ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ OSC ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಆಸಿಫ್ ಸರ್. ನಾನು SSC ಎಕ್ಸಾಮ್ ಕ್ಲಿಯರ್ ಮಾಡಿ ಗ್ರೂಪ್ ಬಿ ಜಾಬ್ ತಗೊಳ್ಳೋದಕ್ಕೋಸ್ಕರ ಯಾವ ಥರದ ಪ್ರಿಪ್ರೇಷನ್ ಮಾಡಿದ್ದೆ, ಆ ಒಂದು ಪ್ರಿಪ್ರೇಷನ್ ಅನ್ನ OSC ಕನ್ನಡ ಚಾನೆಲ್ ಅಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕರೆಂಟ್ ಅಫೇರ್ ಸಿರೀಸ್. ನಾವು ಕರೆಂಟ್ ಅಫೇರ್ ಅಂದ ತಕ್ಷಣ ಅದರಲ್ಲಿ ಬರೀ ಕ್ವಶನ್ ಮತ್ತೆ ಆನ್ಸರ್ ಹೇಳ್ಕೊಡಲ್ಲ. ಕರೆಂಟ್ ಅಫೇರ್ ಅನ್ನ ನೀವು ಯಾವ ತರ ಸ್ಟಡಿ ಮಾಡ್ಬೇಕಂದ್ರೆ, ಟಾಪಿಕ್ ಇರುತ್ತೆ, ಟಾಪಿಕ್ ಆದ್ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ಪಾಯಿಂಟ್ಸ್ ಇರುತ್ತೆ, ಅದು ಬಿಟ್ಟು ಮತ್ತೆ ಆ ಒಂದು ರಿಲೇಟೆಡ್ ಏನಿದೆ SSC ದವ್ರು ಯಾವ ಕ್ವಶನ್ ಕೇಳ್ಬೋದು ಆ ಒಂದು ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಡ್ತೀನಿ. ಲೆಟ್ಸ್ ಬಿಗಿನ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಕರೆಂಟ್ ಅಫೇರ್ ಸಿರೀಸಿಂದು ಮಂತ್ಲಿ ಕರೆಂಟ್ ಅಫೇರಿನ ಫಸ್ಟ್ ಕರೆಂಟ್ ಅಫೇರ್ ಯಾವುದಪ್ಪ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್, ಇಂಡಿಯಾ ಮತ್ತು UK ನಡುವೆ FTA ಸೈನ್ ಆಗಿದೆ. FTA ಅಂದರೆ ಮೀನಿಂಗ್ ಏನು? ಫ್ರೀ ಟ್ರೇಡ್ ಅಗ್ರಿಮೆಂಟ್. ಎಕ್ಸಾಮ್ನಲ್ಲಿ ಬರ್ಬೋದು, ಇಂಪಾರ್ಟೆಂಟ್. ಇದರಿಂದ ಏನಾಗೋದಿದೆ, $1 ಟ್ರಿಲಿಯನ್ ಗೇನ್ ಆಗೋದಿದೆ ಎರಡೂ ದೇಶದ ನಡುವೆ. ಇಂಡಿಯಾ ಮತ್ತು UK ನಡುವೆ ಇದು ಏನಂತಾರೆ, ಬಯಲ್ಯಾಟ್ರಲ್ ಟ್ರೇಡ್ ಬೆಳೀಲಿ. ಎಷ್ಟರವರೆಗೂ? $120 ಬಿಲಿಯನ್ ಬೆಳೀಲಿ 2030 ಒಳಗಡೆ ಅಂತ ಇಷ್ಟೊಂದು ಈ ಅಗ್ರಿಮೆಂಟ್ ಎಲ್ಲ ಸೈನ್ ಆಗೋದಿದೆ. ಅತ್ಯಂತ ವಿಸ್ತೃತವಾದಂತಹ FTA ಅಂತ ಹೇಳಲಾಗ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್ ಇದೆ ಇದು, ಬಿಕಾಸ್ USA ಜೊತೆ ನಮ್ಮದೆಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಇವಾಗಿನ ಕಾಲದಲ್ಲಿ. ಆ ಟೈಮಲ್ಲಿ ಈ ಒಂದು ಟ್ರೀಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ, UKದಲ್ಲಿ PM ಯಾರಿದ್ದಾರೆ ಅಂದರೆ ಕೇರ್ ಸ್ಟಾರ್ಮರ್ ಇದ್ದಾರೆ. ಕ್ಯಾಪಿಟಲ್ ಯಾವುದು ಅಂತ ಅಂದರೆ ಲಂಡನ್ ಇರುತ್ತೆ. ಕರೆನ್ಸಿ ಬಂದುಬಿಟ್ಟು ಪೌಂಡ್ ಸ್ಟರ್ಲಿಂಗ್ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಇಂಡಿಯಾ ಮತ್ತು UK ನಡುವೆ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗುತ್ತೆ, ಅಜೇಯ ವಾರಿಯರ್ ಅಂತ. SSC ಎಕ್ಸಾಮಲ್ಲಿ ಈ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇದೆ. ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಕೂಡ ಈ ಒಂದು ಕ್ವಶನ್ ಬರಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಇದಾದಮೇಲೆ ನೋಡಿ, UK ಈಸ್ ಪಾರ್ಟ್ ಆಫ್ G7 ದೇಶಗಳ ಗುಂಪಲ್ಲಿ UKನೂ ಕೂಡ ಒಂದಾಗಿದೆ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ದಿವ್ಯಾ ದೇಶ್ಮುಖ್ ಅವರು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ, ಇತಿಹಾಸವನ್ನು ರಚಿಸಿದ್ದಾರೆ. ಯಾವುದರಿಂದ? ಅವರು ಫಿಡೆ ವುಮೆನ್ ಚೆಸ್ ಚಾಂಪಿಯನ್ಶಿಪ್ 2025 ಏನಿದೆ ಗೆದ್ದುಬಿಟ್ಟಿದ್ದಾರೆ. ಅವರು ಯಾರನ್ನು ಡಿಫೀಟ್ ಮಾಡಿದರು ಅಂದರೆ, ನಮ್ಮದೇ ಇಂಡಿಯಾದವರಾದಂತಹ ಕೊನೆರು ಹಂಪಿ ಅವರನ್ನು ಫೈನಲ್ನಲ್ಲಿ ಅವರು ಸೋಲಿಸಿ ಈ ಪಟ್ಟನ ಪಡ್ಕೊಂಡಿದ್ದಾರೆ. ಇವರೇನಿದ್ದಾರೆ ಈಗ, ಇದರಿಂದ ದಿವ್ಯಾ ದೇಶ್ಮುಖ್ ಅವರು 4th ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಟೂರ್ನಮೆಂಟ್ ಎಲ್ಲಿ ಆಗಿತ್ತು ಅಂದರೆ ಬಟುಮಿ, ಜಾರ್ಜಿಯಾನಲ್ಲಿ ಆಗಿತ್ತು. ಈಗ ಯಾವುದೇ ದೇಶದ ಹೆಸರು ಬಂತು ಅಂದರೆ ಅದರ ಕ್ಯಾಪಿಟಲ್ ಯಾವುದು, ಅದು ಇದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಿಡೆ ಅಂದರೆ ಏನು? ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಓಕೆ, ಅದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಲುಝಾನ್, ಸ್ವಿಟ್ಜರ್ಲ್ಯಾಂಡಲ್ಲಿ ಅದರದ್ದು ಇದಿದೆ. ಆಟ್ 19 ಇಯರ್, ಯುವರ್ ಏಜ್ ಎಷ್ಟು? 19 ಇಯರ್. ಶಿ ಈಸ್ ದ ಯಂಗೆಸ್ಟ್ ಅಮಾಂಗ್ ದ ಇಂಡಿಯನ್ ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ಸ್. ಟೋಟಲಿ ಎಷ್ಟು ಫಿಮೇಲ್ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಇಂಡಿಯಾದಲ್ಲಿ? 4 ಜನ ಇದ್ದಾರೆ. ಆಮೇಲೆ ಫಸ್ಟ್ ಚೆಸ್ ಒರಿಜಿನೇಟ್ ಆಗಿದ್ದು ಇಂಡಿಯಾದಲ್ಲೇ, ಅದನ್ನು ನಾವು ಚದುರಂಗ ಅಂತ ಈಗಲೂ ಕೂಡ ಕರಿತೀವಿ. ವಿಶ್ವನಾಥ ಆನಂದ್ ಏನಿದ್ದಾರೆ, ಎಕ್ಸ್ಟ್ರಾ ಫ್ಯಾಕ್ಟ್, ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಟೋಟಲ್ ಎಷ್ಟು ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಅಂತ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಬೇಕು. ಓಕೆ, ಇಂಡಿಯಾದಲ್ಲಿ ನೆಕ್ಸ್ಟ್ ಕರೆಂಟ್ ಅಫೇರ್ ಏನಪ್ಪ ಅಂದರೆ, ಇಂಡಿಯಾಸ್ ಮರಾಠ ಕೋಟೆಗಳನ್ನು ಏನಿದೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡಿಸಲಾಗಿದೆ. ಎಲ್ಲೇ ನೀವು ಓದಬೇಕಾದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಏನು ಬರುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದೇ SSC ಎಕ್ಸಾಮಲ್ಲಿ. ಇಂಡಿಯಾದ ಮರಾಠ ಫೋರ್ಟ್ಸನ್ನು ಆ್ಯಡ್ ಮಾಡಲಾಗಿದೆ. ಎಷ್ಟು? 12 ಹಿಸ್ಟಾರಿಕ್ ಫೋರ್ಟ್ಸನ್ನು ಇವರು ಆ್ಯಡ್ ಮಾಡಲಾಗಿದೆ. ಡಿಸಿಷನ್ ಎಲ್ಲಿ ಕೈಗೊಂಡ್ರು ಅಂದರೆ, 47th ಸೆಷನ್ ಏನಿತ್ತು ವರ್ಲ್ಡ್ ಹೆರಿಟೇಜ್ ಕಮಿಟಿದು ಪ್ಯಾರಿಸಲ್ಲಿ ಏನಿತ್ತು, ಅಲ್ಲಿ ತೀರ್ಮಾನ ತಗೊಳ್ಳಲಾಗಿದೆ. ಲಿಸ್ಟಲ್ಲಿ ನೋಡಿಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಸಲ್ಹರ್, ಶಿವನೇರಿ, ರಾಯ್ಗಢ್ ಫೋರ್ಟ್ಸ್ ಎಲ್ಲ ಇದೆ. ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ದೇನೆ ಇಂಪಾರ್ಟೆಂಟ್ ಯಾವುದು ಅಂದರೆ ತಮಿಳ್ನಾಡಲ್ಲಿ ಇರೋವಂತಹ ಜಿಂಜಿ ಫೋರ್ಟ್. ಓಕೆ, ಜಿಂಜಿ ಫೋರ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಈ ಒಂದು ಕೋಟೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದರಿಂದ ಇದು ಯಾವತ್ತೂ ಕಟ್ಟಲಾಗಿತ್ತು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಫ್ರಾನ್ಸಲ್ಲಿದೆ. ಫ್ರಾನ್ಸ್ನಲ್ಲಿ ಪ್ಯಾರಿಸ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್. ಓಕೆ, ಅದರದ್ದು ಹೆಡ್ ಯಾರಿದ್ದಾರೆ ಅಂದರೆ ಆಡ್ರೆ ಅಜೋಲೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮರಾಠ ಎಂಪೈರನ್ನು ಫೌಂಡ್ ಮಾಡಿದವರು ಯಾರು? ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಕೊರೋನೇಷನ್ ಎಲ್ಲಾಗಿತ್ತು? ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ. ಶಿವಾಜಿ ಮಹಾರಾಜನ ಅವರ ಕೊರೋನೇಷನ್ ಅಂದರೆ ಪಟ್ಟಾಭಿಷೇಕ ಅಂತ ಏನು ಕರಿತೀವಿ, ಅದಾಗಿದ್ದು ರಾಯ್ಗಢ್ ಕೋಟೆನಲ್ಲಿ. ಯಾರಾದರೂ ಅವರ ಯಾವುದಾದ್ರು ಕೋಟೆನ ನೀವು ವಿಸಿಟ್ ಮಾಡಿದರೆ ಯಾವುದು ಅಂತ ಹೇಳಿ ಕಮೆಂಟಲ್ಲಿ. ನೆಕ್ಸ್ಟ್ ಕರೆಂಟ್ ಅಫೇರಿಗೆ ಬರೋಣ. ಏನು ಕೊಟ್ಟಿದ್ದಾರೆ? ಅಹಮದಾಬಾದನ್ನು ಡಿಕ್ಲೇರ್ ಮಾಡಿದ್ದಾರೆ ಏನಂತ? ಕ್ಲೀನೆಸ್ಟ್ ಸಿಟಿ ಇನ್ ಸ್ವಚ್ಛ ಸರ್ವೇಕ್ಷಣ್ 2024.
ಹಾಗೂ 25ರ ಸಾಲಿನಲ್ಲಿ. ಓಕೆ, ಸೊ ಸ್ವಚ್ಛ ಸರ್ವೇಕ್ಷಣ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಪ್ರತಿ ವರ್ಷ ಬರ್ತಾ ಇರುತ್ತೆ ಕ್ಲೀನೆಸ್ಟ್ ಸಿಟಿ ರ್ಯಾಂಕಿಂಗ್ ಅದು ಇದು ಅಂತ. ಸೊ ನೋಡಿ, ಓವರ್ 10 ಲ್ಯಾಕ್ ಪಾಪ್ಯುಲೇಷನಲ್ಲಿ ಅಹಮದಾಬಾದನ್ನು ಫಸ್ಟ್ ರ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಿಟೀಸಲ್ಲಿ ಕೂಡ ಬೇರೆ ಬೇರೆ ಟೈರ್ಸ್ ಇರುತ್ತೆ, ಬೇರೆ ಬೇರೆ ಒಂದು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಇದಿರುತ್ತೆ. ಸೊ 10+ ಲ್ಯಾಕ್ ಕ್ಯಾಟಗರಿನಲ್ಲಿ ಫಸ್ಟ್ ಬಂದಿದೆ ಅಹಮದಾಬಾದ್. ಸೊ ಇಂಡೋರ್, ಸೂರತ್, ನವಿ ಮುಂಬೈ ಏನಿದೆ ಇಂಡಕ್ಟೆಡ್ ಇಂಟು ನ್ಯೂ ಸೂಪರ್ ಸ್ವಚ್ಛ ಲೀಗ್ ಸಿಟೀಸ್ ಅಂತ ಕ್ಯಾಟಗರಿನಲ್ಲಿ ಇದು ಮಾಡಲಾಗಿದೆ. ಓಕೆ, ಸೊ ಈ ಸರ್ವೆನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸೊ ಇದಕ್ಕೇನಂದರೆ ಮಹುವಾ ಅಂತಲೂ ನಾವು ಕರಿತೀವಿ. ಓಕೆ, ಸೊ ಅ ಟೋಟಲ್ ಆಫ್ 4500 ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಬೋದು. ಸೊ ಸ್ವಚ್ಛ ಭಾರತ್ ಮಿಷನ್ ಯಾವತ್ತು ಲಾಂಚ್ ಆಗಿತ್ತು? 2 ಅಕ್ಟೋಬರ್ 2014ರಂದು ಲಾಂಚ್ ಆಗಿತ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅದರಲ್ಲೇ ಯಾವ ಇಯರ್? 2014. ಸೊ ಅಹಮದಾಬಾದ್ ಎಲ್ಲಿ ಲೊಕೇಟ್ ಆಗಿದೆ? ಗುಜರಾತಲ್ಲಿ. ಅಹಮದಾಬಾದ್ ಲೊಕೇಟ್ ಆಗಿರೋದು ಗುಜರಾತ್ನಲ್ಲಿ. ಗುಜರಾತಿನ CM ಯಾರು? ಭೂಪೇಂದ್ರ ಪಟೇಲ್. ಗವರ್ನರ್ ಯಾರು? ಆಚಾರ್ಯ ದೇವ್ರತ್. ಕ್ಯಾಪಿಟಲ್ ಯಾವುದು? ಗಾಂಧಿನಗರ್. ತುಂಬ ಜನ ಗುಜರಾತ್ ಅಂದ ತಕ್ಷಣ ಕ್ಯಾಪಿಟಲನ್ನು ಅಹಮದಾಬಾದ್ ಅನ್ಕೋತೀರಿ, ಬಟ್ ಅದಲ್ಲ, ಗಾಂಧಿನಗರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಅಹಮದಾಬಾದ್ ಯಾವ ರಿವರಿನ ಬ್ಯಾಂಕಲ್ಲಿ ಸಿಚುವೇಟ್ ಆಗಿದೆ ಅಂದರೆ ಸಾಬರ್ಮತಿ ರಿವರ್. SSCನಲ್ಲಿ ಬರುತ್ತೆ ಇದು ಕ್ವಶನ್. ಸೊ PM ಮೋದಿ ಅವರಿಗೆ ಆನರ್ ಮಾಡಿದ್ದಾರೆ ಘಾನಾ ದೇಶದಲ್ಲಿ ಅವರ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ಕೊಟ್ಬಿಟ್ಟು. ಸೊ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಘಾನಾ ಅಂತ ಒಂದು ಅವಾರ್ಡ್ ಏನಿದೆ ಅದನ್ನ ಕೊಡಲಾಗಿದೆ PM ಮೋದಿ ಅವರಿಗೆ. PM ಮೋದಿ ಅಲ್ಲಿಗೆ ಹೋಗಿದ್ದರು. ಸೊ ಆವಾಗ ಅವರ ಪ್ರೆಸಿಡೆಂಟ್ ಆದಂತಹ ಜಾನ್ ಡ್ರಮಾನಿ ಮಹಾಮಾ ಅನ್ನೋರು ಈ ಒಂದು ಏನಂತಾರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಇಂಡಿಯಾದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ಅಂತ ಅಂದರೆ ಭಾರತ ರತ್ನ. ಓಕೆ, ಸೊ ಭಾರತ ರತ್ನ ಅನ್ನೋದು ಇಂಡಿಯಾದ ಹೈಯೆಸ್ಟ್ ಆನರ್ ಇದೆ, ಸಿವಿಲಿಯನ್ ಅವಾರ್ಡ್. ಸೊ ಇದನ್ನು ಯಾವತ್ತು ಕೊಟ್ಟರು? ಜುಲೈ 3, 2025ರಂದು ಕೊಟ್ಟರು. ಬಿಕಾಸ್ ಮೋದಿ ಅವರು ಅಲ್ಲಿ ಹೋಗಿದ್ದರು. ಬಿಕಾಸ್ ಯಾವಾಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವರ ಪ್ರೆಸಿಡೆಂಟ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ವಿಸಿಟ್ ಮಾಡ್ತಾರೆ, ತುಂಬ ಇದು ಟ್ರೀಟೀಸ್ ಆಗಲಿ ಆಮೇಲೆ ಮೆಮೊರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸೈನ್ ಆಗುತ್ತೆ. ಇಂಪಾರ್ಟೆಂಟ್. ಘಾನಾ ಕ್ಯಾಪಿಟಲ್ ಅಕ್ರಾ ಬರ್ಬೋದು ಎಕ್ಸಾಮಲ್ಲಿ. ಕರೆನ್ಸಿ ಯಾವುದು? ಘಾನಿಯನ್ ಸೆಡಿ. ಓಕೆ, ಘಾನಾ ಎಲ್ಲಿದೆ? ವೆಸ್ಟ್ ಆಫ್ರಿಕಾನಲ್ಲಿ ಲೊಕೇಟೆಡ್ ಇದೆ. ಇಂಡಿಯಾ ಮತ್ತು ಘಾನಾ ಯಾವುದಾದ ಮೆಂಬರ್ಸ್ ಇದ್ದಾರೆ ಅಂದರೆ ಕಾಮನ್ವೆಲ್ತ್ ಆಫ್ ನೇಷನ್. ಕಾಮನ್ವೆಲ್ತ್ ಆಫ್ ನೇಷನ್ ಅಂದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನು ಕಂಟ್ರೀಸ್ ಇದ್ವಲ್ಲ ಅದನ್ನು ನಮ್ಮ ಕಾಮನ್ವೆಲ್ತ್ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ ಕ್ಯಾನಡಾನೂ ಇದೆ, ಈ ಥರ ಬೇರೆ ಬೇರೆ ಕಂಟ್ರೀಸ್ ಇದೆ. ಐ ಥಿಂಕ್ ಆಸ್ಟ್ರೇಲಿಯಾನೂ ಇದೆ. ಸೊ ಇಲ್ಲಿ ನೋಡಿ, ಕ್ಯಾಬಿನೆಟ್ದವರು ಅಪ್ರೂವ್ ಮಾಡಿದ್ದಾರೆ ELI ಅಂದರೆ ಏನು? ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಸ್ಕೀಮ್. ಎಕ್ಸಾಮಲ್ಲಿ ಬರ್ಬೋದು, ನೆನ್ಪಿಟ್ಕೊಳ್ಳಿ ELI ಸ್ಕೀಮ್. ಓಕೆ, ಸೊ ಈ ಇಷ್ಟೊಂದು ವೆಚ್ಚದಲ್ಲಿ 99,446 ಕೋಟಿ ರೂಪಾಯಿದಲ್ಲಿ ವೆಚ್ಚದಲ್ಲಿ ಇದನ್ನು ಯೋಜನೆಯನ್ನು ತಂದಿದ್ದಾರೆ. ಸೊ ಇದರಿಂದ ಏನೇಮಿದೆ? 3.5 ಕೋಟಿ ಜಾಬ್ ಬರೋದು 2 ವರ್ಷದಲ್ಲಿ ಒಂದು ಟಾರ್ಗೆಟ್ ಇದೆ, ಏಮ್ ಇದೆ. ಓಕೆ, ಸೊ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಲಿ, ಆಮೇಲೆ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಮೇಲೆ ಇದನ್ನು ಜಾಸ್ತಿ ಇದು ಮಾಡಿದ್ದಾರೆ. ಓಕೆ, ಸೊ ಜಾಸ್ತಿ ಇದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಮತ್ತು ಏನು ಅನಿಸ್ತಾ ಇಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. MSME ಫುಲ್ ಫಾರ್ಮ್ ಒಂದು ಕೇಳ್ಬೋದು, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಕಾರ್ಡಿಂಗ್ ಟು ಎಕ್ಸಾಮ್. ಬ್ಯಾಂಕ್ ಎಕ್ಸಾಮ್ದವ್ರಿಗೆ ಇಂಪಾರ್ಟೆಂಟ್ ಅದು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ದಿವ್ಯಾಂಶಿ ಭೌಮಿಕ್ ಅವರು ಗೋಲ್ಡನ್ನು ಗೆದ್ದಿದ್ದಾರೆ. ಎಲ್ಲಿ? ಏಷ್ಯನ್ ಯೂತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಪಲ್ಲಿ. ದಿವ್ಯಾಂಶಿ ಭೌಮಿಕ್ ಸರ್ನೇಮ್ ಬೆಂಗಾಲಿ ಸರ್ನೇಮ್, ನೆನ್ಪಿಟ್ಕೊಳ್ಳಿ. ಅಂದರೆ ಯೂಶ್ವಲಿ ಎಕ್ಸಾಮ್ನಲ್ಲಿ ಗೆಸ್ ತೊಗೋಬೇಕಾದ್ರೆ ಸರ್ನೇಮ್ಸ್ ನೋಡಿಬಿಟ್ಟು ಅದು ಯಾವ ಕಡೆ ಹೆಸರಿದೆ ನೋಡಿಬಿಟ್ಟು ನೀವು ಗೆಸ್ ಕೂಡ ಮಾಡ್ಬೋದು. ಗೆಸ್ಸಿಂಗ್ ಗೇಮ್ ನಿಮ್ಮದು ಸ್ಟ್ರಾಂಗ್ ಇರಬೇಕು SSCನಲ್ಲಿ GK ಸಾಲ್ವ್ ಮಾಡೋಕ್ಕೆ. ಓಕೆ, ಸೊ at 14 ಅವ್ರು ಏನಿದ್ದಾರೆ ಫಸ್ಟ್ ಇಂಡಿಯನ್ ಇನ್ 36 years ಟು ವಿನ್ ಅಂಡರ್ 15 ಸಿಂಗಲ್ಸ್ ಗೋಲ್ಡ್. ಅಂಡರ್ 15 ಕ್ಯಾಟಗರಿನಲ್ಲಿ ಅವರು ಗೆದ್ದಿದ್ದಾರೆ. ಸೊ ಟೂರ್ನಮೆಂಟ್ ಎಲ್ಲಿತ್ತು? ತಾಷ್ಕೆಂಟ್, ಉಜ್ಬೇಕಿಸ್ತಾನ್. ತಾಷ್ಕೆಂಟ್ ಫೈಲ್ಸ್ ಎಲ್ಲ ಕೇಳಿರ್ತೀರಾ? ಓಕೆ, ಸೊ ಅವರು ಯಾರನ್ನ ಡಿಫೀಟ್ ಮಾಡಿದರು? 3 ಚೈನೀಸ್ ಪ್ಲೇಯರ್ಸ್. ಯಾಕೆ ಮೆನ್ಷನ್ ಆಗಿದೆ ಅಂದರೆ ಚೈನಾದವರು ತುಂಬ ಸ್ಟ್ರಾಂಗ್ ಇರ್ತಾರೆ ಟೇಬಲ್ ಟೆನ್ನಿಸಲ್ಲಿ. ಓಕೆ, ಸೊ ಉಜ್ಬೇಕಿಸ್ತಾನಿನ ಕ್ಯಾಪಿಟಲ್ ತಾಷ್ಕೆಂಟ್, ಅದರ ಕರೆನ್ಸಿ ಏನು? ಉಜ್ಬೇಕಿಸ್ತಾನಿ ಸೋಮ್. ಓಕೆ, ಸೊ TTನ ಟೇಬಲ್ ಟೆನ್ನಿಸನ್ನು ನಾವು ಪಿಂಗ್ ಪಾಂಗ್ ಅಂತಲೂ ಕರಿತೀವಿ. ಚೈನಾದಲ್ಲಿ ತುಂಬ ಫೇಮಸ್ ಇದೆ. ಆಮೇಲೆ ಗವರ್ನಿಂಗ್ ಬಾಡಿ ಏನಿದೆ? ITTF, ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್. ಚೆಸ್ಸಿಂದ ಏನಿತ್ತು? ಫಿಡೆ ಇತ್ತು. ಅದರದ್ದು ಲಾಂಗ್ ಫಾರ್ಮ್ ಏನಿತ್ತು? ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಫಿಡೆ ಫೆಡರೇಷನ್ ಡೇ ಅಂತ ಇದು ಆ್ಯಕ್ಚುಲಿ ಫ್ರೆಂಚ್ ನೇಮ್ ಇದೆ, ಬಟ್ ಅದನ್ನು ಯೂಶ್ವಲಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ? ಆಪರೇಷನ್ ಶಿವ 2025 ಲಾಂಚ್ ಆಗಿದೆ. ಯಾರಿಂದ? ನಮ್ಮ ಇಂಡಿಯನ್ ಆರ್ಮಿಯಿಂದ. ಯಾವುದಕ್ಕೋಸ್ಕರ? ಟು ಎನ್ಶೋರ್ ದ ಸೇಫ್ ಕಂಡಕ್ಟ್ ಆಫ್ ಅಮರನಾಥ್ ಯಾತ್ರಾ ಅಂತ ಏನಿರುತ್ತೆ
ಅದನ್ನು ಕಂಪ್ಲೀಟಾಗಿ ಸೇಫ್, ಬಿಕಾಸ್ ಕಾಶ್ಮೀರಲ್ಲಿ ಪಹಲ್ಗಾಮಲ್ಲೆಲ್ಲ ಏನಾಯಿತು ಅಂತ ನಮಗೆ ಗೊತ್ತು ಅಲ್ವಾ. ಸೊ ಅದೆಲ್ಲ ಆಗದೇ ಇರಲಿ, ಅದನ್ನು ತಡೆಯೋದಕ್ಕೋಸ್ಕರ, ದುಷ್ಕರ್ಮಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಆಪರೇಷನ್ ಶಿವ 2025 ಲಾಂಚ್ ಮಾಡಲಾಗ್ತಿದೆ ಇಂಡಿಯನ್ ಆರ್ಮಿದಿಂದ. ಸೊ ನೋಡಿ, ಇಂಡಿಯನ್ ಆರ್ಮಿ ಸೆಕ್ಯೂರಿಟಿ ಆಪರೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಆಪರೇಷನ್ ಯಾವತ್ತು ಬಿಗಿನ್ ಆಯಿತು? 12 ಜುಲೈದಂದು ಸ್ಟಾರ್ಟ್ ಆಯಿತು. ಎಷ್ಟು? 8,500 ಟ್ರೂಪ್ ಎಲ್ಲ ಇರ್ತಾರೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಪಾಯಿಂಟ್ಸ್, ಬಟ್ ಬರೀ ಆಪರೇಷನ್ ನೇಮ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏನು ಕೇಳ್ಬೋದು ಎಕ್ಸಾಮಲ್ಲಿ ಅಂದರೆ, ಅಮರ್ನಾಥ್ ಕೇವ್ ಏನಿದೆ, ಹಿಂದೂ ಶ್ರೈನ್ ಇದೆ, ಲೊಕೇಟೆಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಕ್ಯಾಪಿಟಲ್ ಏನಿದೆ ಜಮ್ಮು ವಿಂಟರ್ನಲ್ಲಿ, ಶ್ರೀನಗರ್ ಬಂದುಬಿಟ್ಟು ಸಮರಲ್ಲಿ. ಅಲ್ಲಿ ಗವರ್ನರ್ ಅನ್ನಲ್ಲ, ಬಿಕಾಸ್ ಯೂನಿಯನ್ ಟೆರಿಟರಿ ಆಗೋದ್ರಿಂದ ಅದನ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ಮನೋಜ್ ಸಿನ್ಹಾ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಲ್ಯಾಂಡೋ ನಾರಿಸ್ ಅವರು ಗೆದ್ದಿದ್ದಾರೆ. ಏನನ್ನು ಗೆದ್ದಿದ್ದಾರೆ ಅಂದರೆ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸನ್ನು ಗೆದ್ದಿದ್ದಾರೆ ಸಿಲ್ವರ್ ಸ್ಟೋನಲ್ಲಿ. ಇದು ಹಮ್ಮಿಕೊಳ್ಳಲಾಗಿತ್ತು. ಸೊ ಇವರು ಫಸ್ಟ್ ಹೋಮ್ ಗ್ರ್ಯಾಂಡ್ ಪ್ರಿಕ್ಸ್ ಅಂತೆ. ಓಕೆ, ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನು ಎಕ್ಸಾಮಿಂದ, ಮೆಕ್ಲಾರೆನ್ಸ್ ಫಸ್ಟ್ ವಿನ್ ಅಟ್ ಸಿಲ್ವರ್ ಸ್ಟೋನ್. 2008 ಆದಮೇಲೆ ಮೆಕ್ಲಾರೆನ್ದವರು ಫಸ್ಟ್ ಟೈಮ್ ಸಿಲ್ವರ್ ಸ್ಟೋನ್ನಲ್ಲಿ ಗೆದ್ದಿದ್ದಾರೆ ಗ್ರ್ಯಾಂಡ್ ಪ್ರಿಕ್ಸ್. ಓಕೆ, ಸೊ ರೇಸ್ ಯಾವತ್ತಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮ್ಯಾಕ್ಸ್ ವರ್ಸ್ಟಾಪನ್ 5th ಪ್ಲೇಸಲ್ಲಿ ಬಂದಿದ್ದಾರೆ. 5th ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಮ್ಯಾಕ್ಸ್ ವರ್ಸ್ಟಾಪನ್ ಅಂದರೆ ಈಗಿನ ಕಾಲದಲ್ಲಿ ಒಂಥರ F1 ವಿರಾಟ್ ಕೊಹ್ಲಿ ಇದ್ದಂಗೆ. ಸೊ ಅವ್ರು ಯಾವ ಪ್ಲೇಸಲ್ಲಿ ಬಂದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನು? ಲ್ಯಾಂಡೋ ನಾರಿಸ್, ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಅವ್ರ ಗವರ್ನಿಂಗ್ ಬಾಡಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸಿಲ್ವರ್ ಸ್ಟೋನ್ ಎಲ್ಲಿದೆ ಅಂತಂದರೆ ನಾರ್ತ್ ಹ್ಯಾಂಪ್ಟನ್ಶೈರ್, ಇಂಗ್ಲೆಂಡಲ್ಲಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಂಗ್ಲೆಂಡಿಂದ ಇದು ಪ್ರೈಮ್ ಮಿನಿಸ್ಟ್ರಿ ಯಾರು, ಅದು ಇದು ನೆನ್ಪಿಟ್ಕೋಬೇಕು ನೀವು. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, PM ಮೋದಿ ಅವರಿಗೆ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಮತ್ತೊಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿದೆ. ಇಂಡಿಯಾದಲ್ಲಿ ಭಾರತ ರತ್ನ ಯಾವ ಥರ, ಆ ಥರ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ಅಂತ ಇದೆ. ಸೊ ಅವ್ರದ್ದು ಹೆಸರೇನಿದೆ ಆ ಅವಾರ್ಡಿಂದು? ಆರ್ಡರ್ ಆಫ್ ದ ರಿಪಬ್ಲಿಕ್ ಆಫ್ TNT, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ. ಆ ಕೆಮಿಸ್ಟ್ರಿ TNT ಅಲ್ಲ, ಇದು ಬೇರೆ. ಸೊ July 4th ಅವಾರ್ಡ್ ಕೊಟ್ಟರು, ಅಷ್ಟು ಇಂಪಾರ್ಟೆಂಟ್ ಅಲ್ಲ. PM ಮೋದಿ ಅವರ ಫಸ್ಟ್ ಅಫಿಷಿಯಲ್ ವಿಸಿಟ್ ಅಂತ ಕ್ಯಾರಿಬಿಯನ್ ನೇಷನಿಗೆ. ಪ್ರೈಮ್ ಮಿನಿಸ್ಟರ್ ಆದಮೇಲೆ ತುಂಬ ದೇಶವನ್ನು ಸುತ್ತಾಡಿದ್ದಾರೆ, ಬಟ್ ಈ ಒಂದು ನೇಷನಿಗೆ, ಕ್ಯಾರಿಬಿಯನ್ ನೇಷನ್ಸ್ ಅಂತ ಏನು ಕರಿತೀವಿ, ವೆಸ್ಟ್ ಇಂಡೀಸ್ ಆಗಲಿ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ಆಗಲಿ, ಇವೆಲ್ಲ ಇದನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಕ್ಯಾರಿಬಿಯನ್ ನೇಷನ್ಸ್ ಅಂತ ಕರಿತೀವಿ. ಸೊ ಅವರಿಗೆ ಏನು ಗಿಫ್ಟ್ ಕೊಟ್ಟರು? ಹೋಲಿ ವಾಟ್ರನ್ನು ಗಿಫ್ಟ್ ಕೊಟ್ಟರು, ಮಹಾಕುಂಭದ್ದು. ಓಕೆ, ಇದು ನೆನ್ಪಿಟ್ಕೊಳ್ಳಿ. TNT ಕ್ಯಾಪಿಟಲ್ ಯಾವುದು ಅಂದರೆ ಪೋರ್ಟ್ ಆಫ್ ಸ್ಪೇನ್. ಓಕೆ, ಆ್ಯಂಡ್ ಕರೆನ್ಸಿ ಯಾವುದು? TNT ಡಾಲರ್, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ಡಾಲರ್. ಈ ಕಂಟ್ರಿ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಸದರ್ನ್ ಕ್ಯಾರಿಬಿಯನ್ನಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಇದರಲ್ಲಿ ಇಟ್ ಈಸ್ ನೋನ್ ಫಾರ್ ಕ್ರಿಯೋಲ್ ಟ್ರೆಡಿಷನ್ ಆ್ಯಂಡ್ ಕ್ಯೂಸಿನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಬಿಹಾರ್ CM ನಿತೀಶ್ ಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಫ್ರೀ ಎಲೆಕ್ಟ್ರಿಸಿಟಿನ, ಡೊಮೆಸ್ಟಿಕ್ ಅಪ್ ಟು 125 ಯೂನಿಟನ್ನು ಫ್ರೀ ಎಲೆಕ್ಟ್ರಿಸಿಟಿನ ಕೊಡ್ತಾ ಇದ್ದಾರೆ ಬಿಹಾರ ರಾಜ್ಯದಲ್ಲಿ. ಬಿಹಾರಿನ ಕ್ಯಾಪಿಟಲ್ ಯಾರು? ಬಿಹಾರಿನ ಕ್ಯಾಪಿಟಲ್ ಇರೋದು ಪಟ್ನಾ. ಬಿಹಾರ್ CM ಯಾರು ಅಂತ ಅಂದರೆ ನಿತೀಶ್ ಕುಮಾರ್ ಅವರು. ಸೊ ಈ ಸ್ಕೀಮ್ ಯಾವತ್ತಿಂದ ಇಫೆಕ್ಟ್ ಆಗೋದಿದೆ? ಆಗಸ್ಟ್ 1 ಸ್ಟಾರ್ಟ್ ಆಗೋದಿದೆ. ಇದರಿಂದ ಇಷ್ಟೊಂದು ಫ್ಯಾಮಿಲೀಸ್ ಎಲ್ಲ ಎಕ್ಸ್ಪೆಕ್ಟೆಡ್ ಇದೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಿಹಾರ್ CM ಯಾರು? ನಿತೀಶ್ ಕುಮಾರ್ ಅವರು. ಬಿಹಾರ್ CM ಗವರ್ನರ್ ಆರಿಫ್ ಖಾನ್ ಅವರು ಮುಂಚೆ ಐ ಥಿಂಕ್ ಶೋರ್ ಇಲ್ಲ, ಬಟ್ ಇದ್ರದ್ದಿದ್ರು, ಏನೋ ಕೇರಳದ ಗವರ್ನರ್ ಇದ್ದರು. ಸೊ ವಿಕ್ರಮಶಿಲಾ ಗ್ಯಾಂಗೆಟಿಕ್ ಡಾಲ್ಫಿನ್ ಸೆಂಚುರಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಗ್ಯಾಂಗೆಟಿಕ್ ಡಾಲ್ಫಿನ್ ಸೆಂಚುರಿ ಎಲ್ಲಿದೆ ಅಂತ ಕೇಳ್ಬೋದು. ಬಿಹಾರಿನ ವಿಕ್ರಮಶೀಲದಲ್ಲಿ ಇದೆ. ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಈಸ್ ದ ಓನ್ಲಿ ನ್ಯಾಷನಲ್ ಪಾರ್ಕ್ ಇನ್ ಬಿಹಾರ್. ಈ ವೆರಿ ಇಂಪಾರ್ಟೆಂಟ್. ಇದು 2 ಕ್ವಶನನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಒಂದು ಸಪ್ರೇಟ್ ನೋಟ್ಸಲ್ಲಿ ಬರೆದಿಡಿ. ನಾನು ಯಾವುದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ದಿಂದ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದನ್ನೆಲ್ಲ ನೀವು ಏನು ಮಾಡಬೇಕಂದ್ರೆ ಒಂದು ನೋಟ್ಸನ್ನು ಮಾಡಿಬಿಟ್ಟು ಅದನ್ನು ಬರೆದಿಡಬೇಕು. ಬಿಕಾಸ್ ನಾನು SSC ಕ್ಲಿಯರ್ ಮಾಡಬೇಕಾದ್ರೆ ಅದೇ ಥರ ಮಾಡಿದ್ದೆ, ನೀವು ಕೂಡ ಅದನ್ನೇ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸನ್ನು. ಸೊ ಇಂಡಿಯನ್ ಕ್ಯಾಬಿನೆಟ್ದವರು ಅಪ್ರೂವ್ ಮಾಡಿದ್ದಾರೆ ಏನನ್ನು? ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ 2025ನ ಅಪ್ರೂವ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಬಿಕಾಸ್ ಇದು 2036 ಒಲಿಂಪಿಕ್ ಗೇಮ್ಸ್ ಕಡೆ ವಿಷನ್ ಸೆಟ್ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ. ಮತ್ತು 5 ಪಿಲ್ಲರ್ ಇನ್ಕ್ಲೂಡಿಂಗ್ ಎಕ್ಸಲೆನ್ಸ್ ಆ್ಯಂಡ್ ಗ್ಲೋಬಲ್ ಸ್ಟೇಜ್ ಪಾಲಿಸಿ. ಓಕೆ, ಇದು ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಇಸ್ ದ ನೋಡಲ್ ಮಿನಿಸ್ಟ್ರಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮಿನಿಸ್ಟರ್ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಮಾಡರ್ನ್ ಒಲಿಂಪಿಕ್ಸ್ ಗೇಮ್ ಎಲ್ಲಿ ಹೆಲ್ಡ್ ಆಗಿತ್ತು ಅಂದರೆ ಅಥೆನ್ಸ್ ಗ್ರೀಸ್ನಲ್ಲಿ ಹೆಲ್ಡ್ ಆಗಿತ್ತು 1896. ಒಲಿಂಪಿಕ್ಕಿನ ಮೋಟೋ ಏನಿದೆ ನೋಡಿ, ಇದು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಸಿಟಿಯಸ್, ಆಲ್ಟಿಯಸ್, ಫೋರ್ಟಿಯಸ್.
ವೆರಿ ಇಂಪಾರ್ಟೆಂಟ್. ಜಾನಿಕ್ ಸಿನ್ನರ್ ಅವರು ಫಸ್ಟ್ ವಿಂಬಲ್ಡನ್ ಟೈಟಲನ್ನು ಗೆದ್ದಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಜಾನಿಕ್ ಸಿನ್ನರ್ ಫಸ್ಟ್ ವಿಂಬಲ್ಡನ್ ಟೈಟಲ್ ಅವ್ರದ್ದು ಗೆದ್ದಿದ್ದಾರೆ ಬೈ ಡಿಫೀಟಿಂಗ್ ಕಾರ್ಲೋಸ್ ಅಲ್ಕರಾಜ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೋಡಿ, ಇವ್ರದ್ದು ಫೋರ್ತ್ ಮೇಜರ್ ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ಅಂತೆ. ಆಮೇಲೆ 2 ಟೈಮ್ ಡಿಫೆಂಡಿಂಗ್ ಚಾಂಪಿಯನ್ ಅಂದರೆ ಕಳೆದ 2 ವರ್ಷದಿಂದ ಕಾರ್ಲೋಸ್ ಅಲ್ಕರಾಜ್ ಅವ್ರು ಗೆಲ್ತಾ ಇದ್ರು. ಬಟ್ ಈ ಸರಿ ಏನಿದೆ, ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸಿಚುವೇಶನ್. ಇವರು ಗೆದ್ದಿದ್ದಾರೆ. ಸೊ ಫೈನಲ್ ಎಲ್ಲಿ ಹೆಲ್ಡ್ ಆಗಿತ್ತು ಅಂತ ಅಂದರೆ ಇದು ಏನಂದರೆ 13 ಜುಲೈ 2025 ಗ್ರಾಸ್ ಕೋರ್ಟಲ್ಲಿ. ಇಂಪಾರ್ಟೆಂಟ್. ಸೊ ನೋಡಿ, ಟೋಟಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ಸ್ ಇಂಪಾರ್ಟೆಂಟ್ ಇದೆ. ಗ್ರ್ಯಾಂಡ್ ಸ್ಲ್ಯಾಮ್ ಅಂದರೆ ಈ 4ರಲ್ಲಿ ಯಾವ್ದು ಗೆದ್ದಿದ್ದಾರೆ, ಇವು 4 ಯಾವುದಂತ ಅಂದರೆ ಆಸ್ಟ್ರೇಲಿಯನ್ ಓಪನ್ ಇಂಪಾರ್ಟೆಂಟ್, ಫ್ರೆಂಚ್ ಓಪನ್ ಇಂಪಾರ್ಟೆಂಟ್, ವಿಂಬಲ್ಡನ್ ಓಪನ್ ಇಂಪಾರ್ಟೆಂಟ್ ಮತ್ತು US ಓಪನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಗ್ರಾಸ್ ಕೋರ್ಟಲ್ಲಿ ಯಾವ್ದು ಆಡ್ತಾರೆ ಅಂತ ಕೇಳಿದರೆ ಅದನ್ನು ನೀವು ಕ್ಲಿಯರಾಗಿ ಬಂದುಬಿಟ್ಟು ವಿಂಬಲ್ಡನ್ ಅಂತ ಹೇಳ್ಬೋದು. ಇನ್ನೊಂದು ಕ್ವಶನ್ ಹೇಳ್ತೀನಿ, ಕ್ಲೇ ಕೋರ್ಟ್ ಎಲ್ಲಿದೆ ಅಂತ ನನಗೆ ಹೇಳಿ, ಮತ್ತು ಅದ್ರ ಕಿಂಗ್ ಯಾರನ್ನ ಕರೀತಾರೆ ಅಂತ. ಓಕೆ, ಕಮೆಂಟ್ ಮಾಡಿ. ಇಂಡಿಯಾ ಬ್ರೇಕ್ಸ್ ಇಂಟು ಟಾಪ್ 100 ಇನ್ UN ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ SDG ಅಂತ ಏನು ಕರಿತೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ, ಇದರಲ್ಲಿ ಇಂಡಿಯಾ ಟಾಪ್ 100ಅಲ್ಲಿ ಬಂದಿದೆ ಫಸ್ಟ್ ಟೈಮ್. ಓಕೆ, ಬ್ರೇಕಿನ್ ಆಗಿದೆ. ಇಂಡಿಯಾದ ರ್ಯಾಂಕ್ ಎಷ್ಟಿದೆ, 99 ಇದೆ. ಇದು ಇಂಪಾರ್ಟೆಂಟ್. 99th ರ್ಯಾಂಕಲ್ಲಿ 67 ಸ್ಕೋರ್ ಇದೆ. ಆಮೇಲೆ ಫಸ್ಟ್ ಟೈಮ್ ಇಂಡಿಯಾ ಟಾಪ್ 100ಅಲ್ಲಿ ಬಂದಿದೆ. ನಾನು ಆಲ್ರೆಡಿ ಹೇಳಿದೆ. 2024ರಲ್ಲಿ ಇಂಡಿಯಾದ ರ್ಯಾಂಕ್ ಎಷ್ಟಿತ್ತು, 109 ಇತ್ತು. ಸೊ ಟೋಟಲಿ 10 ಪಾಯಿಂಟನ್ನು ಜಂಪ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಸೊ ಫಿನ್ಲ್ಯಾಂಡ್ ಏನಿದೆ ಟಾಪಲ್ಲಿದೆ. ಫಸ್ಟ್ ಈಗ ಈ ಥರ ರ್ಯಾಂಕ್ ಎಲ್ಲ ಬರುತ್ತಲ್ಲ, ಫಸ್ಟ್ ರ್ಯಾಂಕ್ ಯಾರು, ಆಮೇಲೆ ಇಂಡಿಯಾದ ರ್ಯಾಂಕ್ ಯಾವುದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಆಮೇಲೆ SDG ಏನಿದೆ 17 ಇಂಟರ್ಲಿಂಕ್ಡ್ ಗ್ಲೋಬಲ್ ಗೋಲ್ಸನ್ನು ನೋಡಿಬಿಟ್ಟು ಇದು ಮಾಡ್ತಾರೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ರಷ್ಯಾ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಅಫಿಷಿಯಲಿ ರೆಕಗ್ನೈಸ್ ತಾಲಿಬಾನ್ ಗೌರ್ಮೆಂಟ್. ಈಗ ತಾಲಿಬಾನ್ ಗೌರ್ಮೆಂಟನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ. ಯಾವ ಕಂಟ್ರಿ ಫಸ್ಟ್? ರಷ್ಯಾ. ಓಕೆ. ಸೊ ರಷ್ಯಾದವರು ತಾಲಿಬಾನನ್ನು ಲಿಸ್ಟ್ ಆಫ್ ಬ್ಯಾಂಡ್ ಆರ್ಗನೈಸೇಷನಿಂದ ತೆಗಿತಾರೆ. ಎಲ್ಲ ಕಂಟ್ರಿ ಹತ್ರ ಒಂದೊಂದು ಲಿಸ್ಟ್ ಆಫ್ ಬ್ಯಾಂಡ್ ಆರ್ಗನೈಸೇಷನ್ ಅಂತ ಇರುತ್ತೆ, ISIS ಈ ಥರ ಎಲ್ಲ, ತಾಲಿಬಾನ್. ಸೊ ತಾಲಿಬಾನನ್ನು ಆ ಲಿಸ್ಟಿಂದ ತೆಗೆದಿದ್ದಾರೆ. ಓಕೆ. ಸೊ ಕ್ರೆಡೆನ್ಷಿಯಲನ್ನು ಇವರು ಅಫ್ಘಾನ್ ಅಂಬಾಸಡರ್ ಅವ್ರ ಹೆಸರು ಇಂಪಾರ್ಟೆಂಟ್, ಗುಲ್ ಹಸನ್. ಓಕೆ, ಇಂಪಾರ್ಟೆಂಟ್. ಸೊ ತಾಲಿಬಾನ್ದವರು ಪವರನ್ನು ತೊಗೊಂಡ್ರು ಅಫ್ಘಾನಿಸ್ತಾನಲ್ಲಿ. US ಎಲ್ಲ ಹೋಯಿತು, ಅಲ್ಲಿಂದ USದವ್ರು ಕಂಟ್ರೋಲ್ ಮಾಡ್ತಾಯಿದ್ರು ಅದನ್ನು. ಸೊ ಈಗ ತಾಲಿಬಾನ್ ಅಂಡರ್ ಇದೆ. ಸೊ ಮತ್ತು ನೆಕ್ಸ್ಟ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್. ಕ್ಯಾಪಿಟಲ್ ಯಾವುದು? ಮಾಸ್ಕೋ. ಅವ್ರ ಕರೆನ್ಸಿನು ರಷ್ಯನ್ ರೂಬಲ್. ಅದೇ ಥರ ಅಫ್ಘಾನಿಸ್ತಾನ್ ಕ್ಯಾಪಿಟಲ್ ಯಾವುದು? ಕಾಬೂಲ್. ಕರೆನ್ಸಿ ಯಾವುದು? ಅಫ್ಘಾನಿಸ್ತಾನ್ ಅಫ್ಘಾನಿ. ಡ್ಯುರಾಂಡ್ ಲೈನ್ ಏನಿದೆ, ಇಂಟರ್ನ್ಯಾಷನಲ್ ಬಾರ್ಡರ್ ಬಿಟ್ವೀನ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಇಂಪಾರ್ಟೆಂಟ್. ಡ್ಯುರಾಂಡ್ ಲೈನ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ. ಅದೇ ಥರ ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ LOC. ಸೊ ಈ ಥರ ಬೇರೆ 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 ಲೈನ್ಸ್. ಮೆಕ್ಮೋಹನ್ ಲೈನ್ ಎಲ್ಲಿದೆ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಸೊ ಆಮೇಲೆ ಮತ್ತು ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ನಡುವೆ ಯಾವುದು ಲೈನ್ ಇದೆ, ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ್ದು. ಸೊ RBI ಅಪ್ರೂವ್ ಮಾಡಿದ್ದಾರೆ ಏನನ್ನು, ವಾರ್ಬರ್ಗ್ ಪಿನ್ಕಸ್ ಟು ಇನ್ವೆಸ್ಟ್. ಸೊ ಇವರು ವಾರ್ಬರ್ಗ್ ಪಿನ್ಕಸ್ನ ಇನ್ವೆಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ಎಷ್ಟು? 4,876 ಕೋಟಿ IDFC ಫಸ್ಟ್ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡೋಕ್ಕೆ ಇದು ಕೊಡ್ತಿದ್ದಾರೆ. ಸೊ ಈ ಒಂದು ಏನಿದೆ ವಾರ್ಬರ್ಗ್ ಪಿನ್ಕಸ್ ಅವರನ್ನು, ಸೊ ಇದು ಇವರಿಗೆ ಅವರು 9.99% ಸ್ಟೇಕನ್ನು ತೊಗೊಳ್ಳೋರಿದ್ದಾರೆ ಬ್ಯಾಂಕಲ್ಲಿ. ಯಾವ ಬ್ಯಾಂಕಲ್ಲಿ? IDFC. ಇಂಪಾರ್ಟೆಂಟ್ ಕ್ವಶನ್. RBI ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ. ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈನಲ್ಲಿ. ಆಮೇಲೆ ಇದೊಂದು ಮೈಲ್ ಸ್ಟೋನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ ಬ್ಯಾಂಕಿಂಗ್ ಎಕ್ಸಾಮ್ದವರಿಗೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. IDFC ಫಸ್ಟ್ ಬ್ಯಾಂಕ್ CEO ಯಾರು ಅಂತ ಅಂದರೆ V ವೈದ್ಯನಾಥ್ ಅವರು. ಓಕೆ. ಆಮೇಲೆ ಇದು ಏನು ವಾರ್ಬರ್ಗ್ ಪಿನ್ಕಸ್ ಇದೆ, ಇದೊಂದು ಗ್ಲೋಬಲ್ ಪ್ರೈವೇಟ್ ಇಕ್ವಿಟಿ ಫರ್ಮ್ ಇದೆ. ಇಂಪಾರ್ಟೆಂಟ್. PM ಮೋದಿ ಅವರನ್ನು ಕೀ ಆಫ್ ಸಿಟಿ ಆಫ್ ಬ್ಯೂನಸ್ ಏರ್ಸ್ ಅಂತ ಆನರ್ ಕೊಟ್ಟಿದ್ದಾರೆ. ಬ್ಯೂನಸ್ ಏರ್ಸ್ ಅಂದರೆ ಹೆಸರಿಂದ ಗೊತ್ತಾಗಬೇಕು, ಅರ್ಜೆಂಟೀನಾ ಕ್ಯಾಪಿಟಲ್ ಅದು. ಸೊ ಆ ಒಂದು ಟೈಟಲನ್ನು, ಆ ಒಂದು ಆನರನ್ನು ಕೊಡಲಾಗಿದೆ. ಇದೊಂದು ಸಿಂಬಾಲಿಕ್ ಅವಾರ್ಡ್ ಇದೆ. ಇದು ಯಾವತ್ತು ಕೊಟ್ಟರು? ಜುಲೈ 6, 2025 ಕೊಟ್ಟರು. ಆಮೇಲೆ ಇದು ಫಸ್ಟ್ ವಿಸಿಟ್ ಬೈ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ಅರ್ಜೆಂಟೀನಾ
ಇನ್ 57 ಇಯರ್ಸ್. 57 ಇಯರಿಂದ ಇಂಡಿಯಾದಿಂದ ಯಾವುದೂ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಹೋಗಿರಲಿಲ್ಲ ಅಂತ. ಫಸ್ಟ್ ಟೈಮ್ ಮೋದಿಜಿ ಅವರು 57 ವರ್ಷದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಸೊ ಪಿ ಎಮ್ ಮೋದಿ ಅವರು ಅಲ್ಲಿ ಹೋಗಿಬಿಟ್ಟು ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅರ್ಜೆಂಟೀನಾದವರು ಅಗ್ರಿ ಮಾಡಿದ್ದಾರೆ ಲಿಥಿಯಮ್ ಮತ್ತು ಶೇಲ್ ಗ್ಯಾಸನ್ನು ಇಂಡಿಯಾಗೆ ಸಪ್ಲೈ ಮಾಡೋದಕ್ಕೆ. ಹೇಳಿದೆ ತಾನೆ, ಇಂಡಿಯಾ 2 ಕಂಟ್ರಿಗಳ ಹೆಡ್ಸ್ ಯಾವತ್ತು ಮೀಟ್ ಆಗ್ತಾರೆ, ತುಂಬ ಅಗ್ರಿಮೆಂಟ್ ಮತ್ತು MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಆಗುತ್ತೆ. ಸೊ ಅರ್ಜೆಂಟೀನಾ ಪ್ರೆಸಿಡೆಂಟ್ ಯಾರು? ಜೇವಿಯರ್ ಮಿಲೈ. ಓಕೆ, ಕ್ಯಾಪಿಟಲ್ ಇರೋದು ಬ್ಯೂನಸ್ ಏರ್ಸ್. ಕರೆನ್ಸಿ ಬಂದುಬಿಟ್ಟು ಅರ್ಜೆಂಟೀನ್ ಪೆಸೋ. ಫುಟ್ಬಾಲ್ ಪ್ಲೇಯರ್ ಲಯನೆಲ್ ಮೆಸ್ಸಿ ಆಡೋದು ಅರ್ಜೆಂಟೀನಾ ಟೀಮಿಂದ. ಸೊ ಅರ್ಜೆಂಟೀನಾ ಯಾವುದಕ್ಕೆ ಫೇಮಸ್ ಇದೆ? ಟ್ಯಾಂಗೋ ಡಾನ್ಸ್. ಆಮೇಲೆ ಪಂಪಾಸ್ ಗ್ರಾಸ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ಅದು ಅರ್ಜೆಂಟೀನಾನಲ್ಲಿ ಫೈಂಡ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್, ಪಂಪಾಸ್ ಗ್ರಾಸ್ಲ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನಿಗೆ ಬರೋಣ. ಇಂಡಿಯಾದವರು ಸಕ್ಸಸ್ಫುಲ್ಲಿ ಟೆಸ್ಟ್ ಮಾಡಿದ್ದಾರೆ ಏನನ್ನ? ಹೈಡ್ರೋಜನ್ ಪವರ್ ಟ್ರೈನ್ ಕೋಚ್ ಅಟ್ ICF ಚೆನ್ನೈ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಹೈಡ್ರೋಜನ್ ಫಾರ್ ಹೆರಿಟೇಜ್ ಅನ್ನೋದು ಇನಿಷಿಯೇಟಿವ್ ಇದೆ. ಈ ಇನಿಷಿಯೇಟಿವ್ ಅಂಡರ್ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನ್ ಕೋಚ್ ಏನಿದೆ ರನ್ ಆಗಿದೆ ICF ಚೆನ್ನೈನಲ್ಲಿ. ಸೊ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಓಕೆ, ಸೊ ಇಲ್ಲಿ ನೋಡಿ, ಇಂಡಿಯನ್ ರೈಲ್ವೆ ಅನ್ನೋದು 4th ಲಾರ್ಜೆಸ್ಟ್ ರೈಲ್ವೆ ನೆಟ್ವರ್ಕ್ ಇದೆ ಅಂತೆ ವರ್ಲ್ಡಲ್ಲಿ. ಕರೆಂಟ್ ರೈಲ್ವೆ ಮಿನಿಸ್ಟ್ರಿ ಯಾರಿದ್ದಾರೆ? ಅಶ್ವಿನಿ ವೈಷ್ಣವ್ ಅವರು. ಯೂಶ್ವಲಿ ನೋಡ್ತಿರ್ತೀರ, ಅವರಿಗೆ ತುಂಬ ಆ್ಯಕ್ಟಿವ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕರೆಂಟ್ ಅಫೇರ್ ಏನಿದೆ ಅಂತ ಅಂದರೆ, ಫ್ರಾನ್ಸ್ದವರು ರೆಕಗ್ನೈಸ್ ಮಾಡಿದ್ದಾರೆ ಸ್ಟೇಟ್ ಆಫ್ ಪ್ಯಾಲೆಸ್ಟೀನ್ ಇನ್ ಸೆಪ್ಟೆಂಬರ್ 2025. ಸೊ ವೆರಿ ಇಂಪಾರ್ಟೆಂಟ್ ನ್ಯೂಸ್. ಫ್ರಾನ್ಸ್ದವರು ಫಸ್ಟ್ G7 ನೇಷನ್ ಇದೆ ಅಂತೆ, ಪ್ಯಾಲೆಸ್ಟೀನನ್ನು ಇವರು ಫಾರ್ಮಲಿ ರೆಕಗ್ನೈಸ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಥರ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವೆ ಪ್ರಾಬ್ಲಮ್ ಆಗ್ತಾಯಿದೆ. ಈ ಕಡೆ ಗಾಜಾ ಸ್ಟ್ರಿಪ್ ಇದೆ, ಆಮೇಲೆ ಈ ಕಡೆ ಪ್ಯಾಲೆಸ್ಟೀನ್ ಇದೆ. ಇವೆರಡು ಒಂದೇ ದೇಶ. ಇಲ್ಲಿ ನಡುವೆ ಬಂದುಬಿಟ್ಟು ಇದು ಏನಂತಾರೆ, ಇಸ್ರೇಲ್ ಬಂದುಬಿಟ್ಟು ನಡುವೆ ಈ ಆಕ್ಯುಪೇಷನನ್ನು ಮಾಡ್ಕೊಂಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದರಿಂದ ಏನಿದೆ, 140 ಕಂಟ್ರೀಸ್ ಆಲ್ರೆಡಿ ಪ್ಯಾಲೆಸ್ಟೀನನ್ನು ರೆಕಗ್ನೈಸ್ ಮಾಡ್ತಾರೆ, ಬಟ್ G7ನಲ್ಲಿ ಫ್ರಾನ್ಸ್ ಫಸ್ಟ್ ಕಂಟ್ರಿ. ಓಕೆ, ಆಮೇಲೆ ಇಲ್ಲಿ ನೋಡಿ, ಫ್ರಾನ್ಸ್ ಪ್ರೆಸಿಡೆಂಟ್ ಹೆಸರೇನು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಯಾಪಿಟಲ್ ಯಾವುದು? ಪ್ಯಾರಿಸ್. ಆಮೇಲೆ ಕರೆನ್ಸಿ ಯಾವುದು? ಯೂರೋ. ನಾಟ್ ಓನ್ಲಿ ಅವ್ರದ್ದು, ಯುರೋಪಿನ ಒಂದು ನೇಷನ್ಸ್ ಇದ್ದಾವೆ ಎಲ್ಲ ಕೂಡ್ಬಿಟ್ಟು ಯೂರೋ ಒಂದು ಕರೆನ್ಸಿನ ಅಲ್ಲಿ ನಡೆಸ್ತಾರೆ. ಸೊ ಐಫಿಲ್ ಟವರ್ ಲೊಕೇಟ್ ಆಗಿದೆ ಎಲ್ಲಿ? ಫ್ರಾನ್ಸ್ನಲ್ಲಿ, ಪ್ಯಾರಿಸಲ್ಲಿ. ಫ್ರೆಂಚ್ ರೆವಲ್ಯೂಷನ್ ಆಗಿತ್ತು, ಅದು ಯಾವತ್ತಾಗಿತ್ತು ಅಂದರೆ 1789 ಆಗಿತ್ತು. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದು ಕೇಳ್ಬೋದು. ಸೊ ಪರಾಗ್ ಜೈನ್ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ನ್ಯೂ ರಾ ಚೀಫ್ ಆಗಿ. ಸೊ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಇಂಡಿಯಾ ಈಗ ಪಾಕಿಸ್ತಾನಲ್ಲಿ ಯಾವ ಥರ ISI ಇದೆ, ಆಮೇಲೆ USA ಯಾವ ಥರ CIA ಇದೆ, ಇಸ್ರೇಲಲ್ಲಿ ಯಾವ ಥರ ಮೊಸಾದ್ ಇದೆ, ಆ ಥರ ಇಂಡಿಯಾದು ಇದನ್ನು ಏನಂತ ಕರಿತೀವಿ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಕರಿತೀವಿ. ಸೊ ಅಪಾಯಿಂಟ್ಮೆಂಟ್ ಇವ್ರದ್ದು ರವಿ ಸಿನ್ಹಾ ಅವರು ರಿಟೈರ್ಮೆಂಟ್ ಆದರು ಜೂನಲ್ಲಿ. ಸೊ ಆವಾಗ ಇವ್ರಿಗೆ ಅದನ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರೊಂದು ಕ್ರೂಷಿಯಲ್ ರೋಲನ್ನು ವಹಿಸಿದ್ರು. ಆಪರೇಷನ್ ಸಿಂಧೂರ್ ಏನಾಗಿತ್ತು ಅದರಲ್ಲಿ. ಸೊ ಇಂಡಿಯಾದ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಏನು ಕರಿತೀವಿ, ಇದನ್ನು ರಾ ಅಂತ ಕರಿತೀವಿ. ಸೊ ಬೇಸಿಕ್ಲಿ ಇವ್ರೇನು ಮಾಡೋದು ಅಂದರೆ, ಇಂಡಿಯಾದಲ್ಲಿ ಏನಾದ್ರು ಟೆರರಿಸ್ಟ್ ಅಟ್ಯಾಕ್ ಆಗೋದಿದೆಯಾ, ಯಾರು ಟೆರರಿಸ್ಟ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ದಾರಾ, ಅದನ್ನು ಕಂಡುಹಿಡಿಯೋದು ರಾ. ಓಕೆ, ಸೊ ನಮ್ಮ ಸುರಕ್ಷತೆಯಲ್ಲಿ ವೆರಿ ಇಂಪಾರ್ಟೆಂಟ್. ಆರ್ಮಿ ಮತ್ತು ಇವರೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ರಾ ಹೆಡ್ ಕ್ವಾರ್ಟರ್ ಎಲ್ಲಿದೆ? ನ್ಯೂ ಡೆಲ್ಲಿನಲ್ಲಿದೆ. ಓಕೆ, ಇದು ಆಪರೇಟ್ಸ್ ಡೈರೆಕ್ಟ್ ಕಮಾಂಡ್ ಆಫ್ ಪ್ರೈಮ್ ಮಿನಿಸ್ಟರ್. ಸೀದಾ ಪ್ರೈಮ್ ಮಿನಿಸ್ಟರ್ಗೆ ಇವ್ರು ರಿಪೋರ್ಟ್ ಮಾಡೋದು, ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಚೀಫ್ ಯಾರಿದ್ರು? ರಾಮೇಶ್ವರ್ ನಾಥ್ ರಾವ್. ಸೊ ಫಿನೋ ಪೇಮೆಂಟ್ ಬ್ಯಾಂಕ್ ಲಾಂಚ್ ಮಾಡಿದ್ದಾರೆ. ಗತಿ ಅನ್ನೋದನ್ನು ಲಾಂಚ್ ಮಾಡಿದ್ದಾರೆ. ಯಾರು? ಫಿನೋ ಪೇಮೆಂಟ್ಸ್ ಬ್ಯಾಂಕ್ನವರು. ಝೀರೋ ಬ್ಯಾಲೆನ್ಸ್ ಡಿಜಿಟಲ್ ಸೇವಿಂಗ್ ಅಕೌಂಟ್. ಓಕೆ, ಇಂಪಾರ್ಟೆಂಟ್. ಸೊ ಇದನ್ನು ಏನಿದೆ, ಯಾವುದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, UPI ಟ್ರಾನ್ಸಾಕ್ಷನನ್ನು ವೆಸ್ಟ್ ಬೆಂಗಾಲಲ್ಲಿ ಬೂಸ್ಟ್ ಮಾಡೋಕ್ಕೆ, ಅದನ್ನು ಪ್ರೋತ್ಸಾಹಿಸಲು ಇದು ಮಾಡಿದ್ದಾರೆ. ಸೊ ಕಸ್ಟಮರ್ ಅವರು ಏನು ಮಾಡ್ಬೋದು ಅಂದರೆ ಅಕೌಂಟ್ಸನ್ನು ಓಪನ್ ಮಾಡ್ಬೋದು ಈ KYC ಮುಖಾಂತರ. ಸೊ ಇಂಪಾರ್ಟೆಂಟ್ ಏನಪ್ಪ ಇಲ್ಲಿ ಅಂತ ಅಂದರೆ, ಇದು ಏನು ಗತಿ ಲಾಂಚ್ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಸೊ ಯಾರಿಂದ ಲಾಂಚ್ ಆಯಿತು ಅನ್ನೋದು ಇಂಪಾರ್ಟೆಂಟ್. ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಅವ್ರ CEO ಯಾರಿದ್ದಾರೆ ಅಂದರೆ ರಿಷಿ ಗುಪ್ತಾ ಅವರು ಈಗ ಸದ್ಯಕ್ಕೆ ಇದ್ದಾರೆ. ಅದೊಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಜೋ ರೂಟ್ ಆಗಿದ್ದಾರೆ ಏನು? ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಇನ್ ಟೆಸ್ಟ್ ಕ್ರಿಕೆಟ್. ಸಚಿನ್ ತೆಂಡೂಲ್ಕರ್ ಆದಮೇಲೆ ಹೈಯೆಸ್ಟ್ ಸೆಕೆಂಡ್ ರನ್ ಗೆಟರ್
ಅಂದರೆ ಹೈಯೆಸ್ಟ್ ಸೆಕೆಂಡ್ ರನ್ ಸ್ಕೋರ್ ಮಾಡಿದವರು ಯಾರು? ಜೋ ರೂಟ್ ಆಡೋದು ಎಲ್ಲಿಂದ? ಇಂಗ್ಲೆಂಡಿಂದ. ಸೊ ಇವರು ರಾಹುಲ್ ದ್ರಾವಿಡ್ ಅವರನ್ನು, ಕ್ಯಾಲಿಸ್ ಅವರನ್ನು, ಪಾಂಟಿಂಗ್ ಅವರನ್ನು ಸಿಲೆಕ್ಟ್ ಮಾಡಿಬಿಟ್ಟು ಒಂದೇ ಟೈಮಲ್ಲಿ ಒಂದೇ ಇನ್ನಿಂಗ್ಸಲ್ಲಿ ಇದು ಮಾಡಿದ್ದಾರೆ. ಅಂದರೆ ಏನಿತ್ತು, ಈಗ ಸಚಿನ್ ತೆಂಡೂಲ್ಕರ್ ಅವರು ಇಲ್ಲಿದ್ದರು, ಆಮೇಲೆ ರಾಹುಲ್ ದ್ರಾವಿಡ್ ಅವರು ಇಲ್ಲಿದ್ದರು, ಜಾಕ್ ಕ್ಯಾಲಿಸ್ ಅವರು ಇಲ್ಲಿದ್ದರು, ರಿಕಿ ಪಾಂಟಿಂಗ್ ಅವರು ಇಲ್ಲಿದ್ದರು. ಇದರ ಕೆಳಗಡೆ ಜೋ ರೂಟ್ ಅವರ ಹೆಸರಿತ್ತು. ಸೊ ಅವ್ರು ಒಂದೇ ಇನ್ನಿಂಗಲ್ಲಿ ಇಲ್ಲಿಂದ ಜಂಪ್ ಆಗಿಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಓಕೆ, ಸೊ ಇವರು 38 ಟೆಸ್ಟ್ ಸೆಂಚುರೀಸ್ ಮಾಡಿದ್ದಾರೆ, ಈಕ್ವಲ್ ಟು ಕುಮಾರ್ ಸಂಗಕಾರ. ಆಮೇಲೆ ಫಸ್ಟ್ ಬ್ಯಾಟರ್ ಟು ಸ್ಕೋರ್ 1000+ ಟೆಸ್ಟ್ ರನ್ಸ್ ಆ್ಯಟ್ ಓಲ್ಡ್ ಟ್ರಾಫರ್ಡ್. ವಾವ್. ಆಮೇಲೆ ಇವರು ಇಂಗ್ಲೆಂಡಿಂದ ಆಡ್ತಾರೆ. ಲಾಂಗೆಸ್ಟ್ ಫಾರ್ಮ್ಯಾಟ್ ಆಫ್ ದ ಸ್ಪೋರ್ಟ್. ಫಸ್ಟ್ ಮ್ಯಾಚ್ ಆಡಲಾಗಿದ್ದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಆಡಲಾಗಿತ್ತು ಇಂಟರ್ನ್ಯಾಷನಲ್ ಮ್ಯಾಚ್. ಯಾವತ್ತು? 1877ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಈಗ ಸ್ವಿಯಾಟೆಕ್ ಅನ್ನೋರು ಫಸ್ಟ್ ವಿಂಬಲ್ಡನ್ ಟೈಟಲನ್ನು ಗೆದ್ದಿದ್ದಾರೆ. ಅವರ ಫಸ್ಟ್ ವಿಂಬಲ್ಡನ್ ಟೈಟಲ್ ಈಗ ಸ್ವಿಯಾಟೆಕ್. ಇಂಪಾರ್ಟೆಂಟ್ ಕ್ವಶನ್. ಯಾವಾಗಲೂ ಈ 4 ಗ್ರ್ಯಾಂಡ್ ಸ್ಲ್ಯಾಮ್ಸ್ ಏನಿದೆ, ವಿಂಬಲ್ಡನ್, ಫ್ರೆಂಚ್ ಓಪನ್, ಆಸ್ಟ್ರೇಲಿಯನ್ ಓಪನ್, US ಓಪನ್, ಯಾರು ಗೆದ್ದಿದ್ದಾರೆ? ಮೆನ್ನಲ್ಲಿ, ವುಮೆನಲ್ಲಿ, ಮಿಕ್ಸ್ಡ್ ಡಬಲ್ಸಲ್ಲಿ. ಓಕೆ, ಸೊ ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಸೊ ಇವ್ರು ಯಾರನ್ನು ಡಿಫೀಟ್ ಮಾಡಿದರು? ಅಮಾಂಡಾ ಎನಿಸಿಮೋವಾ ಅವರನ್ನು ಫೈನಲಲ್ಲಿ ಇದು ಮಾಡಿದರು. ಇದು ಇವರ 6th ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ಅಂತ ಹೇಳಿದೆ. ಗ್ರ್ಯಾಂಡ್ ಸ್ಲ್ಯಾಮ್ ಅಂದರೆ ಇವೇ 4: ವಿಂಬಲ್ಡನ್, ಫ್ರೆಂಚ್, US ಆ್ಯಂಡ್ ಆಸ್ಟ್ರೇಲಿಯನ್ ಓಪನ್. ಸೊ ಓಕೆ, ಇದು ಇಂಪಾರ್ಟೆಂಟ್ ಅಲ್ಲ. ಇವರು ಪೋಲ್ಯಾಂಡಿಂದ ಇದ್ದಾರೆ. ಪೋಲ್ಯಾಂಡಿನ ಕ್ಯಾಪಿಟಲ್ ಯಾವುದು? ವಾರ್ಸೋ. ಇಂಪಾರ್ಟೆಂಟ್. ಸೊ ವಿಂಬಲ್ಡನ್ ಚಾಂಪಿಯನ್ಶಿಪ್ ಎಲ್ಲಿ ಹೆಲ್ಡ್ ಆಗುತ್ತೆ? ಲಂಡನಲ್ಲಿ, UK, ಎವ್ರಿ ಇಯರ್. ಸೊ ಮಾರ್ಟಿನಾ ನವ್ರಾಟಿಲೋವಾ ಅವರು ಮೋಸ್ಟ್ ವಿಂಬಲ್ಡನ್ ವುಮೆನ್ಸ್ ಸಿಂಗಲ್ ಟೈಟಲ್ಸನ್ನು ಗೆದ್ದಿದ್ದಾರೆ, 9. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ಯಾಬಿನೆಟ್ದವರು ಅಪ್ರೂವ್ ಮಾಡಿದ್ದಾರೆ ಏನನ್ನು? ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕೃಷಿ ಯೋಜನಾನ ಕ್ಯಾಬಿನೆಟ್ ಅಪ್ರೂವ್ ಮಾಡಲಾಗಿದೆ. ಸೊ ಇದರಿಂದ ಅಗ್ರಿಕಲ್ಚರಿಗೆ ಬೂಸ್ಟ್ ಆಗುತ್ತೆ, ಅಂದರೆ ಉತ್ತೇಜನೆ ಸಿಗುತ್ತೆ. 100 ಡಿಸ್ಟಿಕ್ ಲೋ ಪ್ರಾಡಕ್ಟ್ ಇರುವಂಥ 100 ಡಿಸ್ಟಿಕಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋರಿದ್ದಾರೆ. ಸೊ ಡೈರೆಕ್ಟ್ಲಿ ಇನ್ಸ್ಪೈರ್ ಆಗೋದಿದೆ ನೀತಿ ಆಯೋಗಿಂದ. ಆಮೇಲೆ ನೀತಿ ಆಯೋಗ್ ಚೇರ್ಪರ್ಸನ್ ಆಫ್ ನೀತಿ ಆಯೋಗ್ ಯಾರು? ಇಂಪಾರ್ಟೆಂಟ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಇಂಡಿಯಾದಿಂದ ಒಂದು ಲೈನ್ ಆಫ್ ಕ್ರೆಡಿಟ್ ಏನಿದೆ ಮಾಲ್ಡೀವ್ಸ್ಗೆ, 4850 ಕೋಟಿನ ಮಾಲ್ಡೀವ್ಸ್ ಅವರಿಗೆ ಕೊಡ್ತಾ ಇದ್ದಾರೆ. ಸೊ PM ಮೋದಿ ಅವರು ಸ್ಟೇಟ್ ವಿಸಿಟ್ ಕೈಗೊಂಡಿದ್ರು, ಆವಾಗ ಅಲ್ಲಿ ಹೋಗಿಬಿಟ್ಟು ಇದೊಂದು ಸೈನ್ ಆಗಿದೆ. ಮತ್ತು ಟಾಕ್ಸ್ ಕೂಡ ಆಗ್ತಾ ಇದ್ದಾವೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆವಾಗಲೇ UK ನಡುವೆ ಮತ್ತು ಇಂಡಿಯಾ ನಡುವೆ ಆಯ್ತಲ್ಲ, ಸೊ ಅದೇ ಥರದ್ದು ಒಂದು ಲಾಂಚ್ ಮಾಡೋದಕ್ಕೋಸ್ಕರ ಟಾಕ್ ಆಗ್ತಾಯಿದೆ. ಆಮೇಲೆ ಮಾಲ್ಡೀವ್ಸ್ ಪ್ರೆಸಿಡೆಂಟ್, ಇದು ಇಂಪಾರ್ಟೆಂಟ್, ಮೊಹಮ್ಮದ್ ಮಿಝು. ಕ್ಯಾಪಿಟಲ್ ಯಾವುದು? ಮಾಲ್ಡೀವ್ಸಿಂದು ಮಾಲೆ. ಆಮೇಲೆ ಕರೆನ್ಸಿ ಯಾವುದು? ಮಾಲ್ಡಿವಿಯನ್ ರುಫಿಯಾ, ಅಂದರೆ ರೂಪಾಯಿ ಅಂತಲೇ ನಾವು ಕರಿತೀವಿ, ರುಫಿಯಾ ಅಂತ ಕರೀತಾರೆ. ಸೊ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಆರ್ ಮೆಂಬರ್ಸ್ ಆಫ್ ಸಾರ್ಕ್, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್. ಈ ಕಂಟ್ರೀಸಲ್ಲಿ ಇದು ಇಂಡಿಯಾ ಮತ್ತು ಮಾಲ್ಡೀವ್ಸ್ ಪಾರ್ಟ್ ಆಗಿದ್ದಾರೆ. ಆಮೇಲೆ 8 ಡಿಗ್ರಿ ಚಾನೆಲ್ ಏನಿದೆ ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ ಇದೆ. ಐಲ್ಯಾಂಡ್ಸ್ ಆಫ್ ಮಿನಿಕಾಯ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ 8 ಡಿಗ್ರಿ ಚಾನೆಲ್ ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಯೂನಿಯನ್ ಗೌರ್ಮೆಂಟ್ದವರು ನೋಟಿಫೈಸ್ ಟ್ರಾನ್ಸ್ಫರ್ ಆ್ಯಂಡ್ ರಿಪ್ಯಾಟ್ರಿಯೇಷನ್ ಆಫ್ 18 ಹೈಕೋರ್ಟ್ ಜಜಸ್. ಸೊ 18 ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆ ಮತ್ತು ವಾಪಸಾತಿಯನ್ನು ಅಧಿಸೂಚನೆ ಮಾಡಲಾಗಿದೆ. ಸೊ ಈ ಆರ್ಡರ್ ಯಾವತ್ತು ಇಶ್ಯೂ ಆಗಿತ್ತು? 14 ಜುಲೈ 2025ರಂದು. ನಾನೇನು ಹೇಳ್ಕೊಡ್ತಾ ಇದ್ದೀನಿ, ನೀವೆಲ್ಲನೂ ಇದನ್ನ ನೀವು ಸ್ಕ್ರೀನ್ಶಾಟ್ ಮುಖಾಂತರ ತೊಗೊಂಡು ಸೇವ್ ಮಾಡ್ಕೊತಾ ಹೋಗಿ, ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್, ನಾನೇನು ಹೇಳ್ತಾ ಇದ್ದೆ ಇದರಲ್ಲಿ ಮತ್ತೇನು, ಕರೆಂಟ್ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಅಂದರೆ ಜಸ್ಟಿಸ್ DY ಚಂದ್ರಚೂಡ್ ಅವರು CJI ಇದ್ದಾರೆ. ಸೊ ಕರೆಂಟ್ಲಿ 25 ಹೈಕೋರ್ಟ್ ಇದೆ. ಇದು ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ನೆಕ್ಸ್ಟ್ ಕರೆಂಟ್ ಅಫೇರ್ ಟಾಪಿಕಿಗೆ ಬರೋಣ. ಓಕೆ, ಸೊ ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ, USAದು. ಇಂಡಿಯಾದಲ್ಲಿ ಹೆಂಗೆ ಇಸ್ರೋ ಇದೆ, ಇದು USA-ನಲ್ಲಿರೋದು ನಾಸಾ. ಸೊ ಅವರು ಟ್ರೇಸರ್ಸ್ ಮಿಷನ್ ಅನ್ನೋದನ್ನು ಲಾಂಚ್ ಮಾಡಿದ್ದಾರೆ 2 ಸ್ಯಾಟಲೈಟೊಂದಿಗೆ. ಅದು ಯಾವುದಕ್ಕೋಸ್ಕರ ಅಂದರೆ ಟು ಸ್ಟಡಿ ದ ಮ್ಯಾಗ್ನೆಟಿಕ್ ರೀಕನೆಕ್ಷನ್. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ಅಂತ ಅಂದರೆ ಮಿಷನ್ ಸ್ಟಡಿ ಮಾಡೋದಿದೆ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಇನ್ ಅರ್ತ್ಸ್ ಪೋಲಾರ್ ಕಸ್ಪ್. ಓಕೆ, ಇದಾದಮೇಲೆ
ಅರ್ಥನ್ನು ಪ್ಲ್ಯಾನೆಟನ್ನು ಸೋಲಾರ್ ಸ್ಟಾರ್ಮ್ಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏಮ್ ಮಾಡಲಾಗಿದೆ. ಆಮೇಲೆ ಇದು ಇಂಪಾರ್ಟೆಂಟ್ ನೋಡಿ, ಇಟ್ ವಾಸ್ ಲಾಂಚ್ಡ್ ಆನ್ ಅ ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್. ಸ್ಪೇಸ್ ಎಕ್ಸ್ ಯಾರ್ದಿದು? ಎಲಾನ್ ಮಸ್ಕ್ ಅವ್ರದ್ದು ಸ್ಪೇಸ್ ಎಕ್ಸ್. ಓಕೆ, ಸೊ ಫಾಲ್ಕಾನ್ 9 ರಾಕೆಟ್ ಏನಿದೆ ಅಲ್ಲಿಂದ ಇದನ್ನು ಲಾಂಚ್ ಮಾಡಲಾಗಿತ್ತು. ಸೊ ನಾಸಾ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಅಂದರೆ ವಾಷಿಂಗ್ಟನ್ DC ನಾಸಾ ಹೆಡ್ ಕ್ವಾರ್ಟರ್ಸ್ ಇದೆ USA. ಇದರ ಹೆಡ್ ಯಾರಿದ್ದಾರೆ ಅಂದರೆ ಶಾನ್ ಡಫಿ. ಓಕೆ, USA, who is the head of NASA NASA, that is Sean Duffy. Where is the NASA headquarters located? Washington DC. So ISRO, India's space agency ಇದೆ. ಇಂಪಾರ್ಟೆಂಟ್ ಸನ್ಸ್. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ಎಕ್ಸಾಮಲ್ಲಿ. ಸನ್ನಿನ ಔಟರ್ ಮೋಸ್ಟ್ ಅಟ್ಮಾಸ್ಫಿಯರನ್ನು ನಾವೇನಂತ ಕರಿತೀವಿ? ಕೊರೋನಾ ಅಂತ ಕರಿತೀವಿ. ಕರೋನಾ ಅಲ್ಲ, ಕೊರೋನಾ. ಸೊ ರಿಲಯನ್ಸ್ ಜಿಯೋ ವರ್ಲ್ಡ್ಸ್ ಲಾರ್ಜೆಸ್ಟ್ FWA ಪ್ರೊವೈಡರ್ ಆಗಿ ಹೊರಹೊಮ್ಮಿದ್ದಾರೆ. ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್. ಓಕೆ, ಸೊ ಇವರು T-Mobileನ್ನು ಸಪ್ರಾಸ್ ಮಾಡಿದರು. ಅಂದರೆ T-Mobileದವರು ಹೈಯೆಸ್ಟ್ ಇದ್ದರು, ಇವ್ರಿಗಿಂತ ಮೇಲೆ ಬಂದುಬಿಟ್ಟು ರಿಲಯನ್ಸ್ದವರು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಪಟ್ಟನ ಅಲಂಕರಿಸಿದ್ದಾರೆ. ಸೊ ರಿಲಯನ್ಸಿನ ಚೇರ್ಮನ್ ಯಾರಿದ್ದಾರೆ? ರಿಲಯನ್ಸ್ ಜಿಯೋ ಚೇರ್ಮನ್ ಯಾರಿದ್ದಾರೆ ಅಂತ ಅಂದರೆ ಆಕಾಶ್ ಅಂಬಾನಿ ಅವರು ಇದ್ದಾರೆ. ಆಕಾಶ್ ಅಂಬಾನಿ. ಮತ್ತು ವಾಂತರ ಯಾರ ಹತ್ರ ಇದೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ಜಿಯೋ ಫೈಬರ್ ಲಾಂಚ್ ಆಗಿತ್ತು ಸೆಪ್ಟೆಂಬರ್ 2023. ಓಕೆ, ಸೊ 5G is the 5th generation technology for broadband cellular networks. ಸೊ ಇಂಡಿಯಾ ಟೀ ಎಕ್ಸ್ಪೋರ್ಟ್ ಏನಿದೆ ಇದು 2.85% ಇನ್ಕ್ರೀಸ್ ಆಗಿದೆ ಫೈನಾನ್ಷಿಯಲ್ ಇಯರ್ 2024-25. ಫೈನಾನ್ಷಿಯಲ್ ಇಯರ್ ಮತ್ತು ನಾರ್ಮಲ್ ಇಯರಿಗೆ ಏನು ಡಿಫ್ರೆನ್ಸ್ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ ನಾರ್ಮಲ್ ಇಯರ್ ಇರುತ್ತೆ. ಇಲ್ಲಿ ಏಪ್ರಿಲಿಂದ ಹಿಡ್ಕೊಂಡ್ಬಿಟ್ಟು ಮಾರ್ಚ್ವರೆಗೂ ಇದನ್ನು ನಾವೇನಂತ ಕರಿತೀವಿ? ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಸೊ 8.15%. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಕ್ವಶನ್ ಅಂತ ಅಂದರೆ ಇಂಡಿಯಾ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಆಫ್ಟರ್ ಚೈನಾ ಹೈಯೆಸ್ಟ್, ಅದಾದಮೇಲೆ ಇಂಡಿಯಾದಲ್ಲಿ ಹೈಯೆಸ್ಟ್ ಟೀ ಪ್ರೊಡ್ಯೂಸಲ್ ಆಗೋದು ಅಸ್ಸಾಮಲ್ಲಿ. ಡಾರ್ಜಿಲಿಂಗ್ ಟೀ ಫ್ರಮ್ ವೆಸ್ಟ್ ಬೆಂಗಾಲ್ ಏನಿದೆ ಫೇಮಸ್ ಓಕೆ, ಇಂಪಾರ್ಟೆಂಟ್ GI ಟ್ಯಾಗ್ ಅನ್ನೋದು ವರ್ಡ್ ಬಂತು ಅಂದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಖಂಡಿತವಾದಂಥ ಫ್ಯಾಕ್ಟ್ ಇದು. ಸೊ GI ಟ್ಯಾಗ್ ಇದೆ ಯಾವುದಕ್ಕೆ? ಡಾರ್ಜಿಲಿಂಗ್ ಟೀ. ಅದೆಲ್ಲಿಂದ? ವೆಸ್ಟ್ ಬೆಂಗಾಲಿಂದ. ಇಂಪಾರ್ಟೆಂಟ್ ಕ್ವಶನ್. ಸೊ ನೀತು ಚಂದ್ರ ಮತ್ತು ಕ್ರಾಂತಿ ಪ್ರಕಾಶ್ ಝಾ ಅವರು ಸೆಲೆಕ್ಟ್ ಆಗಿದ್ದಾರೆ ಯಾವುದರಲ್ಲಿ? ಸ್ವೀಪ್ ಐಕಾನ್ ಫಾರ್ ಬಿಹಾರ್. ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನು ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECIದಿಂದ ಸೆಲೆಕ್ಷನ್ ಮಾಡಲಾಗಿದೆ. ನ್ಯಾಷನಲ್ ವೋಟರ್ಸ್ ಡೇ ಯಾವತ್ತು ಸೆಲೆಕ್ಟ್ ಮಾಡ್ತೀರಿ? ಯಾವತ್ತು ಆಚರಿಸ್ತೀರಿ ಅಂತ ಅಂದರೆ ಜನವರಿ 25 ಎವ್ರಿ ಇಯರ್. ಓಕೆ, ಸೊ ECI ಯಾವತ್ತು ಇದು ಆಗಿತ್ತು, ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ 25 ಜನವರಿ 1915. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಓಕೆ, ಇಂಪಾರ್ಟೆಂಟ್. ECI ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಯೂನಿಯನ್ ಕ್ಯಾಬಿನೆಟ್ ಅವರು ಅಪ್ರೂವ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ 4 ಲೇನ್ ಪಾರಮ್ಕುಡಿ ಮತ್ತು ರತ್ನಾಪುರಂ ಸೆಕ್ಷನನ್ನು NH87 ತಮಿಳ್ನಾಡಿನಲ್ಲಿ. ಓಕೆ, ಅಪ್ರೂವ್ ಆಗಿದೆ. ಇದು ಕನ್ಸ್ಟ್ರಕ್ಷನ್ ಆಗೋದಿದೆ. 46.7 ಕಿಲೋಮೀಟರ್ ಇದನ್ನ ಇರೋದಿದೆ. ಯಾರ ಅಂಡರ್ ಡೆವಲಪ್ ಆಗುತ್ತೆ ಅಂದರೆ ಹೈಬ್ರಿಡ್ ಅನ್ಯೂನಿಟಿ ಮೋಡ್. ಓಕೆ, ಇಂಪಾರ್ಟೆಂಟ್. ಆಮೇಲೆ ತಮಿಳ್ನಾಡು CM ಯಾರು? MK ಸ್ಟಾಲಿನ್ ಅವರು. ಗವರ್ನರ್ ಯಾರು? RN ರವಿ ಅವರು. ಆಮೇಲೆ ಕ್ಯಾಪಿಟಲ್ ಯಾವುದು? ಚೆನ್ನೈ. ಓಕೆ, ಸೊ ಪಂಬಂ ಬ್ರಿಡ್ಜ್ ಏನಿದೆ ಇದು ಕನೆಕ್ಟ್ ಮಾಡುತ್ತೆ ಟೌನ್ ಆಫ್ ಮಂಡಪಂ ವಿತ್ ಪಂಬನ್ ಐಲ್ಯಾಂಡ್ ಆ್ಯಂಡ್ ರಾಮೇಶ್ವರಂ. ಸೊ ತಮಿಳ್ನಾಡುದಿಂದ ಕ್ಲಾಸಿಕಲ್ ಡಾನ್ಸ್ ಯಾವುದು ಒರಿಜಿನೇಟ್ ಆಗಿದೆ ಅಂತ ಅಂದರೆ ಎಕ್ಸಾಮಲ್ಲಿ ಕೇಳ್ತಾರೆ, ಅದು ಭರತನಾಟ್ಯಂ. IIM ಕೋಝಿಕೋಡೆ ಲಾಂಚಸ್ ಜ್ಞಾನೋದಯ, ಅ ಸೆಂಟರ್ ಫಾರ್ ಪೆಡಾಗೋಜಿಕಲ್ ಇನೋವೇಷನ್. ಓಕೆ, ಸೊ ಇದನ್ನು ಶಿಕ್ಷಣಶಾಸ್ತ್ರದ ನಾವೀನ್ಯತೆ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ IIM ಕೋಝಿಕೋಡೆ. IIM ಮೀನಿಂಗ್ ಏನು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಂಡಿಯಾದಲ್ಲಿ ಟೋಟಲಿ ಎಷ್ಟು IIM ಇದ್ದಾವೆ? IIM ಬ್ಯಾಂಗ್ಳೂರ್, IIM ಅಹಮದಾಬಾದ್, ಈ ಥರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇದರಿಂದ ಏನಾಗೋದಿದೆ? ಮ್ಯಾನೇಜ್ಮೆಂಟ್ ಎಜುಕೇಷನನ್ನು ಟ್ರಾನ್ಸ್ಫರ್ ಮಾಡಲಾಗ್ತಾ ಇದೆ ಇದನ್ನು. ಆಮೇಲೆ NEP ನ್ಯೂ ಎಜುಕೇಷನಲ್ ಪಾಲಿಸಿ ಗೋಲ್ಸ್ ಜೊತೆ ಅಲೈನ್ ಆಗಿದೆ. ಓಕೆ, IIM ಕೋಝಿಕೋಡೆ ಎಲ್ಲಿ ಲೊಕೇಟೆಡ್ ಆಗಿದೆ? ಕೇರಳದಲ್ಲಿ ಲೊಕೇಟೆಡ್ ಆಗಿದೆ. ಕೇರಳ CM ಯಾರು? ಪಿನರಾಯಿ ವಿಜಯನ್.
ಆಮೇಲೆ ಗವರ್ನರ್ ಯಾರು, ಆರ್ಲೇಕರ್ ರಾಜೇಂದ್ರ ಅವರು. ಕ್ಯಾಪಿಟಲ್ ಯಾವುದು ಅಂತ ಅಂದರೆ ತಿರುವನಂತಪುರಂ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಆಗಿದೆ ಕೇರಳದಲ್ಲಿ, ಇಂಪಾರ್ಟೆಂಟ್. ನಾನು ಯಾವ ಥರ ಈ ನೋಟ್ಸನ್ನು ರೂಪಿಸಿದ್ದೀನಿ ಅಂದರೆ, ಇದು ಕೆಳಗಡೆ ಬರುವಂಥ ಇಂಪಾರ್ಟೆಂಟ್ ಈ 3 ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಕೆಳಗಿಂದ 3ರಿಂದ 4 ಏನು ಫ್ಯಾಕ್ಟ್ ಇದೆ ನಿಮಗೆ ಎಕ್ಸಾಮಿಂದ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೋಟ್ ಮಾಡ್ಕೊತಾ ಹೋಗಿ. ಸೊ ಬ್ಯಾಡಿಂಗ್ಲಾಮ್ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡಲಾಯಿತು ಫುಲ್ ಜೋಶ್ ಮತ್ತು ಜಾಯಿಂದ. ಎಲ್ಲಿ? ಜೋವಾಯಿ, ಮೇಘಾಲಯದಲ್ಲಿ ಜೋವಾಯಿ ಅನ್ನೋ ಊರೇನಿದೆ ಅಲ್ಲಿ ಬೆಹಕಿನ್ ಲ್ಯಾಮ್ ಫೆಸ್ಟಿವಲ್ ಸೆಲೆಬ್ರೇಟ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಅದೇ ಈಗ ಮೇಘಾಲಯವನ್ನು ಏನಂತ ಕರಿತೀವಿ ನಾವು? ಅಬೋರ್ಡ್ ಆಫ್ ಕ್ಲೌಡ್ಸ್ ಅಂತ ಏನು ಕರಿತೀವಿ. ಅಬೋರ್ಡ್ ಆಫ್ ಕ್ಲೌಡ್ಸ್ ಅಂದರೆ ಮೋಡಗಳ ನಿವಾಸ ಯಾವುದು? ಮೇಘಾಲಯವನ್ನು ಕರಿತೀವಿ. ಮೇಘಾಲಯ CM ಯಾರು? ಕೊನ್ರಾಡ್ ಸಂಗ್ಮಾ. ಗವರ್ನರ್ ಯಾರು? ಫಾಗು ಚೌಹಾನ್. ಆಮೇಲೆ ಕ್ಯಾಪಿಟಲ್ ಯಾವುದು? ಶಿಲಾಂಗ್. ಸೊ ಮೌಸಿನ್ರಾಮ್ ಮೇಘಾಲಯದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಇನ್ ದ ವರ್ಲ್ಡ್ ರಿಸೀವ್ ಮಾಡುತ್ತೆ. ಎಲ್ಲಿ? ಮೌಸಿನ್ರಾಮ್ ಇನ್ ಮೇಘಾಲಯ. ಓಕೆ, ಸೊ ಇದರಲ್ಲಿ ಯಾವ್ಯಾವ ರೀಚಲ್ ಇದೆ ಅದು ಇದು ಇಂಪಾರ್ಟೆಂಟ್ ಇದೆ, ಬಟ್ ನಿಮಗೆ ಬೇಕಾಗಿರೋದು ಓಕೆ ಇದು ಇಂಪಾರ್ಟೆಂಟ್. ಇಟ್ ಈಸ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಫಾರ್ ನಾರ್ಸ್. ಓಕೆ, ನಾರ್ಸ್ ಅಂತ ಒಂದು ಸಬ್ ಟ್ರೈಬ್ ಇದೆ ಜೈಂಟಿಯಾ ಕಮ್ಯುನಿಟಿನಲ್ಲಿ. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ಈ ಕಮ್ಯುನಿಟಿದಿಂದ, ಜೈಂಟಿಯಾ ಕಮ್ಯುನಿಟಿ, ಅದೊಂದು ಸಬ್ ಟ್ರೈಬ್ ಇದೆ ನಾರ್ಸ್ ಅನ್ನೋರು, ಅವರಿಗೆ ಈ ಫೆಸ್ಟಿವಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಂಜೋಗ್ ಗುಪ್ತಾ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ನ್ಯೂ CEO ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲಿನ CEO ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಸಂಜೋಗ್ ಗುಪ್ತಾ ಅವ್ರನ್ನ ನೇಮಕ ಮಾಡಲಾಗಿದೆ. ಇವರು ಯಾರಿದ್ದಾರೆ ಅಂದರೆ ಫಾರ್ಮರ್ ಹೆಡ್ ಇದ್ದರು ಸ್ಟಾರ್ ಇಂಡಿಯಾ ಮತ್ತು ಜಿಯೋ ಸ್ಟಾರಲ್ಲಿ. ಇವರನ್ನು 2500 ಅಪ್ಲಿಕೆಂಟಲ್ಲಿ ಸೆಲೆಕ್ಟ್ ಮಾಡಲಾಗಿದೆ. ಅಂದರೆ ಒಂದು ಪೊಸಿಷನ್ ಇತ್ತು, ಇದಕ್ಕೆ 2500 ಅಂದರೆ 2500 ಜನ ಅಪ್ಲಿಕೇಶನ್ ತುಂಬಿದ್ರು, ಅದರಲ್ಲಿ ಒಬ್ಬರನ್ನು ಸೆಲೆಕ್ಷನ್ ಮಾಡಲಾಗಿದೆ. ಓಕೆ, ಸೊ ಇದ್ರ ICC ಚೇರ್ಮನ್ ಯಾರಿದ್ದಾರೆ? ನಮ್ಮ ಇಂಡಿಯಾದ ಜಯ್ ಶಾ ಅವರು. ಜಯ್ ಶಾ ಯಾರ ಮಗ ಅಂತ ಅಂದರೆ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಮಗ. ಓಕೆ, ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ದುಬೈ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಆಮೇಲೆ ICC ಫೌಂಡ್ ಆಗಿದ್ದು ಯಾವಾಗ? 1909ನಲ್ಲಿ. ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲಿ ಹೆಲ್ಡ್ ಆಗಿತ್ತು? ಇಂಗ್ಲೆಂಡಲ್ಲಿ 1975ನಲ್ಲಿ. ಯಾರು ಗೆದ್ದಿದ್ರು ಅಂದರೆ ವೆಸ್ಟ್ ಇಂಡೀಸ್ನವರು ಗೆದ್ದಿದ್ರು. ಸೆಕೆಂಡು ವೆಸ್ಟ್ ಇಂಡೀಸ್ ಗೆದ್ದರು, ಥರ್ಡ್ ಬಂದುಬಿಟ್ಟು ಇಂಡಿಯಾದವರು 1983ನಲ್ಲಿ ಗೆದ್ದರು. ನೆಕ್ಸ್ಟ್ ಕ್ವಶನ್, ಆಂಧ್ರ ಪ್ರದೇಶ್ ಟೂರಿಸಮ್ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್ ಕಾರ್ಡ್ ಜೊತೆ ಅವರ ಸ್ಟೇಟ್ ಗ್ಲೋಬಲ್ ಟೂರಿಸಮ್ ಪ್ರೊಫೈಲನ್ನು ಎನ್ಹಾನ್ಸ್ ಮಾಡೋಕ್ಕೆ, ಅಂದರೆ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಇದಾಗಿದೆ. ಆಂಧ್ರ ಪ್ರದೇಶ್ ಮತ್ತು ಮಾಸ್ಟರ್ ಕಾರ್ಡ್ ನಡುವೆ ಪ್ಯಾಕ್ಟ್ ಅಂದರೆ ಒಂದು ಪಾರ್ಟ್ನರ್ಶಿಪ್ ಬೆಳೆದಿದೆ. ಓಕೆ, ಸೊ ಇದರಿಂದ ಇಂಟರ್ನ್ಯಾಷನಲ್ ಟೂರಿಸ್ಟನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಆಂಧ್ರ ಪ್ರದೇಶ್ CM ಯಾರು? ಇಂಪಾರ್ಟೆಂಟ್ ಚಂದ್ರಬಾಬು ನಾಯ್ಡು. ಗವರ್ನರ್ ಯಾರು? ಅಬ್ದುಲ್ ನಜೀರ್. ಕ್ಯಾಪಿಟಲ್ ಯಾವುದು? ಅಮರಾವತಿ ಅನ್ನೋದು ಒಂದು ಮಹಾರಾಷ್ಟ್ರನಲ್ಲೂ ಕೂಡ ಇದೆ, ಬಟ್ ಈ ಅಮರಾವತಿ ಬೇರೆ ನೋಡಿ. ಸಿಂಪಲ್, ಅಮರಾವತಿ ಅಂತ ಬಂತು ಅಂದರೆ ಇದು ಆಂಧ್ರ ಪ್ರದೇಶದ್ದು, ಬಟ್ ಅದೇ ಬಂದುಬಿಟ್ಟು ಅಮರಾವತಿ ಅಂತ ಬಂತು ಅಂದರೆ ಇದು ಮಹಾರಾಷ್ಟ್ರದ್ದು. ಇಲ್ಲಿ ಅಮರಾವತಿ, ಇಲ್ಲಿ ಅಮರಾವತಿ, ಇಂಪಾರ್ಟೆಂಟ್. ಆಮೇಲೆ ಕೊಲ್ಲೇರು ಲೇಕು ಅನ್ನೋದು ಏನಿದೆ, ಫ್ರೆಶ್ ವಾಟರ್ ಲೇಕ್ ಇರೋದು ಇಂಡಿಯಾದಲ್ಲಿ ಆಂಧ್ರ ಪ್ರದೇಶದಲ್ಲಿದೆ, ಇಂಪಾರ್ಟೆಂಟ್. ಕೊಲ್ಲೇರು ಲೇಕ್ ಈಸ್ ಇನ್ ಆಂಧ್ರ ಪ್ರದೇಶ್. ಕುಚಿಪುಡಿ ಡಾನ್ಸ್ ಈಸ್ ಫ್ರಮ್ ಆಂಧ್ರ ಪ್ರದೇಶ್. ಅದೇ ಥರ ನನಗೆ ಕಥಕ್ ಎಲ್ಲಿಂದಿದೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಬಿಡಿ ಕಮೆಂಟ್ ಮಾಡೋದು ಬೇಡ, ಹಾಯ್ ಅಂತ ಕಮೆಂಟ್ ಮಾಡಿ. ಬಟ್ ಇದು ಅದಿರೋದು ನಾನು ಯಾವುದಂದೆ ಕಥಕ್ ಅಂದೆ ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಓಕೆ, ಸಾರಿ ನನ್ನ ಮೈಂಡ್ ವರ್ಕ್ ಆಗ್ತಾಯಿಲ್ಲ, ತುಂಬ ಲೇಟ್ ಆಗಿದೆ ನೈಟ್, ಬಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರು ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ ಲಾಂಚ್ಡ್ ಆಪರೇಷನ್ ಮಹಾದೇವ್. ಓಕೆ, ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ದವರು ಆಪರೇಷನ್ ಮಹಾದೇವ್ ಅನ್ನೋದನ್ನು ಲಾಂಚ್ ಮಾಡಿದ್ದಾರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ದಾರಾ ರೀಜನಲ್ಲಿ. ಸೊ ಇದನ್ನು ಏನು ಇದರಿಂದ ಪಾಕಿಸ್ತಾನಿ ಲಷ್ಕರ್-ಎ ತಯ್ಯಬಾ LET ಟೆರರಿಸ್ಟನ್ನು ನ್ಯೂಟ್ರಲೈಸ್ ಅಂದರೆ ಮಾಡಲಾಗಿದೆ. ಸೊ ಇದನ್ನು ಜಾಯಿಂಟ್ ಯಾರ್ಯಾರು ಕಂಡಕ್ಟ್ ಮಾಡಿದ್ರು ಅಂದರೆ ಇಂಡಿಯನ್ ಆರ್ಮಿ, CRPF ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ನವರು ಸೇರಿಬಿಟ್ಟು ಇದನ್ನು ಮಾಡಿಬಿಟ್ಟು 3 LET ಟೆರರಿಸ್ಟನ್ನು ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಮಾಡಲಾಗಿತ್ತು. ಓಕೆ, ಸೊ
ಓಕೆ, ಇಲ್ಲಿ ದಾಚಿಂಗ್ಹಾಮ್ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್. ದಾಚಿಂಗ್ಹಾಮ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಇಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಬಂದಿತ್ತು, ಅದ್ರ ಬೇಸಿಸ್ ಮೇಲೆ ಇದು ಮಾಡಿದರು. ಸೊ ಇದೇನಾದರೂ ಪಹಲ್ಗಾಮ್ ಅಟ್ಯಾಕಿಗೆ ಏನಾದರೂ ಲಿಂಕ್ ಇದೆಯಾ ಅಂತ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾಯಿದೆ. ಆಮೇಲೆ ದಾಚಿಂಗ್ಹಾಮ್ ನ್ಯಾಷನಲ್ ಪಾರ್ಕ್ ಈಸ್ ನೋನ್ ಫಾರ್ ಹಾಂಗುಲ್ ಆರ್ ಕಾಶ್ಮೀರಿ ಸ್ಟ್ಯಾಗ್. ನ್ಯಾಷನಲ್ ಪಾರ್ಕ್ ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಚುರಿ ಈ ಥರ ಕ್ವಶನ್ ಬಂತು ಅಂದರೆ ಇಂಪಾರ್ಟೆಂಟ್ ಇರುತ್ತೆ. ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ 2 ಯೂನಿಯನ್ ಟೆರಿಟರೀಸ್ ಇದ್ದಾವೆ, ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್. ಓಕೆ, ಸೊ ಲೈನ್ ಆಫ್ ಕಂಟ್ರೋಲ್ ಸೆಪ್ರೇಟ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನಿ ಕಂಟ್ರೋಲ್ಡ್ ಪಾರ್ಟ್ಸ್ ಆಫ್ ಕಾಶ್ಮೀರ್. LOC ಅಂದರೆ ಈ ಪಾರ್ಟ್ ಇದು ಏನಿದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಮೋಸ್ಟ್ ಈ ಥರ ಇದೆ. ಸೊ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಇದು ಇಂಡಿಯಾ. ಆ್ಯಕ್ಚುಲಿ ಇದು ಇಂಡಿಯಾದೇ ಪಾರ್ಟ್, ಬಟ್ ಈಗ ಸದ್ಯಕ್ಕೆ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಈ ಲೈನನ್ನು ನಾವೇನು ಕರಿತೀವಿ? LOC, ಲೈನ್ ಆಫ್ ಕಂಟ್ರೋಲ್. ಇಂಪಾರ್ಟೆಂಟ್. ಯಾಕ್ತನ್ ವಿಲೇಜ್, ಸಿಕ್ಕಿಮಿನ ಯಾಕ್ತನ್ ವಿಲೇಜ್ ಫಸ್ಟ್ ಡಿಜಿಟಲ್ ನೋಮ್ಯಾಡ್ ವಿಲೇಜ್ ಅಂತ ಒಂದು ಗುರುತಿಸಲ್ಪಡ್ತಾ ಇದೆ. ಓಕೆ, ಸೊ ಈ ವಿಲೇಜ್ ಫಸ್ಟ್ ಇಂಡಿಯನ್ ಡಿಜಿಟಲ್ ನೋಮ್ಯಾಡ್ ವಿಲೇಜ್ ಅಂತ ಪಾತ್ರವಾಗಿದೆ. ಸೊ ಸಾರಿ, ನನ್ನ ಕನ್ನಡ ಅಷ್ಟೊಂದು ಅಂದರೆ ನನಗೆ ಟೆಕ್ನಿಕಲ್ ವರ್ಡ್ಸ್ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಕನ್ನಡ ನೋಟ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೀವು ಇದ್ರ ಮುಖಾಂತರ ನೋಡ್ಬೋದು. ಓಕೆ, ಸೊ ಅಥವಾ ಸಿಕ್ಕಿಂ ಯಾಕ್ಟೆನ್ ಗ್ರಾಮವು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವಾಯಿತು. ಓಕೆ, ಸೊ ಇನಿಷಿಯೇಟಿವ್ ಏನಿದೆ ನೋಮ್ಯಾಡ್ ಸಿಕ್ಕಿಂ ಪ್ರಾಜೆಕ್ಟ್ ಅಂಡರ್ ಇದೆ. ಆಮೇಲೆ ಸ್ಟ್ರಾಂಗ್ ಇಂಟರ್ನೆಟ್ ಕೊಡೋರಿದ್ದಾರೆ, ಪವರ್ ಬ್ಯಾಕಪ್ ಕೊಡೋರಿದ್ದಾರೆ, ಹೋಮ್ ಸ್ಟೇಸನ್ನು ಕೊಡೋರಿದ್ದಾರೆ. ಸೊ ಇದು ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಟೂರಿಸಮ್ ಇಫೆಕ್ಟ್ ಆಗುತ್ತೆ, ಅಲ್ಲಿ ಟೂರಿಸಮಿಂದ ದುಡ್ಡು ಬರುತ್ತೆ ಆ ಒಂದು ಇದರಲ್ಲಿ. ಸೊ ರೂರಲ್ ಇನ್ಕಮ್ ಮತ್ತು ಸಸ್ಟೈನೇಬಲ್ ಟೂರಿಸಮನ್ನು ಸಪೋರ್ಟ್ ಮಾಡೋದಿದೆ. ಸಿಕ್ಕಿಂ CM ಯಾರು? ಪ್ರೇಮ್ ಸಿಂಗ್ ತಮಂಗ್. ಗವರ್ನರ್ ಯಾರು? ಓಂ ಪ್ರಕಾಶ್ ಮಾಥುರ್. ಓಂ ಬಿರ್ಲಾ ಯಾರು? ಲೋಕಸಭಾ ಸ್ಪೀಕರ್. ಸೊ ಕ್ಯಾಪಿಟಲ್ ಯಾವುದು? ಗ್ಯಾಂಗ್ಟಾಕ್. ಇಂಪಾರ್ಟೆಂಟ್. ಇದು ನೋಡಿ, ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಏನಿದೆ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ, ಅದೆಲ್ಲಿದೆ? ಸಿಕ್ಕಿಮಲ್ಲಿದೆ. ಸಿಕ್ಕಿಂ ಲೀಸ್ಟ್ ಪಾಪ್ಯುಲರ್ ಸ್ಟೇಟ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ಸೆನ್ಸಸ್. ಸೊ ನರೇಂದ್ರ ಮೋದಿ ಅವರು ಫಸ್ಟ್ ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ಟರ್ಮ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಂದರೆ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಯಾರು? ಸೆಕೆಂಡ್ ಹೈಯೆಸ್ಟ್ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಅವರು. ಸೊ ಎಷ್ಟು ದಿನ ಆಯಿತು ಇವರಿಗೆ? 4078 ಕನ್ಸೆಕ್ಯೂಟಿವ್ ಡೇಸ್ ಆಯಿತು. ಜುಲೈ 25, 2025ರಂದು ಇವರು ಇಂದಿರಾ ಗಾಂಧಿಯವರ ರೆಕಾರ್ಡನ್ನು ಇದು ಮಾಡಿದ್ದಾರೆ. ಇವರು ಜವಾಹರ್ಲಾಲ್ ನೆಹರು ಅಂದರೆ ಫಸ್ಟ್ ನಾನ್ ಕಾಂಗ್ರೆಸ್ PM ಅಂತೆ, 2 ಫುಲ್ ಟರ್ಮನ್ನು ಕಂಪ್ಲೀಟ್ ಮಾಡಿರೋರು. ಆಮೇಲೆ ಜವಾಹರ್ಲಾಲ್ ನೆಹರು ಫಸ್ಟ್ ಲಾಂಗೆಸ್ಟ್ ಸರ್ವಿಂಗ್ PM ಆಫ್ ಇಂಡಿಯಾ. ಸೊ ನರೇಂದ್ರ ಮೋದಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿದೆ? ವಾರಾಣಸಿ, ಉತ್ತರ ಪ್ರದೇಶಲ್ಲಿದೆ. ದ ಪ್ರೈಮ್ ಮಿನಿಸ್ಟರ್ ಈಸ್ ದ ಹೆಡ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಓಕೆ, ಆರ್ಟಿಕಲ್ 75 ಇಂಪಾರ್ಟೆಂಟ್ ಕ್ವಶನ್. ಆರ್ಟಿಕಲ್ 75 ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಡೀಲ್ ಆಗುತ್ತೆ ಅಪಾಯಿಂಟ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಯಾವ ಥರ ಮಾಡಬೇಕು ಅನ್ನೋದು. ಸೊ ಮಹಾರಾಷ್ಟ್ರ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಗ್ರ್ಯಾಂಟ್ ಅಗ್ರಿಕಲ್ಚರಲ್ ಸ್ಟೇಟಸ್ ಟು ಲೈಫ್ ಸ್ಟಾಕ್ ಆ್ಯಂಡ್ ಪೋಲ್ಟ್ರಿ ಫಾರ್ಮಿಂಗ್. ಓಕೆ, ಲೈಫ್ ಸ್ಟಾಕ್ ಮತ್ತು ಪೋಲ್ಟ್ರಿ ಫಾರ್ಮಿಂಗ್ ಏನು ಮಾಡ್ತೀವಿ ಅದನ್ನು ಅಗ್ರಿಕಲ್ಚರಲ್ ಸ್ಟೇಟಸ್ ಇತ್ತು. ಅಗ್ರಿಕಲ್ಚರ್ ಸ್ಟೇಟಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ನ್ಯೂಸ್. ಲೈಫ್ ಸ್ಟಾಕ್ ಮತ್ತು ಫಾರ್ಮಿಂಗನ್ನು ಮಹಾರಾಷ್ಟ್ರದಲ್ಲಿ ಇದು ಮಾಡಲಾಗ್ತದೆ, ಅಗ್ರಿಕಲ್ಚರಲ್ ಇನ್ಕಮ್. ಓಕೆ, ಸೊ ಮಹಾರಾಷ್ಟ್ರ CM ಯಾರು? ದೇವೇಂದ್ರ ಫಡ್ನವೀಸ್. ಆಮೇಲೆ ಗವರ್ನರ್ ಯಾರು? ರಾಧಾಕೃಷ್ಣನ್ ಅವರು. ಕ್ಯಾಪಿಟಲ್ ಯಾವುದು? ಮುಂಬೈ. ಸೆಕೆಂಡ್ ಕ್ಯಾಪಿಟಲ್ ಯಾವುದು ಮಹಾರಾಷ್ಟ್ರದು? ನಾಗ್ಪುರ್. ನಾನು ಇಲ್ಲಿ ಪೋಸ್ಟೆಡ್ ಆಗಿದ್ದೀನಿ ಈಗ ಸದ್ಯಕ್ಕೆ. ಸೊ ಅಜಂತಾ ಮತ್ತು ಎಲ್ಲೋರಾ ಕೇವ್ಸ್ ಏನಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಅದು ಮಹಾರಾಷ್ಟ್ರದಲ್ಲಿದೆ. ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಲಾವನಿ ಇಸ್ ದ ಟ್ರೆಡಿಷನಲ್ ಫೋಕ್ ಡಾನ್ಸ್ ಆಫ್ ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಹೆಂಗೆ ಯಕ್ಷಗಾನ ಇದೆ, ಮಹಾರಾಷ್ಟ್ರದಲ್ಲಿ ಲಾವನಿ. ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಂಡಿಯಾ ರೆಸ್ಯೂಮ್ಸ್ ಟೂರಿಸ್ಟ್ ವೀಸಾ ಫಾರ್ ಚೈನೀಸ್ ಸಿಟಿಸನ್ ಆಫ್ಟರ್ 5 years ಸಸ್ಪೆನ್ಷನ್. ಸೊ ಇಂಡಿಯಾದಲ್ಲಿ 5 years ಸಸ್ಪೆನ್ಷನ್ ಏನಾಗಿತ್ತು ಚೈನೀಸ್ ಸಿಟಿಸನಿಗೆ, ಅದನ್ನು ತೆಗೆದುಬಿಟ್ಟು ರೆಸ್ಯೂಮ್ ಮಾಡಿದ್ದಾರೆ ಟೂರಿಸ್ಟ್ ವೀಸಾ ಕೊಡೋದಕ್ಕೆ. ಯಾಕೆ ತಂದಿದ್ರು ಅಂದರೆ COVID-19 ಶುರು ಆಗಿತ್ತು, ಅದಕ್ಕೋಸ್ಕರ. ಆಮೇಲೆ ಚೈನಾ ನ್ಯಾಷನಲ್ಸ್ ಕ್ಯಾನ್ ಅಪ್ಲೈ ಫಾರ್ ವೀಸಾಸ್ ಆನ್ಲೈನ್. ಓಕೆ, ಆಮೇಲೆ ಮೂಕಮ್ ಆ್ಯಸ್ ವೆಲ್ ಆ್ಯಸ್ ಕೈಲಾಶ್ ಮಾನಸ್ ಯಾತ್ರಾ ರೆಸ್ಯೂಮ್ ಆಯ್ತಲ್ಲ, ಅದಾದಮೇಲೆ ಇದು ಬಂತು. ಇದರಿಂದ ಏನಾಗುತ್ತೆ? ಪೀಪಲ್ ಟು ಪೀಪಲ್ ಟೈಸ್, ಇಂಡಿಯನ್ ಟೂರಿಸಮ್ ಎಲ್ಲ ಬೆಳೆಯುತ್ತೆ. ಆಮೇಲೆ ಚೈನಾ ಪ್ರೆಸಿಡೆಂಟ್ ಯಾರು ಅಂದರೆ Xi Jinping ಅವರು ಚೈನಾದ ಪ್ರೆಸಿಡೆಂಟ್ ಆಗಿದ್ದಾರೆ. ಕ್ಯಾಪಿಟಲ್ ಯಾವುದು ಅಂತ ಅಂದರೆ ಬೀಜಿಂಗ್. ಆಮೇಲೆ ಕರೆನ್ಸಿ ಯಾವುದು? ರೆನಿಮ್ ಅಂದರೆ ಯೋನ್ ಅಂತಲೂ ಕರಿತೀವಿ. ಸೊ ಮ್ಯಾಕ್ಮೋಹನ್ ಲೈನ್ ಡಿವೈಡ್ ಆಗುತ್ತೆ ಇಂಡಿಯಾ ಮತ್ತು ಚೈನಾ ನಡುವೆ. ಸೊ ಮ್ಯಾಕ್ಮೋಹನ್ ಯಾರು ಅಂತಂದರೆ ಇವರೊಂದು ಬ್ರಿಟಿಷ್ ಆಫೀಸರ್ ಇದ್ದರು, ಅವರು ಈ ಒಂದು ಲೈನನ್ನು
ಈ ಥರ ತೆಗೆದುಬಿಟ್ಟು ಹೋಗಿದ್ದಾರೆ ಅಂದರೆ ಜನ ಈಗಲೂ ಕಿತ್ತಾಡ್ತಾ ಇದ್ದಾರೆ. ಇಂಡಿಯಾ, ಪಾಕಿಸ್ತಾನ್, ಚೈನಾ ಕಿತ್ತಾಡ್ತಾ ಇದ್ದಾರೆ ಈ ಒಂದು ಲೈನನ್ನು ಹಿಡ್ಕೊಂಡ್ಬಿಟ್ಟು. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಇಸ್ ಅ ಜಾಯಿಂಟ್ ಮಿಲಿಟ್ರಿ. ಇಂಡಿಯಾ ಮತ್ತು ಆವಾಗಲೇ ಹೇಳಿದೆ ತಾನೆ, ಇಂಡಿಯಾ ಮತ್ತು ಯು ಕೆದವರು ಅಜೇಯ ವಾರಿಯರ್ ಅನ್ನೋ ಒಂದು ಮಿಲಿಟ್ರಿ ಎಕ್ಸಸೈಸ್ ಮಾಡ್ತಾರೆ. ಅದೇ ಥರ ಇಂಡಿಯಾ ಮತ್ತು ಚೈನಾದವರು ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋ ಒಂದು ಮಿಲಿಟ್ರಿ ಎಕ್ಸಸೈಸ್ನ ಕೈಗೊಳ್ತಾರೆ. ಸೊ ನೀವು ನನ್ನ ಹತ್ರ ಯಾಕೆ ಕರೆಂಟ್ ಅಫೇರ್ ಕಲಿಬೇಕು ಅನ್ನೋದಕ್ಕೆ ಇಂಪಾರ್ಟೆಂಟ್ ಕ್ವಶನ್ ಇದೆ. ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೋಸ್ಟ್ ಆಫ್ ದ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನಾಗುತ್ತೆ, ಕ್ವಶನ್ ಕೊಡ್ತಾರೆ ನಿಮಗೆ, ಓಕೆ ಈ ಥರ ಆಯಿತು ಇದು ಮುಗೀತು. ಅದಕ್ಕಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾನೇನು ಕೊಡ್ತಾ ಇದ್ದೀನಿ ಇಲ್ಲಿ, ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ. 3ರಿಂದ 4 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಎಕ್ಸಾಮಲ್ಲಿ ಬರುವಂಥದ್ದು. ಸೊ ಅದಕ್ಕೋಸ್ಕರ ನನ್ನ ಹತ್ರನೇ ಕಲಿಯಿರಿ ಅಂತ ನಾನು ಯಾವತ್ತೂ ಹೇಳಲ್ಲ, ಬಿಕಾಸ್ ನನ್ನ ಕಂಟೆಂಟಲ್ಲಿ ದಮ್ಮಿದೆ, ನಂಗೆ ಗೊತ್ತು. ಸೊ ಬಟ್ ಯಾರ ಹತ್ರ ಕಲಿತಾ ಇದ್ದೀರಾ ಅವರೇನಾದರೂ ನಿಮಗೆ ಸರಿಯಾಗಿ ಕರೆಂಟ್ ಅಫೇರ್ಸನ್ನು ಹೇಳ್ಕೊಡ್ತಿದ್ದಾರಾ, ಸರಿಯಾಗಿ ಗೈಡ್ ಮಾಡ್ತಿದ್ದಾರಾ ಅನ್ನೋದು ಇಂಪಾರ್ಟೆಂಟ್. ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಿಬಿಟ್ಟು SSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಗ್ರೂಪ್ B ಜಾಬ್ ತೊಗೊಂಡೆ, ಅದೇ ಪ್ರಿಪ್ರೇಷನನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ, ಅಲ್ಲಿ ಬಂದುಬಿಟ್ಟು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಅದು ವೆರಿ ಇಂಪಾರ್ಟೆಂಟ್. ಸೊ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ರೆಸಿಗ್ನೇಷನ್ ಆಗಿದೆ. ಯಾವತ್ತು 21 ಜುಲೈ 2025 ಓಕೆ, ಇಂಪಾರ್ಟೆಂಟ್. ಸೊ ಅವರು ರಿಸೈನ್ ಮಾಡಿದರು. ಯಾರಿಗೆ? ಪ್ರೆಸಿಡೆಂಟ್ ಅವರಿಗೆ ಒಂದು ಲೆಟ್ರನ್ನ ಬರೆದ್ಬಿಟ್ಟು. ಓಕೆ, ಆ್ಯಸ್ ಪರ್ 67A ಅನ್ನೋ ಒಂದು ಆರ್ಟಿಕಲಿಂದ ಇದೊಂದು ರೆಸಿಗ್ನೇಷನ್ ಆಗಿದೆ. ಸೊ ವೈಸ್ ಪ್ರೆಸಿಡೆಂಟ್ ಇದು ಇಂಪಾರ್ಟೆಂಟ್ ನೋಡಿ. ಪ್ರೆಸಿಡೆಂಟ್ ಡ್ಯೂಟೀಸ್ ಯಾವುದು, ವೈಸ್ ಪ್ರೆಸಿಡೆಂಟ್ ಡ್ಯೂಟೀಸ್ ಯಾವುದು, ಇದು SSC ಎಕ್ಸಾಮಲ್ಲಿ ತುಂಬ ಕೇಳ್ತಾರೆ. ಸೊ ಡೆಪ್ಯೂಟಿ ಚೇರ್ಪರ್ಸನ್ ಹರೀಶ್ ವಂಶನ ಈಗ ಟೆಂಪರರಿಲಿ ಟೇಕ್ ಓವರ್ ಮಾಡಿದ್ದಾರೆ ರಾಜ್ಯಸಭಾ ಚೇರ್ಪರ್ಸನ್ ಆಗಿ. ಓಕೆ, ನ್ಯೂ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್. ಓಕೆ, ಇದು ಇಂಪಾರ್ಟೆಂಟ್. ಎಷ್ಟು ದಿನದೊಳಗಡೆ ಇಲೆಕ್ಷನ್ ಆಗಬೇಕು ವೈಸ್ ಪ್ರೆಸಿಡೆಂಟ್ಶಿಪ್ಪಿಂದು? 60 ದಿನಗಳಲ್ಲಿ. ಇಂಪಾರ್ಟೆಂಟ್ ಕ್ವಶನ್. ಸೊ ಎಲೆಕ್ಟ್ರಲ್ ಕಾಲೇಜ್ ಆಫ್ VP, ಇದು ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್. ಆ್ಯಕ್ಚುಲಿ ಏನು ಗೊತ್ತಾ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಂಪ್ಲೀಟ್ ಎಲ್ಲನೂ ಓದಬೇಡಿ. ವೈಸ್ ಪ್ರೆಸಿಡೆಂಟು ಮಿನಿಮಮ್ ಏಜ್ ಎಷ್ಟಿದೆ ಅಂತ ಅಂದರೆ 35 ವರ್ಷ ಇರಲೇಬೇಕು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದರು, ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಇಂಡಿಯಾ ಸಕ್ಸಸ್ಫುಲಿ ಇದು ಕಂಡಕ್ಟ್ ಮಾಡಿದ್ದಾರೆ ಕನ್ಸೆಕ್ಯೂಟಿವ್ ಫ್ಲೈಟ್ ಟೆಸ್ಟ್ಸ್ ಆ್ಯಟ್ ಪ್ರಳಯ್ ಮಿಸೈಲ್. ಓಕೆ, ಸೊ ಪ್ರಳಯ್ ಮಿಸೈಲನ್ನು ಭಾರತವು ಪ್ರಳಯ್ ಕ್ಷಿಪಣಿ ಅಂತ ಏನು ಕರಿತೀವಿ, 2 ಸತತ ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ರು. ಓಕೆ, ಇಂಪಾರ್ಟೆಂಟ್ ಕ್ವಶನ್. ಈ ಟೆಸ್ಟ್ ಯಾವತ್ತು ಕಂಡಕ್ಟ್ ಆಯಿತು? ಜುಲೈ. ಮತ್ತು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಕಂಡಕ್ಟ್ ಆಯಿತು ಅಂತ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್, ಒಡಿಸ್ಸಾನಲ್ಲಿ. ಓಕೆ, ಈ ಒಂದು ಐಲ್ಯಾಂಡಲ್ಲಿ ಇದನ್ನು ಟೆಸ್ಟನ್ನು ಕೈಗೊಳ್ಳಾಯಿತು. ಪ್ರಳಯ್ ಅನ್ನೋದು ಇಂಡಿಜಿನಸ್ಲಿ ಡೆವಲಪ್ಡ್ ಸರ್ಫೇಸ್ ಟು ಸರ್ಫೇಸ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಇದನ್ನು ಯಾರು ಡೆವಲಪ್ ಮಾಡಿದರು ಅಂದರೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ನ್ಯೂ ದೆಹಲಿನಲ್ಲಿದೆ. ಚೇರ್ಮನ್ ಯಾರು ಅಂತಂದರೆ ಡಾಕ್ಟರ್ ಸಮೀರ್ V ಕಾಮತ್ ಅವರು. ಒಡಿಶಾ CM ಯಾರು? ಮೋಹನ್ ಮಾಝಿ. ಗವರ್ನರ್ ಯಾರು? ಕಂಬಲ್ಪತಿ ಅವರು. ಆಮೇಲೆ ಕ್ಯಾಪಿಟಲ್ ಯಾವುದು? ಭುವನೇಶ್ವರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಥಯಾತ್ರೆ ಯಾವುದಾಗತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ವೀಲರ್ ಐಲ್ಯಾಂಡ್ ಅಂತ ಏನಿತ್ತು ಇದನ್ನು ರೀನೇಮ್ ಮಾಡಲಾಯಿತು 2015ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ. ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇಂಗ್ಲೆಂಡ್ ವುಮೆನ್ಸ್ ಫುಟ್ಬಾಲ್ ಟೀಮ್ ಅವರು UEFA ಅಂದರೆ UEFA ಯೂರೋ 2025ನ ಗೆದ್ದುಬಿಟ್ರು. ಓಕೆ, ಸೊ UEFAದವರು ಯುರೋಪ್ನಲ್ಲಿ ಯಾವುದೇ ಫುಟ್ಬಾಲ್ ಆಗುತ್ತೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಮೇಜರ್ ಟೂರ್ನಮೆಂಟ್ಸ್ ಯಾವುದು? ಚಾಂಪಿಯನ್ಸ್ ಲೀಗ್, ಯೂರೋ. ಓಕೆ, ಸೊ ಇವೆಲ್ಲನೂ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಟ್ರೋಫೀಸ್ ಅಲ್ಲಿ ಫುಟ್ಬಾಲಲ್ಲಿ ಇಂಗ್ಲೆಂಡ್ ಮುಖಾಂತರ. ಇದು ಯೂರೋ ನಡೆಯೋದು ದೇಶದಿಂದ ದೇಶ, ಕಂಟ್ರಿ ವರ್ಸಸ್ ಕಂಟ್ರಿ ಆಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ವರ್ಸಸ್ ಸ್ಪೇನ್ ಆಗುತ್ತೆ. ಸೊ ಚಾಂಪಿಯನ್ಸ್ ಲೀಗಲ್ಲಿ ಏನಾಗುತ್ತೆ ಅಂದರೆ ಯುರೋಪಿನ ಟಾಪ್ ಫುಟ್ಬಾಲ್ ಕ್ಲಬ್ಸ್ ಯಾವಿದ್ದಾವೆ, ಮ್ಯಾಂಚೆಸ್ಟರ್ ಯುನೈಟೆಡ್ ವರ್ಸಸ್ ರಿಯಲ್ ಮ್ಯಾಡ್ರಿಡ್, ಈ ಥರ ಮ್ಯಾಚಸ್ ನಡೆಯುತ್ತೆ. ಇಂಪಾರ್ಟೆಂಟ್. ಓಕೆ, ಸೊ ಆಮೇಲೆ ಟೀಮ್ ಕೋಚ್ ಬೈ ಸೆರೀನಾ ವಿಲಿಯಮ್ಸ್. ಅದು ಇಂಪಾರ್ಟೆಂಟ್ ಅಲ್ಲ, ಬರೀ ಇವ್ರು ಯಾರು ಗೆದ್ದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. UEFA ಲಾಂಗ್ ಫಾರ್ಮ್ ಕೊಟ್ಟಿದ್ದಾರೆ, ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್. ಅವ್ರ ಟೀಮನ್ನು ಲಯನೆಸಸ್ ಅಂತ ಕರಿತೀವಿ. ಆಮೇಲೆ ಟೀಮಿಗೆ ಏನಂತ ಕರಿತೀವಿ?
3 ಲಯನ್ಸ್ ಅಂತ ಕರಿತೀವಿ, ಬಿಕಾಸ್ ಇಲ್ಲಿ ಲಯನ್ಸ್ ಹಿಂಗೆ 3 ಕುಂದಿರ್ತವೆ ಅಲ್ವಾ ಇಂಗ್ಲೆಂಡ್ ಇದರಲ್ಲಿ, ಅದಕ್ಕೋಸ್ಕರ. ಸೊ ಆಮೇಲೆ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ವಾಸ್ ಹೆಲ್ಡ್ ಇನ್ 1991. ಓಕೆ, ಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ ಯಾವತ್ತಿಂದ ನಡೀತಾ ಇದೆ, ಬಟ್ ವುಮೆನ್ ಫಸ್ಟ್ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆದಿದ್ದು ಯಾವತ್ತು ಅಂತಾನೆ 1991. ಆಮೇಲೆ ಇವರು ಸ್ಪೇನಲ್ಲಿ ಪೆನಲ್ಟಿಯಿಂದ ಗೆದ್ದಿದ್ದಾರೆ. ಓಕೆ, ಸೊ 5 ಪೆನಲ್ಟಿ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡಿ. ಎ ರೆಪ್ಲಿಕ್ ಆಫ್ ಅಶೋಕನ್ ಪಿಲ್ಲರ್ ವಾಸ್ ಅನ್ವೀಲ್ಡ್ ಆಟ್ ವಾಸ್ಕೋ ಡ ಗಾಮಾ. ಓಕೆ, ಕಿಂಗ್ ಅಶೋಕ ಅವ್ರು ಏನಿದ್ರು, ಅವ್ರದ್ದೊಂದು ಪಿಲ್ಲರ್ಸನ್ನು ಎಲ್ಲ ಕಡೆ ಅವರು ಎಸ್ಟಾಬ್ಲಿಷ್ ಮಾಡಿದರು, ಅದ್ರ ಮೇಲೆ ಏನಾದ್ರು ಒಂದು ಬರಿತಾಯಿದ್ರು. ಸೊ ಅದನ್ನೇನಿದೆ ಇನ್ನೊಂದು ಅದೇ ಥರದೊಂದು ರೆಪ್ಲಿಕಾನ ಅನ್ವೀಲ್ ಮಾಡಲಾಗಿದೆ ಅಂತ ಅಂದರೆ ಅನಾವರಣಗೊಳಿಸಲಾಗಿದೆ. ಇಲ್ಲಿ ಓಕೆ, ವಾಸ್ಕಡುವ ಶ್ರೀ ಸಭೂತಿ ವಿಹಾರಾಯ ಶ್ರೀಲಂಕಾದಲ್ಲಿ. ಓಕೆ, ಸೊ ಇದನ್ನು ಯಾರಿಗೋಸ್ಕರ, ಎಂಪ್ರರ್ ಅಶೋಕ್ ಅವರ ರೋಲ್ ಸ್ಪ್ರೆಡ್ಡಿಂಗ್ ಬುದ್ಧಿಸಮ್. ಸೊ ನಿಮಗೆ ಗೊತ್ತಿದೆ ಬುದ್ಧಿಸಮನ್ನು ಕಿಂಗ್ಸ್ ಅವರು ಪ್ರಮೋಟ್ ಮಾಡ್ತಾಯಿದ್ರು ಇಂಡಿಯಾದಲ್ಲಿ. ಸೊ ಅಶೋಕ ಅವರು ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸಿದ್ರು ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇದು ಇಂಡಿಯಾ ಮತ್ತು ಶ್ರೀಲಂಕಾದು ಬುದ್ಧಿಸ್ಟ್ ಟೈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ನೋಡಿ, ಇಂಡಿಯಾ ಮತ್ತು ಶ್ರೀಲಂಕಾ, ಓಕೆ, ಇಂಡಿಯಾ ಈ ಥರ ಇದೆ, ಶ್ರೀಲಂಕಾ ಇಲ್ಲಿದೆ, ಇಲ್ಲಿ ಪಾಕ್ ಸ್ಟ್ರೇಟ್ ಇದೆ. ಸೊ ಇಲ್ಲೇನಿದೆ, ಇಲ್ಲಿ ಚೈನಾ ಬಂದುಬಿಟ್ಟು ಇಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಬೇರೆ ಟಾಪಿಕ್, ಅದು UPSC ಲೆವೆಲ್ ಟಾಪಿಕ್, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಬಟ್ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೋಸ್ಕರ ಇದು. ಸೊ ಈ ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ಒರಿಜಿನಲ್ ಅಶೋಕ್ ಪಿಲ್ಲರ್ ಎಲ್ಲಿ ಸಿಕ್ಕಿತ್ತು ಅಂದರೆ ಸಾರನಾಥಲ್ಲಿ ಸಿಕ್ಕಿತ್ತು, ಅದು ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಇದೆ. ಸೊ ಶ್ರೀಲಂಕಾ ಪ್ರೆಸಿಡೆಂಟ್ ಯಾರು? ಅನುರ ಕುಮಾರ್ ದಿಸ್ಸನಾಯಕೆ. ಆಮೇಲೆ ಕ್ಯಾಪಿಟಲ್ ಯಾವುದು? ಕೊಲಂಬೋ. ಕರೆನ್ಸಿ ಯಾವುದು? ಶ್ರೀಲಂಕನ್ ರುಪಿ. ಪಾಕ್ ಸ್ಟೇಟ್ ಸೆಪರೇಟ್ಸ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಮಿತ್ರ ಶಕ್ತಿ ಅನ್ನೋ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಆಗುತ್ತೆ. ಇಂಡಿಯಾ ಮತ್ತು UK ಅಜೇಯ ವಾರಿಯರ್, ಹ್ಯಾಂಡ್ ಇನ್ ಹ್ಯಾಂಡ್, ಇಂಡಿಯಾ ಚೈನಾ ಇತ್ತು ಅಲ್ವಾ. ಓಕೆ, ಆಮೇಲೆ ಮಿತ್ರ ಶಕ್ತಿ ಅನ್ನೋದು ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಇದೆ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಮಧ್ಯಪ್ರದೇಶ್ ಜಬಲ್ಪುರು ಇಂಡಿಯಾಸ್ ಫಸ್ಟ್ ಹಿಂದಿ ಮೀಡಿಯಂ MBBS ಕಾಲೇಜ್. ವಾವ್, ಇಂಡಿಯಾದಲ್ಲಿ ಫಸ್ಟ್ ಹಿಂದಿ MBBS ಕಾಲೇಜನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ 50 MBBS ಸೀಟನ್ನು ಇಟ್ಬಿಟ್ಟು ಫಸ್ಟ್ ಹಿಂದಿ ಮೀಡಿಯಂ MBBS ಕಾಲೇಜನ್ನು ತೆಗಿಬೇಕು ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಿರುವಂಥ ಹಿಂದಿ ಟೆಕ್ಸ್ಟ್ ಬುಕ್ಗಳನ್ನ ಇಡೋರಿದ್ದಾರೆ. ಇದನ್ನು ಯಾಕೆ ಮಾಡ್ತಿದ್ದಾರೆ ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಅಂದರೆ ಈಗ ಹೆಂಗಿದೆ, ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಅನ್ನೋದಕ್ಕೋಸ್ಕರ ತುಂಬ ವಿದ್ಯಾರ್ಥಿಗಳು ವಂಚಿತರಾಗ್ತಾಯಿದ್ದಾರೆ ತಾನೇ MBBS ಸೀಟ್ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಮಾಡಲಾಗ್ತಾಯಿದೆ. ಮಧ್ಯಪ್ರದೇಶ್ CM ಯಾರಿದ್ದಾರೆ? ಮೋಹನ್ ಯಾದವ್. ಈ ಥರ ಕರ್ನಾಟಕದಲ್ಲಿ ಕೂಡ ಇನಿಷಿಯೇಟಿವ್ ತೊಗೋಬೇಕು ಅಲ್ವಾ, ವೆರಿ ಇಂಪಾರ್ಟೆಂಟ್. ಸೊ ಗವರ್ನರ್ ಯಾರಿದ್ದಾರೆ? ಮಂಗೂಭಾಯಿ ಪಟೇಲ್ ಅವರು ಮಧ್ಯಪ್ರದೇಶ್ ಗವರ್ನರ್ ಇದ್ದಾರೆ. ಕ್ಯಾಪಿಟಲ್ ಯಾರು? ಕ್ಯಾಪಿಟಲ್ ಎಲ್ಲಿದೆ? ಭೋಪಾಲಲ್ಲಿದೆ. ಕಾನ್ಹಾ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಬಂಧವ್ಗಢ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮಧ್ಯಪ್ರದೇಶಲ್ಲಿದೆ. ಫೇಮಸ್ ಖಜುರಾಹೋ ಟೆಂಪಲ್ ಆಯಿತು, ಅದು ಯುನೆಸ್ಕೋ ಸೈಟ್ ಇದೆ, ಅದು ಎಲ್ಲಿದೆ? ಮಧ್ಯಪ್ರದೇಶಲ್ಲಿದೆ. ಮಧ್ಯಪ್ರದೇಶ್ ಕ್ಯಾಪಿಟಲ್ ಯಾವುದು? ಭೋಪಾಲ್. ಸೊ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಏನಿದೆ, ಫಸ್ಟ್ ಇಂಡಿಯನ್ ಕಂಪ್ನಿ ಆಗಿದೆ. ಅವರು 15 GW ಅನ್ನು ಕ್ರಾಸ್ ಮಾಡಿ ಇನ್ಸ್ಟಾಲ್ ಮಾಡಿದ್ದಾರೆ ರಿನ್ಯೂವೇಬಲ್ ಎನರ್ಜಿ ಕೆಪಾಸಿಟಿಯನ್ನು. ಓಕೆ, ಫಸ್ಟ್ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಯಾವುದಿತ್ತು? ಖಾವ್ಡಾ, ಗುಜರಾತಲ್ಲಿ ಇವ್ರದ್ದು ಫಸ್ಟ್ ಫ್ಲ್ಯಾಗ್ಶಿಪ್ ಇದಿತ್ತು. ಓಕೆ, ಸೊ ಖಾವ್ಡಾ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂವೇಬಲ್ ಪ್ಲ್ಯಾಂಟ್ ಅಂತೆ, ಅಂಡರ್ ಡೆವಲಪ್ಮೆಂಟ್. ಇದನ್ನ ಮಾಡ್ತಿದ್ದಾರೆ. ಖಾಡ್ವಾದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂವೇಬಲ್ ಪ್ಲ್ಯಾಂಟನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ, ಇಂಪಾರ್ಟೆಂಟ್. ಎಗಲ್ ಪ್ಲ್ಯಾನ್ಸ್ ಟು ಟಚ್ 50 GW ಕೆಪಾಸಿಟಿ ಬೈ 30. ಸೊ ಇದನ್ನೇನಿದೆ 50 GW ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಅವರು. ಈಗ ಎಷ್ಟಿದೆ? 15 ಇದೆ. ಅದನ್ನು 50 ಮಾಡೋಕ್ಕೆ 5 ವರ್ಷದಲ್ಲಿ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಇದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿ CEO ಯಾರು? ಅಮಿತ್ ಸಿಂಗ್ ಅವರು. ಓಕೆ, ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಲಾಂಚ್ ಆಗಿತ್ತು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ. ಅದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಗುರುಗ್ರಾಮಲ್ಲಿದೆ. ಸೊ ಇಂಡಿಯಾ ವಿಲ್ ಪ್ಲೇಸ್ ಅ ಸ್ಟ್ರಾಟಜಿಕ್ ಬಿಡ್ ಟು ಹೋಸ್ಟ್ 2029 or 2031 ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಸೊ ವರ್ಲ್ಡ್ ಅಥ್ಲೆಟಿಕ್ WACನ ಇವರು ಹೋಲ್ಡ್ ಮಾಡೋದಕ್ಕೋಸ್ಕರ ಇಂಡಿಯಾದವರು ಬಿಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ಅನೌನ್ಸ್ಡ್ ಬೈ
ಇದು AFI ಅಫಿಷಿಯಲ್ ಯಾರಿದ್ದಾರೆ ಅವರು ಅಡಿಲ್ ಸುಮಾರಿವಾಲಾ ಅನ್ನೋರು ಅದನ್ನು ಅನೌನ್ಸ್ ಮಾಡಿದರು. ಬಿಡ್ಡಿಂಗ್ ಪ್ರೋಸೆಸ್ 2025 ಸ್ಟಾರ್ಟ್ ಮಾಡಲಾಗಿದೆ. ಟೋಕಿಯೋದವರು 2025 ಮತ್ತು 2027 ಬೀಜಿಂಗ್ ಅವರು ಇದನ್ನು ಆಲ್ರೆಡಿ ಹೋಸ್ಟ್ ಮಾಡೋರಿದ್ದಾರೆ. ಸೊ 2029 ಅಥವಾ 2031ಗೋಸ್ಕರ ಬಿಡ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಫಸ್ಟ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಸ್ ಎಲ್ಲಿ ಹೆಲ್ಡ್ ಆಗಿತ್ತು? ಹೆಲ್ಸಿಂಕಿ ಫಿನ್ಲ್ಯಾಂಡಲ್ಲಿ 1983ನಲ್ಲಿ. ನೀರಜ್ ಚೋಪ್ರಾ ಅವರು ಇಂಡಿಯಾದ ಫಸ್ಟ್ ಎವರ್ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2023ರಲ್ಲಿ. ಆಮೇಲೆ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಎಪೆಕ್ಸ್ ಬಾಡಿ ಇದೆ. ಅಂದರೆ BCCI ಆದವ್ರು ಹೆಂಗೆ ಕ್ರಿಕೆಟ್ ಕಂಟ್ರೋಲ್ ಮಾಡ್ತಾರೆ ಅಥ್ಲೆಟಿಕ್ಸನ್ನು AFIದವರು ಕಂಟ್ರೋಲ್ ಮಾಡ್ತಾರೆ. ದ ಸೇಕ್ರೆಡ್ ಪಿಪ್ರವಾ ರಿಲಿಕ್ಸ್ ಆಫ್ ಲಾರ್ಡ್ ಬುದ್ಧ ಹ್ಯಾವ್ ಬೀನ್ ರಿಪಾರ್ಷಿಯೇಟೆಡ್ ಟು ಇಂಡಿಯಾ. ಭಗವಾನ್ ಬುದ್ಧ ಅವರ ಪವಿತ್ರ ಪಿಪ್ರವಾ ಅವಶೇಷಗಳನ್ನು ಭಾರತಕ್ಕೆ ವಾಪಸ್ ತರಲಾಗ್ತಾ ಇದೆ. ಓಕೆ, ಈ ರೆಲಿಕ್ಸ್ ಡಿಸ್ಕವರ್ ಆಗಿತ್ತು 1898 ಉತ್ತರ ಪ್ರದೇಶಲ್ಲಿ. ಆಮೇಲೆ ದೇವರ್ ನಿಯರ್ಲಿ ಆಕ್ಷನ್, ಆಲ್ಮೋಸ್ಟ್ ಏನಿದೆ ಅದು ಆಕ್ಷನ್ ಆಗಿಬಿಟ್ಟಿತ್ತು ಹಾಂಗ್ಕಾಂಗಲ್ಲಿ. ಆಮೇಲೆ ಇಲ್ಲಿ ರಿಪಾರ್ಷಿಯೇಷನನ್ನು ಮಾಡಲಾಗಿತ್ತು PPPಯಿಂದ ಮತ್ತು ಗೋದ್ರೇಜ್ ಥ್ರೂ ವಿತ್ ಪಾರ್ಟ್ನರ್ಶಿಪ್, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನು PPP ಅಂತ ಕರಿತೀವಿ, ಅದು ಗೋದ್ರೇಜ್ ಇಂಡಸ್ಟ್ರೀಸ್ ಗ್ರೂಪ್ ಜೊತೆ ಇತ್ತು. ಆಮೇಲೆ ಇದಾದ ತಕ್ಷಣ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತ ಅಂದರೆ, ಗೌತಮ್ ಬುದ್ಧ ಅವರು ಬೋರ್ನ್ ಆಗಿದೆಯಲ್ಲಿ ಅಂತ ಅಂದರೆ ಲುಂಬಿನಿ ನೇಪಾಳಲ್ಲಿ. ಅವರಿಗೆ ಬೋಧಗಾಯ ಬಿಹಾರಲ್ಲಿ ಎನ್ಲೈಟ್ಮೆಂಟ್ ಆಗಿತ್ತು ಬೋಧಿ ವೃಕ್ಷದ ಕೆಳಗೆ. ಅವರ ಫಸ್ಟ್ ಸರ್ಮನ್ ಅವರು ಎಲ್ಲಿ ಕೊಟ್ಟರು ಅಂತ ಅಂದರೆ ಸಾರನಾಥಲ್ಲಿ ನಿಯರ್ ವಾರಣಾಸಿ. ಅದಕ್ಕೋಸ್ಕರ ಅಶೋಕ ಅವರ ನ್ಯಾಷನಲ್ ಆ್ಯಂಬ್ಲಮ್ ಏನಿತ್ತು ಸಾರನಾಥದಲ್ಲಿ ಪತ್ತೆಯಾಗಿತ್ತು ಅಲ್ವಾ, ಅದೇನಿದೆ ಅಲ್ಲಿಂದಾನೆ, ಬಿಕಾಸ್ ಅವರು ಬುದ್ಧಿಸಮನ್ನು ಪ್ರಮೋಟ್ ಮಾಡ್ತಾಯಿದ್ರು. ಸೊ ದ ಇಂಡಿಯನ್ ಆರ್ಮಿ ಹ್ಯಾಸ್ ರಿಸೀವ್ಡ್ ದ ಫಸ್ಟ್ ಅಪಾಚಿ AH-64E ಹೆಲಿಕಾಪ್ಟರ್ಸ್ ಯುನೈಟೆಡ್ ಸ್ಟೇಟ್ಸಿಂದ ಇಂಡಿಯಾದವರು ಫಸ್ಟ್ ಈ ಅಪ್ಯಾಚಿನ ಇದು ಹೆಲಿಕಾಪ್ಟರ್ಸನ್ನು ತೊಗೊಂಡಿದ್ದಾರೆ. ಓಕೆ, ಸ್ಟೇಟ್ ಆಫ್ ದ ಆರ್ಟ್ ಅಂದರೆ ವೆರಿ ಅಡ್ವಾನ್ಸ್ಡ್ ಇದು ಹೆಲಿಕಾಪ್ಟರ್ಸ್ ಅವು. ಸೊ ಇದರಿಂದ ಏನಾಗುತ್ತೆ, ಫೈರ್ ಪವರನ್ನು ಮತ್ತು ಚಾಲೆಂಜಿಂಗ್ ಟೆರೆನ್ಸಲ್ಲಿ ಬೂಸ್ಟ್ ಮಾಡೋದಕ್ಕೋಸ್ಕರ ಏಮಿದೆ ಇಂಪಾರ್ಟೆಂಟ್. ಬರೀ ಹೆಸರು ನೆನ್ಪಿಟ್ಕೊಳ್ಳಿ, ಎಲ್ಲಿಂದ ಇದೆ ಅಂತ ನೆನ್ಪು ಮಾಡ್ಕೊಳ್ಳಿ. ಯುದ್ಧ ಅಭ್ಯಾಸ್ ಈಗ UK ಜೊತೆ ಯುದ್ಧ ವಾರಿಯರ್ ಆಗಿತ್ತು, ಶ್ರೀಲಂಕಾ ಜೊತೆ ಒಂದಿತ್ತು, ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಇತ್ತು ಅಲ್ವಾ. ಸೊ ಅದೇ ಥರ ಯುದ್ಧ ಅಭ್ಯಾಸ್ ಅನ್ನೋ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ನಡೆಯೋದಲ್ಲಿ ಇಂಡಿಯಾ ಮತ್ತು US ನಡುವೆ. ಸೊ USA ಪ್ರೆಸಿಡೆಂಟ್ ಯಾರಿದ್ದಾರೆ? ಡೊನಾಲ್ಡ್ ಟ್ರಂಪ್ ಅವರು. ಕ್ಯಾಪಿಟಲ್ ಎಲ್ಲಿದೆ? ವಾಷಿಂಗ್ಟನ್ DC ಯಲ್ಲಿದೆ. DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಆಮೇಲೆ ಕರೆನ್ಸಿ ಯಾವುದು ಅಂತ ಅಂದರೆ US ಡಾಲರ್ ಈಸ್ ದ ಕರೆನ್ಸಿ ಆಫ್ ಅಮೆರಿಕ. ಸೊ ನ್ಯೂ ಬಟರ್ಫ್ಲೈ ಸ್ಪೀಶೀಸ್ ಝೋಗ್ರಾಫಿಟಿಸ್ ಮ್ಯಾಥಿವಿ ಡಿಸ್ಕವರ್ ಆಗಿದೆ ವೆಸ್ಟರ್ನ್ ಘಾಟ್ಸ್ ಆಫ್ ಕೇರಳನಲ್ಲಿ. ಸೊ ವೆಸ್ಟರ್ನ್ ಘಾಟ್ಸ್ ಏನಿದೆ ಇಂಡಿಯಾದಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಗುಜರಾತಿಂದ ಬಂದುಬಿಟ್ಟು, ಮಹಾರಾಷ್ಟ್ರದಿಂದ ಬಂದುಬಿಟ್ಟು, ಕರ್ನಾಟಕದಿಂದ ಬಂದುಬಿಟ್ಟು ಕೇರಳವರೆಗೂ ಎಸ್ಟಾಬ್ಲಿಷ್ ಆಗಿದೆ. ಸೊ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಕೇರಳದಲ್ಲಿ ಏನು ರೀಜನ್ ಇದೆ, ಇಲ್ಲಿ ನಮಗೆ ಇದು ಏನಂತಾರೆ, ಈ ಒಂದು ಜಿಯೋಗ್ರಫಿಟಿಸ್ ಮ್ಯಾಥಿವಿ ಅನ್ನೋದನ್ನು ಡಿಸ್ಕವರ್ ಮಾಡಲಾಗಿದೆ. ಸೊ ಯಾರ ಹೆಸರು ಹಿಂದೆ ಒಂದು ಎಂಟಿಮೊಲಾಜಿಸ್ಟ್ ಅಂದರೆ ಇಂಗ್ಲೀಷಲ್ಲಿ ಕ್ವಶನ್ ಬರ್ಬೋದು. ಎಂಟಿಮೊಲಾಜಿಸ್ಟ್ ಅಂದರೆ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಯಾರು ಸ್ಟಡಿ ಮಾಡ್ತಾರೆ ಅವ್ರಿಗೆ ಎಂಟೊಮೊಲಾಜಿಸ್ಟ್ ಅಂತ ಕರಿತೀವಿ. ಸೊ ಇವರು ಜಾರ್ಜ್ ಮ್ಯಾಥ್ಯೂ ಅಂತ ಇದ್ದರು, ಅವ್ರ ಹೆಸರ ಮೇಲೆ ಇದನ್ನ ಕೊಡಲಾಗಿದೆ. ಸಹ್ಯಾದ್ರಿ ಸ್ಪಾಟರ್ ಫ್ಲಿಟರ್ ಅಂತಲೂ ಕರಿತೀವಿ. ಓಕೆ, ಈ ಒಂದು ಇದಕ್ಕೆ ಸೊ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ಒಂದು US ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ಓಕೆ, ವರ್ಲ್ಡ್ಸ್ ಆಫ್ ದ ವರ್ಲ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ವೆಸ್ಟರ್ನ್ ಘಾಟ್ಸ್ ಆಫ್ ಕೇರಳನಲ್ಲಿದೆ. ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಇಸ್ ಕಾಲ್ಡ್ ಎಂಟೊಮೊಲಾಜಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ ಟಾಪಿಕಿಗೆ ಇಲ್ಲಿ ಬರೋಣ. ಏನು ಕೊಟ್ಟಿದ್ದಾರಪ್ಪ ಅಂದರೆ, ಡಿಜಿಟಲ್ ಹೌಸ್ ಅಡ್ರೆಸ್ ಪ್ರಾಜೆಕ್ಟ್ ಅನ್ನೋದು ಲಾಂಚ್ ಆಗಿದೆ. ಯಾರಿಂದ? ಇಂಡೋರ್ ಮುನ್ಸಿಪಲ್ ಕಾರ್ಪೊರೇಷನಿಂದ. ಇಂಡೋರ್ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ತುಂಬ ಸುದ್ದಿಯಲ್ಲಿ ಬರ್ತಾ ಇರುತ್ತೆ, ಕ್ಲೀನ್ ಸಿಟಿ ಅದು ಇದು ಅಂತ. ಸೊ ಇಂಪಾರ್ಟೆಂಟ್ ಇದು. ನೋಡಿ, ಇವ್ರೇನು ಮಾಡೋರಿದ್ದಾರೆ, QR ಕೋಡ್ಸನ್ನು ಲಿಂಕ್ ಯಾರ ಜೊತೆ ಲಿಂಕ್ ಮಾಡ್ತಾ ಇದ್ದಾರೆ? GPS ಜೊತೆ. ಸೊ ಈ ಬೇಸಿಸ್ ಮೇಲೆ ಇದೊಂದು ಆಗೋದಿದೆ. ಸೊ ಇದರಿಂದ ಏನಾಗುತ್ತೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಮತ್ತು ಡೇಟಾ ಡ್ರಿವನ್ ಅರ್ಬನ್ ಪ್ಲ್ಯಾನಿಂಗ್. ಸೊ ಈಗ ಅರ್ಬನ್ ಪ್ಲ್ಯಾನಿಂಗ್ ಎಲ್ಲ ಮಾಡೋದಕ್ಕೋಸ್ಕರ ಈ ಆ್ಯಪ್ ಸೊ ಟೋಟಲಿ ಇದು ಇಂಪಾರ್ಟೆಂಟ್ ಆಗೋದಿದೆ. ಅದನ್ನೆಲ್ಲ ಡಿಜಿಟಲೈಸ್ ಮಾಡೋ ಇದರಲ್ಲಿದ್ದಾರೆ. ಸೊ ಇಂದೋರ್ ಇರೋದು ಮಧ್ಯಪ್ರದೇಶಲ್ಲಿ. ಮಧ್ಯಪ್ರದೇಶ CM ಯಾರು? ಮೋಹನ್ ಯಾದವ್ ಅವರು. ಗವರ್ನರ್ ಯಾರು? ಮಂಗುಭಾಯ್ ಪಟೇಲ್. ಕ್ಯಾಪಿಟಲ್ ಇರೋದು ಭೋಪಾಲ್.
ನಾನು ಹೇಳಿದಾಗೆ ಇಂಡೋರನ್ನು ಆಲ್ರೆಡಿ ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಅಂತ ಮಲ್ಟಿಪಲ್ ಟೈಮ್ಸ್ ರ್ಯಾಂಕ್ ಬಂದಿದೆ. ಐ ಥಿಂಕ್ ಕನ್ಸೆಕ್ಯೂಟಿವ್ಲಿ 8 ಟೈಮ್ಸ್ ಏನೋ ಬಂದಿತ್ತು. ಸೊ QR ಕೋಡ್ ಸ್ಟ್ಯಾಂಡ್ಸ್, ಓಕೆ, QR ಕೋಡಿಂದು ಫುಲ್ ಫಾರ್ಮ್ ಏನು? ಕ್ವಿಕ್ ರೆಸ್ಪಾನ್ಸ್ ಕೋಡ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಅಬ್ರಿವೇಷನ್ ಪ್ರಕಾರ. ಸೊ ಕ್ವಶನ್ ಇದು ನೆಕ್ಸ್ಟ್ ಏನು ಕರೆಂಟ್ ಅಫೇರ್ ನಂಬರ್ 52 ಏನಪ್ಪ ಅಂತ ಅಂದರೆ ಈ ಸೀರೀಸಿಂದು ಗೀತಾ ಗೋಪಿನಾಥ್ ಫಸ್ಟ್ ಡೆಪ್ಯೂಟಿ MD ಆಫ್ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅವರು ಸ್ಟೆಪ್ ಡೌನ್ ಮಾಡಲಿದ್ದಾರೆ August 2025. ಸೊ August 2025ನಲ್ಲಿ ಅವ್ರು ಸ್ಟೆಪ್ ಡೌನ್ ಮಾಡ್ತಾರೆ. ಅವ್ರು ಏನಾಗಿದ್ದರು? ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ IMF. ಸೊ ಅವ್ರು ಏನು ಮಾಡೋರಿದ್ದಾರೆ? ಇದಾದಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿಬಿಟ್ಟು ಎಕನಾಮಿಕ್ಸ್ ಪ್ರೊಫೆಸರಾಗಿ ವರ್ಕ್ ಮಾಡೋರಿದ್ದಾರೆ. ಓಕೆ, ಆಯಿತು. ಮತ್ತು ಇಂಪಾರ್ಟೆಂಟ್ ಏನಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ವಾಷಿಂಗ್ಟನ್ DC ಇನ್ USA. ಇದು ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ IMF ಫಾರ್ಮ್ ಆಗಿತ್ತು 1944. ಓಕೆ, ಯಾವ ಕಾನ್ಫರೆನ್ಸ್ ಆದಮೇಲೆ? ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಆದಮೇಲೆ. ಆಮೇಲೆ ಕರೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಇದ್ದಾರೆ? ಕ್ರಿಸ್ಟಲಿನಾ ಜಾರ್ಜಿಯೇವಾ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಏನಿದೆ? ವರ್ಲ್ಡ್ ಬ್ಯಾಂಕ್ ಫೋರ್ಕಾಸ್ಟ್ ಇಂಡಿಯಾ GDP ಗ್ರೋತ್ ಆಟ್ 6.5%. ಓಕೆ, ಇದು ಇಂಪಾರ್ಟೆಂಟು. ವರ್ಲ್ಡ್ ಬ್ಯಾಂಕ್ ಯಾವತ್ತಿದ್ರೂ GDP ಗ್ರೋತನ್ನು ಅನಲೈಸ್ ಮಾಡ್ತಾರೆ ಕಂಟ್ರೀಸಿಂದು. ಅದರಲ್ಲಿ ಇಂಡಿಯಾದ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂದರೆ, ಏನು ಫೋರ್ಕಾಸ್ಟ್ ಮಾಡಿದ್ದಾರೆ ಅಂದರೆ 6.5% ಆಗೋದಿದೆ 2025ರಲ್ಲಿ. ಮತ್ತು 2026ರಲ್ಲಿ 6.7, ಅಂದರೆ 0.2 ಪ್ಲಸ್ ಆಗೋದಿದೆ. ಓಕೆ, ಸೊ 2026ರಲ್ಲಿ ಇದನ್ನು ಇವರು ಫೋರ್ಕಾಸ್ಟ್ ಮಾಡಿದ್ದಾರೆ. ಫೋರ್ಕಾಸ್ಟ್ ಅಂದರೆ ಒಂದು ಅಂದಾಜೆ, ಊಹೆಯನ್ನು ಮಾಡಿದ್ದು. ಓಕೆ, ಮುನ್ಸೂಚನೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಮುನ್ಸೂಚನೆ. ಸೊ ಮತ್ತೇನಿದೆ ಇಲ್ಲಿ? ಇನ್ಫ್ಲೇಷನ್ ಈಸ್ ಪ್ರೊಜೆಕ್ಟೆಡ್ ಟು ಸ್ಟೇ ವಿದಿನ್ RBI ಟಾರ್ಗೆಟ್. ಓಕೆ, ಮತ್ತು ಇಂಪಾರ್ಟೆಂಟ್ ಏನಪ್ಪ ಇಲ್ಲಿ ಅಂತ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ 2025 ಇಂದನೂ ಇದೆ. ಓಕೆ, ಸೊ ವರ್ಲ್ಡ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್, ಓಕೆ, ಇವಾಗಲೇ ಡಿಸ್ಕಸ್ ಮಾಡಿದ್ವಿ, ವಾಷಿಂಗ್ಟನ್ DC. ಪ್ರೆಸಿಡೆಂಟ್ ಯಾರು ಅಂದರೆ ಅಜಯ್ ಬಾಂಗಾ ಅವರು ಪ್ರೆಸಿಡೆಂಟ್ ಇದ್ದಾರೆ. ಯಾವುದರದ್ದು? ವರ್ಲ್ಡ್ ಬ್ಯಾಂಕಿಂದು. ಓಕೆ, ವರ್ಲ್ಡ್ ಬ್ಯಾಂಕ್ ಕ್ರಿಯೇಟ್ ಆಗಿತ್ತು 1944ರಲ್ಲಿ ಬ್ರೆಟನ್ ವುಡ್ ಕಾನ್ಫರೆನ್ಸ್ ಆದಮೇಲೆ. ಅಂದೆ GDP ಫುಲ್ ಫಾರ್ಮ್ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಆಮೇಲೆ ಇಂಡಿಯಾ ಏನಿದೆ? ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಂಡಿಯಾ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಇಂಡಿಯಾ ಟು ಹೋಸ್ಟ್ 17th BRICS ಸಮಿಟ್ ಇನ್ ರಯೋ ಡಿ ಜನೇರಿಯೋ, ಬ್ರೆಜಿಲ್, ವಿತ್ ಕೀ ಪ್ರಪೋಸಲ್. ಸೊ 17th BRICS ಸಮಿಟ್ ಏನಿದೆ, ಇಂಡಿಯಾದವರು ಹೋಸ್ಟ್ ಮಾಡೋರು ಇದ್ದಾರೆ. ಎಲ್ಲಿ? ರಿಯೋ ಡಿ ಜನೇರಿಯೋ, ಬ್ರೆಜಿಲಲ್ಲಿ. ಬ್ರಿಕ್ಸ್ ಮೀನಿಂಗ್ ಏನಪ್ಪ ಅಂತ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಏನಿದೆ, ಅಮೇರಿಕನ್ ಡಾಮಿನೆನ್ಸನ್ನು ಎಂಡ್ ಮಾಡೋಕ್ಕೆ ಈ ಒಂದು ಮೈತ್ರಿಕೂಟ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಕ್ಚುಲಿ UPSCಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಡೀಟೇಲ್ ಟಾಪಿಕ್ ಇರುತ್ತೆ. ಬಟ್ SSC ಎಕ್ಸಾಮಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಬ್ರಿಕ್ಸಲ್ಲಿ ಯಾವ್ಯಾವ ಕಂಟ್ರಿ ಇದೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ. ಬ್ರೆಜಿಲ್ ಪ್ರೆಸಿಡೆಂಟ್ ಯಾರಿದ್ದಾರೆ? ಲೂಯಿಸ್ ಇನ್ಸಿಯೋ ಲುಲಾ ಡಿ ಸಿಲ್ವಾ. ಓಕೆ, ಆಮೇಲೆ ಕ್ಯಾಪಿಟಲ್ ಏನಿದೆ? ಬ್ರೆಜಿಲಿಯಾ. ಆಮೇಲೆ ಕರೆನ್ಸಿ ಏನಿದೆ? ಬ್ರೆಜಿಲಿಯನ್ ರಿಯಾಲ್. ಓಕೆ, ಅಮೆಝಾನ್ ರೈನ್ ಫಾರೆಸ್ಟ್ ಏನಿದೆ? ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಅದಿರೋದು ಬ್ರೆಜಿಲಲ್ಲಿ. ಮೋಸ್ಟ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ಸ್ಪ್ರೆಡ್ ಆಗಿದೆ, ಬಟ್ ಮೋಸ್ಟ್ಲಿ ಇರೋದು ಇಲ್ಲಿ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಅದು ಎಸ್ಟಾಬ್ಲಿಷ್, ನಾನು ಹೇಳಿದೆ ಅಲ್ಲ, ಬ್ರಿಕ್ಸ್ ಕಂಟ್ರಿಯಿಂದ. ಸೊ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಂದು ಶಂಘೈ, ಚೈನಾದಲ್ಲಿ ಇದೆ. ಚೈನಾ ಕ್ಯಾಪಿಟಲ್ ಯಾವುದು? ಬೀಜಿಂಗ್. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರಿಗೆ ಬರೋಣ. ಇಲ್ಲೇನು ಕೊಟ್ಟಿದ್ದಾರೆ? ಇಂಡಿಯಾಸ್ ಫಸ್ಟ್ ವುಡನ್ ಗುರುದ್ವಾರ. ಇದು ಇಂಪಾರ್ಟೆಂಟ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತಲೂ ಮಾರ್ಕ್ ಮಾಡ್ಕೋಬೋದು. ಇಂಡಿಯಾಸ್ ಫಸ್ಟ್ ವುಡನ್ ಗುರುದ್ವಾರ ಏನಿದೆ? ಶ್ರೀ ನಾನಕ್ ನಿವಾಸ್ ಅನ್ನೋದು ಕನ್ಸ್ಟ್ರಕ್ಟ್ ಆಗಿದೆ ಫಜಿಲ್ಕಾ, ಪಂಜಾಬಲ್ಲಿ ಫಜಿಲ್ಕಾ ಅನ್ನೋದು ಒಂದು ಊರಿದೆ. ಅಲ್ಲೇನಿದೆ? ಫಸ್ಟ್ ವುಡನ್, ಕಟ್ಟಿಗೆಯಿಂದ ಮರದಿಂದ ಮಾಡಿರೋ ಗುರುದ್ವಾರ ಎಸ್ಟಾಬ್ಲಿಷ್ ಆಗಿದೆ. ಗುರುದ್ವಾರ ಅಂದರೆ ಏನು? ಈಗ ಅದು ಸಿಖ್ಖರ ಪುಣ್ಯ ಸ್ಥಳ. ಅಂದರೆ ಯಾವ ಥರ ನಾವು ಮುಸ್ಲಿಮ್ಸ್ ಮಸ್ಜಿದಿಗೆ ಹೋಗ್ತೀವಿ, ಹಿಂದೂಸ್ ಟೆಂಪಲಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಚರ್ಚಿಗೆ ಹೋಗ್ತಾರೆ, ಅದೇ ಥರ ಇವ್ರು ಪ್ರೇ ಮಾಡೋದು ಸಿಖ್ ಪೀಪಲ್ ಗುರುದ್ವಾರದಲ್ಲಿ. ಓಕೆ, ಸೊ ಇದರಿಂದ ಫಿನ್ನಿಶ್ ಡಿಯೋದರ್ ವುಡ್ ಅಂತ ಯೂಸ್ ಮಾಡಿದ್ದಾರೆ. ಫಿನ್ನಿಶ್ ಅಂದರೆ ಫಿನ್ಲ್ಯಾಂಡಿಂದು. ಓಕೆ, ಫಿನ್ನಿಶ್ ಡಿಯೋದರ್ ವುಡ್. ಓಕೆ, ಇದನ್ನು ಯಾರು ಕನ್ಸೆಪ್ಷಲೈಸ್ ಮಾಡಿದ್ದಾರೆ ಅಂತ ಅಂದರೆ SSP ಭೂಪಿಂದರ್ ಸಿಂಗ್ ಸಿದ್ದು ಅವರು 3 ತಿಂಗಳಲ್ಲಿ ಇದನ್ನು ಕನ್ಸೆಪ್ಷಲೈಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಡೈಲಿ ರಿಚುವಲ್ಸ್ ಇರುತ್ತೆ, ಗ್ಲೋಬಲ್ ಡಿವೋಟೀಸ್ ಎಲ್ಲ ಬರ್ತಾರೆ. ಓಕೆ, ಪಂಜಾಬ್ CM ಯಾರು? ಭಗವಂತ್ ಮಾನ್. ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್ ಅವರು. ಕ್ಯಾಪಿಟಲ್ ಇರೋದು ಚಂಡೀಗಢಲ್ಲಿ.
ಓಕೆ. ಸೊ ದ ಗೋಲ್ಡನ್ ಟೆಂಪಲ್ ಶ್ರೀ ಹರ್ಮಂದಿರ್ ಸಾಹಿಬ್ ಇದು ಲೊಕೇಟೆಡ್ ಆಗಿದೆ ಅಮೃತ್ಸರ್ ಪಂಜಾಬಲ್ಲಿ. ಓಕೆ. ಸೊ ಸಿಕ್ಕಿಸಮ್ ಫೌಂಡ್ ಆಗಿದ್ದು ಯಾರಿಂದ? ಗುರುನಾನಕ್ ದೇವ್ಜಿಯಿಂದ. ಅವ್ರು ಮೋಸ್ಟ್ ಇಂಪಾರ್ಟೆಂಟ್ ಗುರುನು ಕೂಡ ಹೌದವರು. ಇದಾದಮೇಲೆ ಇಂಡಿಯಾಸ್ ಫಸ್ಟ್ ಎವರ್ ಗ್ರಾಸ್ಲ್ಯಾಂಡ್ ಬರ್ಡ್ ಸೆನ್ಸಸ್ ಅಂದರೆ ಕಂಡಕ್ಟೆಡ್ ಇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಂ. ಸೊ ಗ್ರಾಸ್ಲ್ಯಾಂಡ್ ಆಮೇಲೆ ನ್ಯಾಚುರಲ್ ಇದು ಏನಂತಾರೆ ವೈಲ್ಡ್ ಲೈಫ್ ಸ್ಯಾಂಚುರಿ ಆಯಿತು, ನ್ಯಾಷನಲ್ ಪಾರ್ಕ್ ಆಯಿತು, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ಈ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲ್ಲುಗಾವಲು ಪಕ್ಷಿ ಗಣತಿಯನ್ನು ಅಸ್ಸಾಂನಲ್ಲಿರೋ ಕಾಜಿರಂಗ ನ್ಯಾಷನಲ್ ಉದ್ಯಾನ ನ್ಯಾಷನಲ್ ಪಾರ್ಕಲ್ಲಿ ನಡೆಸಲಾಗಿದೆ. ಇದರಲ್ಲಿ ಮತ್ತೆ ಏನು ಇಂಪಾರ್ಟೆಂಟ್ ಇದ್ದಾರೆ, ಅಕೋಸ್ಟಿಕ್ ಟೆಕ್ನಾಲಜಿಯಿಂದ ಐಡೆಂಟಿಫೈ ಮತ್ತು ಮಾನಿಟರ್ ಮಾಡಿದ್ದಾರೆ ಬರ್ಡ್ ಸ್ಪೀಸೀಸನ್ನು. ಸೊ ಏನಾಗ್ತಾಯಿದೆ, ತುಂಬ ಬರ್ಡ್ ಸ್ಪೀಸೀಸ್ ಇವಾಗ ಎಕ್ಸ್ಟಿಂಕ್ಟ್ ಆಗ್ತಾಯಿದೆ ಆರ್ ಆನ್ ವರ್ಜ್ ಆಫ್ ಎಕ್ಸ್ಟೆಂಟ್ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನ ಟ್ರ್ಯಾಕ್ ಮಾಡ್ಬೋದು, ಮಾನಿಟರ್ ಮಾಡ್ಬೋದು. ಸೊ ನೋಡಿ 43 ಸ್ಪೀಷೀಸ್ ಏನಿದೆ ರೆಕಾರ್ಡ್ ಆಗಿದೆ. ಅದರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಆ್ಯಂಡ್ ಎಂಡೆಮಿಕ್ ಬರ್ಡ್ಸ್ ಅದನ್ನು ಕೂಡ ರೆಕಾರ್ಡ್ ಆಗಿದ್ದಾವೆ. ಆಮೇಲೆ ದ ಕ್ರಿಟಿಕಲಿ ಎಂಡೇಂಜರ್ಡ್ ಫಿನ್ ವೀವರ್, ಓಕೆ, ಇದು ರೆಕಾರ್ಡ್ ಆಗಿದೆ. ಕೇಳ್ಬೋದು ಫಿನ್ ವೀವರ್ ಒಂದು 4 ಬರ್ಡ್ ಹೆಸರು ಕೊಟ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ ಯಾವುದು ಅಂತ ಹಿಂಗೂ ಕೇಳ್ಬೋದು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆ, ವೆರಿ ಇಂಪಾರ್ಟೆಂಟ್. ಅದು ಯಾವುದಕ್ಕೋಸ್ಕರ ಫೇಮಸ್ ಇದೆ ಅಂದರೆ 1 ಹಾರ್ನ್ಡ್ ರೈನೋಸೊರಸ್. ಇದು ಇಂಪಾರ್ಟೆಂಟ, 1 ಹಾರ್ನ್, ಬಿಕಾಸ್ ಆಫ್ರಿಕಾನಲ್ಲಿ ಕಂಡುಬರುವಂಥ ರೈನೋಸೊರಸ್ಗೆ 2 ಇವು ಇರುತ್ತೆ ಹಾರ್ನ್. ಇಂಡಿಯಾನಲ್ಲಿ ಕಂಡುಬರುವಂಥ ಇದಕ್ಕೆ 1 ಹಾರ್ನ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಅಸ್ಸಾಮಿಂದ CM ಯಾರು? ಹಿಮಂತ ಬಿಸ್ವಾ ಶರ್ಮಾ. ಗವರ್ನರ್ ಯಾರು? ಗುಲಾಬ್ ಚಂದ್ ಕಟಾರಿಯಾ. ಎಲ್ಲಿ ಹೋಯಿತು? ಓಕೆ. ಆಮೇಲೆ ಕ್ಯಾಪಿಟಲ್ ಇರೋದು ಅಸ್ಸಾಮಿಂದು ಡಿಸ್ಪುರ್. ಓಕೆ. ಸೊ ನೆಕ್ಸ್ಟ್ ಇದೆ, ಓಕೆ 1 ಸೆಕೆಂಡ್. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಂದರೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲ್ಯಾನ್ ಇನ್ ಕೋಆಪರೇಟಿವ್ ಸೆಕ್ಟರ್ ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಸೊ ಇದೇನು ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹಣಾ ಯೋಜನೆ. ಓಕೆ, ಭಾರತದಲ್ಲಿ ಪ್ರಾರಂಭ ಆಗಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾಬಾರ್ಡ್ ಮತ್ತು ಗೌರ್ಮೆಂಟಿಂದ ಸಪೋರ್ಟ್ ಇದೆ ಇದಕ್ಕೆ. ಆಮೇಲೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಲೆವೆಲಲ್ಲಿ ಇದನ್ನು ಫೋಕಸ್ ಮಾಡೋರಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಇದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ನಬಾರ್ಡಿಂದು ಲಾಂಗ್ ಫಾರ್ಮ್ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಇರೋದು ಮುಂಬೈನಲ್ಲಿ. ವೈಟ್ ರೆವಲ್ಯೂಷನ್ ಇಂಡಿಯಾದಲ್ಲಿ ಯಾವುದಕ್ಕೋಸ್ಕರ ಆಯಿತು? ವೈಟ್ ರೆವಲ್ಯೂಷನ್ ಇದ್ದಿದ್ದು ಮಿಲ್ಕ್ ಪ್ರೊಡಕ್ಷನ್ಗೋಸ್ಕರ. ಗ್ರೀನ್ ರೆವಲ್ಯೂಷನ್ ಯಾವುದಕ್ಕೆ ರಿಲೇಟೆಡ್ ಇದೆ? ಇನ್ಕ್ರೀಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕರೆಂಟ್ ಅಫೇರ್ ಟಾಪಿಕ್, ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತ ಅಂದರೆ ಇಂಡಿಯನ್ ರೈಲ್ವೇಸ್ MiG-21 ಫೈಟರ್ ಜೆಟ್ಸನ್ನು ಇದು ಏನಂತಾರೆ ರಿಟೈರ್ ಮಾಡೋರಿದ್ದಾರೆ ಸೆಪ್ಟೆಂಬರ್ 2025. ಆ್ಯಕ್ಚುಲಿ ಇದು ಇಂಡಿಯನ್ ರೈಲ್ವೇಸ್ ಆಗಬಾರ್ದಾಗಿತ್ತು, ಇಂಡಿಯನ್ ನೇವಿ ಆಗಬೇಕಿತ್ತು, ಇಂಡಿಯನ್ ವಾಯುಪಡೆ ಅಂದರೆ ಇಂಡಿಯನ್ ಏರ್ಫೋರ್ಸ್ ಆಗಬೇಕಿತ್ತು ಇದು ಆ್ಯಕ್ಚುಲಿ. ಸಾರಿ ಫಾರ್ ದ ಮಿಸ್ಇನ್ಫಾರ್ಮೇಷನ್. ಇಂಡಿಯನ್ ಏರ್ಫೋರ್ಸ್ದವರು ರಿಟೈರ್ ಮಾಡೋರಿದ್ದಾರೆ MiG-21 ಫೈಟರ್ ಜೆಟ್ಸನ್ನು. ಓಕೆ, ಸೊ ಇದು 60 ಇಯರ್ವರೆಗೂ ಓಡ್ತು. ಆಮೇಲೆ ಸೋವಿಯತ್ ಒರಿಜಿನ್ ಸೂಪರ್ಸೋನಿಕ್ ಏರ್ಕ್ರಾಫ್ಟ್ ಏನಿತ್ತು 1963ನಲ್ಲಿ ಇಂಡಕ್ಟ್ ಆಗಿತ್ತು. ಓಕೆ, ಆಮೇಲೆ ದೆ ವಿಲ್ ಬಿ ರಿಪ್ಲೇಸ್ಡ್ ಬೈ 1971 ಮತ್ತು ಕಾರ್ಗಿಲ್ ವಾರ್ಸಲ್ಲಿ ಇದರದ್ದು ತುಂಬ ಬಳಕೆ ಆಗಿತ್ತು, ತುಂಬ ಇಂಪಾರ್ಟೆಂಟ್ ಇತ್ತಿದು. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, ಇದನ್ನು LCA ತೇಜಸ್ ಮಾರ್ಕ್ I-1A ರಿಪ್ಲೇಸ್ ಮಾಡಲಾಗಿದ್ದಾರೆ. ಇಂಡಿಜಿನಸ್ ಅಂದರೆ ಭಾರತದಲ್ಲೇ ಸ್ವದೇಶಿ, ಇಂಡಿಯಾದಲ್ಲೇ ನಿರ್ಮಾಣ ಆಗಿರುವಂಥದ್ದು. IAF ಅಂದರೆ ಇಂಡಿಯನ್ ಏರ್ಫೋರ್ಸ್, ಇದು ಫೌಂಡ್ ಆಗಿದೆಯೋ ಅವತ್ತು ಅಕ್ಟೋಬರ್ 8, 1932. ಸೊ ಇಯರ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಏರ್ಫೋರ್ಸ್ ಡೇನೂ ಇಂಪಾರ್ಟೆಂಟ್, ಸೆಲೆಬ್ರೇಟೆಡ್ ಆನ್ October 8. ಈಗ ಚೀಫ್ ಆಫ್ ಏರ್ ಸ್ಟಾಫ್ ಯಾರಿದ್ದ? ಈಸ್ ಏರ್ ಚೀಫ್ ಮಾರ್ಷಲ್ VR ಚೌಧರಿ. ಇದು ಇಂಪಾರ್ಟೆಂಟ್ ಕ್ವಶನ್, VR ಚೌಧರಿ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಏನು, ಚೈನಾ ಹ್ಯಾಸ್ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ಮೋಟೋ ಹೈಡ್ರೋ ಪವರ್ ಸ್ಟೇಷನ್ ಆ್ಯಟ್ ಯಾರ್ಲುಂಗ್ ಸ್ಯಾಂಗ್ಪೋ ರಿವರ್. ಸ್ಯಾಂಗ್ಪೋ ರಿವರ್ ಅಂದರೆ ಇಂಡಿಯಾದ ಬ್ರಹ್ಮಪುತ್ರ, ಅಲ್ಲಿರೋದು ಸ್ಯಾಂಗ್ಪೋ ಅಂತ ಕರೀತಾರೆ. ಓಕೆ, ಸೊ ಇದರಿಂದ ಏನು ಮಾಡೋರಿದ್ದಾರೆ ಇವರು? ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮನ್ನು ಕ್ರಿಯೇಟ್ ಮಾಡೋರಿದ್ದಾರೆ. ಚೈನಾ ಇನ್ಫ್ರಾಸ್ಟ್ರಕ್ಚರ್ ತುಂಬ ಸ್ಟ್ರಾಂಗ್ ಇದೆ, ಎಸ್ಪೆಷಲಿ ಇಂಡಿಯನ್ ಬಾರ್ಡರ್ಸ್ ಹತ್ರ ಅವರು ತುಂಬ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ಇಟ್ಟಿದ್ದಾರೆ. ಓಕೆ, ಸೊ ಯಾರ್ಲುಂಗ್ ಸ್ಯಾಂಗ್ಪೋ ರಿವರ್ ಏನಿದೆ ಇದು ಬ್ರಹ್ಮಪುತ್ರ ಅಂತ ಭಾರತದಲ್ಲಿ ಕರೆಯಲ್ಪಡುತ್ತೆ. ಸೊ ಪ್ರಾಜೆಕ್ಟಿಂದ ಏನಿದೆ ನಾನು ಹೇಳಿದೆ ತಾನೆ,
ಬಾರ್ಡರಲ್ಲಿ. ಆಮೇಲೆ ಟ್ರಿಗರ್ ಜಿಯೋ ಪೊಲಿಟಿಕಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ ಇನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಅದೇ ಹೇಳ್ತಾ ಇದ್ದೀನಲ್ಲ, ಈ ಥರ ಬಾರ್ಡರ್ ಏನಿದೆ ಇಂಡಿಯಾದ್ದು, ಈ ಥರ ಬಾರ್ಡರ್ಸಲ್ಲಿ ಇವರು ತುಂಬ ಒಂದು ಈಗ ಇಲ್ಲಿ ನೇಪಾಲ್ ಇದೆ, ಇಲ್ಲಿ ಭೂತಾನ್ ಇದೆ, ಈ ಕಡೆ ಎಲ್ಲ ಅರುಣಾಚಲ್ ಪ್ರದೇಶ ಎಲ್ಲ ಬರುತ್ತೆ. ಸೊ ಚೈನಾದವರು ಇಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಯಾಕೆ? ಬಿಕಾಸ್ ಅವರು ಅದೇನು ಲೈನ್ ಇತ್ತಲ್ಲ ಬ್ರಿಟಿಷರು ಎಳೆದಿರೋದು ಮೆಕ್ಮೋನ್ ಲೈನ್, ಅದನ್ನು ಅವರು ನಂಬಲ್ಲ. ಅವರು ಏನಂತಾರಂದರೆ ಈ ಲ್ಯಾಂಡ್ ನಮಗೆ ಸೇರಬೇಕಾಗಿದ್ದು ಅಂತ ಇರ್ತಾರೆ. ಭಾರತದ ಖಂಡಿತವಾಗಿ ಇಲ್ಲ, ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಅವರಿಗೆ ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ಇನ್ ಕೇಸ್ ನಾಳೆ ಯುದ್ಧ ಆಯ್ತಂದ್ರೂ ಈ ಕಡೆ ಅವರು ತುಂಬ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಆ ರೀಸನ್ನಿಂದಾಗಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ರಿಲೇಷನ್ಶಿಪ್ ಇರೋದು ತುಂಬ ಇದಿದೆ. ಬಿಕಾಸ್ ಇಲ್ಲಿ ಚಿಕನ್ ನೆಕ್ ಅಂತ ಕರೀತಾರೆ. ಬಿಕಾಸ್ ಅವರು ಇದನ್ನು ಅಟ್ಯಾಕ್ ಮಾಡಿದರೆ ನಾವು ನಾರ್ತ್ ಈಸ್ಟಿಂದ ಕನೆಕ್ಷನನ್ನು ಕಟ್ ಮಾಡ್ಕೋಬೇಕಾಗ್ಬೋದು. ಸೊ ಅದಕ್ಕೋಸ್ಕರ ಬಾಂಗ್ಲಾದೇಶಿಂದ ಇದ್ದಿತ್ತು ಅಂದರೆ ಬಾಂಗ್ಲಾದೇಶಿಂದ ನಾವು ಹೈವೇನ ಕಟ್ಬಿಟ್ಟು ಮೇನ್ಲ್ಯಾಂಡ್ ಇಂಡಿಯಾ, ಅಫ್ಕೋರ್ಸ್ ನಾರ್ತ್ ಈಸ್ಟ್ ಆಲ್ಸೋ ಇಸ್ ಮೇನ್ಲ್ಯಾಂಡ್ ಇಂಡಿಯಾ, ಬಟ್ ಅಲ್ಲಿಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕೆ ಬಾಂಗ್ಲಾದೇಶ್ ಜೊತೆ ಫ್ರೆಂಡ್ಲಿ ಟರ್ಮ್ಸಲ್ಲಿರೋದು ಭಾರತಕ್ಕೆ ವೆರಿ ಇಂಪಾರ್ಟೆಂಟ್. ಅದು ಮತ್ತು ಶ್ರೀಲಂಕಾ ಕೂಡ. ಸೊ ಅದು UPSC ಟಾಪಿಕ್, ಬಟ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಹೇಳಿದೆ. ಸೊ ಇಲ್ಲೇನಿದೆ, ರಿವರನ್ನು ಡೈವರ್ಟ್ ಮಾಡೋರಿದ್ದಾರೆ ಟನಲಿಂದ ಅದೆಲ್ಲ. ಸೊ ಬ್ರಹ್ಮಪುತ್ರ ರಿವರ್ ಒರಿಜಿನೇಟ್ ಆಗುತ್ತೆ ಆಂಗ್ಸಿ ಗ್ಲೇಷಿಯರ್ ಇನ್ ಟಿಬೆಟ್. ಬ್ರಹ್ಮಪುತ್ರದ ಒರಿಜಿನ್ ಯಾವುದು? ಆಂಗ್ಸಿ ಗ್ಲೇಷಿಯರ್ ಇನ್ ಟಿಬೆಟ್. ಇದು ಇಂಡಿಯಾದಲ್ಲಿ ಎಲ್ಲಿಂದ ಎಂಟರ್ ಆಗುತ್ತೆ ಅಂದರೆ ಅರುಣಾಚಲ್ ಪ್ರದೇಶ್. ಓಕೆ. ಸೊ ಆಮೇಲೆ ಮಜುಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜುಲಿ ಬ್ರಹ್ಮಪುತ್ರ ರಿವರಿನ ಇದರಲ್ಲಿದೆ. ಏನಂತಾರೆ? ರಿವರ್ ಐಲ್ಯಾಂಡ್ ಅಂದರೆ ರಿವರ್ ನಡುವೆ ಇರುವಂಥ ಐಲ್ಯಾಂಡ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲ್ಲಿದೆ? ಬ್ರಹ್ಮಪುತ್ರ ರಿವರ್ ಇನ್ ಆಸಾಮಲ್ಲಿದೆ. ಓಕೆ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಬೈ ಅನಂತ್ ಟೆಕ್ನಾಲಜೀಸ್ ಟು ಬಿ ಲಾಂಚ್ಡ್ ಆನ್ ಬೈ 2028. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಅನಂತ್ ಟೆಕ್ನಾಲಜಿ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಅವರು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡೋರಿದ್ದಾರೆ 2028ರಂದು. ಸೊ ಹೈದರಾಬಾದ್ ಬೇಸ್ಡ್ ಇದೆ ಇದು. ಅನಂತ್ ಟೆಕ್ನಾಲಜಿ ಅಪ್ರೂವಲ್ ಸಿಕ್ಕಿದೆ ಇನ್ ಸ್ಪೇಸಿಂದ. ಆಮೇಲೆ ಜಿಯೋ ಸ್ಟೇಷನರಿ ಆರ್ಬಿಟ್ ಇದೆ 35,000 ಕಿಲೋಮೀಟರ್ ಅಬೋ ಅರ್ತಲ್ಲಿ ಅದು ಆರ್ಬಿಟ್ ಆಗೋದಿದೆ. ಓಕೆ. ಸೊ ಇದಾದಮೇಲೆ ಇದರಿಂದ ಏನು ಆಗುತ್ತೆ ಅಂದರೆ ಇಂಟರ್ನೆಟ್ ಎಕ್ಸೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ. ಇನ್ನೊಂದು ಸ್ವಲ್ಪ ಬರ್ಡ್ಸ್ ಆಯ್ತವೆ, ಆಗಬಾರ್ದಲ್ಲ. ಇಂಟರ್ನೆಟ್ ಸ್ಪೀಡ್ ಎಷ್ಟು ಇದಾಗ್ತಾ ಇದೆ, ಬರ್ಡ್ಸ್ ಎಲ್ಲನೂ ಕಡಿಮೆ ಆಗ್ತಾ ಇದ್ದಾವೆ. ಸೊ ವಿಲ್ ಕಾಂಪೀಟ್ ವಿತ್ ಇಂಟರ್ನ್ಯಾಷನಲ್ ಪ್ಲೇಯರ್ ಲೈಕ್ ಸ್ಟಾರ್ಲಿಂಕ್ ಆ್ಯಂಡ್ ಒನ್ ವೆಬ್. ಸ್ಟಾರ್ಲಿಂಕ್ ಯಾರ್ದು? ಸ್ಟಾರ್ಲಿಂಕ್ ಇರೋದು ಎಲಾನ್ ಮಸ್ಕಿಂದು. ಎಲ್ಲಿಂದ? USA ಇಂದ ಇದ್ದಾರೆ. ಓಕೆ. ಟೆಸ್ಲಾ ಇರೋದು ಕೂಡ ಎಲಾನ್ ಮಸ್ಕಿಂದು. ಓಕೆ. ಸೊ ಇನ್ ಸ್ಪೇಸ್ ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್. ಓಕೆ. ಸೊ ಎಲಾನ್ ಮಸ್ಕಿಂದು ಆ್ಯಕ್ಚುಯಲ್ ಕಂಟ್ರಿ ಯಾವುದು ಅಂದರೆ ಒರಿಜಿನ್ ಅದೇ ಇರೋದು ಸೌತ್ ಆಫ್ರಿಕಾ. ಓಕೆ. ಇಟ್ ಈಸ್ ಸಿಂಗಲ್ ವಿಂಡೋ ಇಂಡಿಪೆಂಡೆಂಟ್ ನೋಡಲ್ ಏಜೆನ್ಸಿ ಆ್ಯಂಡ್ ಫಂಕ್ಷನ್ಸ್ ಆಫ್ ಆಟೋನಮಸ್ ಏಜೆನ್ಸಿ ಇನ್ ಡಿಪಾರ್ಟ್ಮೆಂಟ್. ಓಕೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಜುಲೈ 1, 2025ರಂದು ನಾವೇನು ಅಬ್ಸರ್ವ್ ಮಾಡಿದ್ವಿ ಅಂದರೆ ರಾಷ್ಟ್ರೀಯ ವೈದ್ಯರ ದಿನ, ನ್ಯಾಷನಲ್ ಡಾಕ್ಟರ್ಸ್ ಡೇಯನ್ನು ನಾವು ಏನು ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಓಕೆ. ಸೊ ಥೀಮ್ ಏನೈತಪ್ಪ? ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ IBPS ಎಕ್ಸಾಮ್ಸಲ್ಲಿ. ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್. ಓಕೆ. ಇಂಪಾರ್ಟೆಂಟ್ ಇದೆ. ಮೆಂಟಲ್ ಮತ್ತು ಇಮೋಷ್ನಲ್ ವೆಲ್ಬೀಯಿಂಗ್ ಆಫ್ ಡಾಕ್ಟರ್ಸ್ ಮೇಲೆ ಫೋಕಸ್. ಬಿಕಾಸ್ ಡಾಕ್ಟರ್ಸ್ ಅಂದಮೇಲೆ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ಪೇಷಂಟ್ಸ್ ರಿಲೇಟಿವ್ಸ್ ಇರ್ತಾರೆ. ಆಮೇಲೆ ತುಂಬ ಈ ಥರ ಒಂದು ಸ್ಟ್ರೆಸ್ ಇರುತ್ತೆ. ಅದನ್ನು ಅವ್ರು ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋದು ಫೋಕಸ್ ಇತ್ತು. ಆಮೇಲೆ ಈ ಡೇ ಮಾರ್ಕ್ ಮಾಡುತ್ತೆ ಬರ್ತ್ ಆ್ಯಂಡ್ ಡೆತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್. ಓಕೆ. ಬಿಧಾನ್ ಚಂದ್ರ ರಾಯ್, BC ರಾಯ್ ಅಂತ ಏನು ಕರಿಬೋದು. ಇವರು ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಗಿದ್ದರು ವೆಸ್ಟ್ ಬೆಂಗಾಲಿಂದು. ಓಕೆ. ಈ ವಾಸ್ ಆನರ್ಡ್ ವಿತ್ ಭಾರತ ರತ್ನ ಸಿಕ್ಕಿದೆ ಅವರಿಗೆ 1961ನಲ್ಲಿ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, BC ರಾಯ್ ಅವರು. ಓಕೆ. ಇದು IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಇದನ್ನು ಆರ್ಗನೈಸ್ ಮಾಡ್ತಾರೆ. ಹಿಪೋಕ್ರಾಟಿಕ್ ಓತ್ ಏನಿದೆ ಅದು ಓತ್ ಆಫ್ ಎಥಿಕ್ ಇರುತ್ತೆ, ಹಿಸ್ಟೋರಿಕಲಿ ಟೇಕನ್ ಬೈ ಫಿಸಿಷಿಯನ್. ಎಲ್ಲ ಡಾಕ್ಟರ್ಸ್ ಆಗೋಕ್ಕಿಂತ ಮುಂಚೆ ಒಂದು ಓತ್ ತೊಗೋಬೇಕು. ಅದೇ ಥರ ನಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಆಗಬೇಕಂದ್ರೂ ಫಸ್ಟಿಗೆ ಭಾರತಕ್ಕೆ ಸಂವಿಧಾನಕ್ಕೆ ಅನುಸಾರ ಅಂತ ಒಂದು ಓತ್ ತೊಗೋತೀವಿ. ಅದರಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ನಾವು ಆ ಓತನ್ನು ತೊಗೋತೀವಿ. ನಾನು ಆ ಓತನ್ನು 2 ಸರಿ ತೊಗೊಂಡಿದ್ದೀನಿ, ಆ ಜಾಬಲ್ಲಿ, ಇವಾಗ ಪ್ರೆಸೆಂಟ್ ಇರೋ ಜಾಬಲ್ಲಿ. ಆ್ಯಂಡ್ ಹೋಪ್ಫುಲಿ ನೀವು ಕೂಡ ಚೆನ್ನಾಗಿ ಓದಿದರೆ ಆ ಓತನ್ನು ಆದಷ್ಟು ಬೇಗನೆ ತೊಗೋತೀರ. ಸೊ ಇಂಡಿಯನ್ ನೇವಿ ರಿಸೀವ್ಡ್ INS ನಿಸ್ಟಾರ್. ಓಕೆ. ದ ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ ಡೈವಿಂಗ್ ಸಪೋರ್ಟ್ ಸಿಸ್ಟಮ್. ಓಕೆ. ಸೊ 2 ಕ್ವಶನ್ ಇಂಪಾರ್ಟೆಂಟ್ ಇದೆ ಇಲ್ಲಿ. DSV ಅಂದರೆ ಏನು? ಡೈವಿಂಗ್ ಸಪೋರ್ಟ್ ವೆಸಲ್. ಓಕೆ.
ಸೊ ಇದನ್ನು ಇಂಡಿಜಿನಿಯಸ್ಲಿ ಡಿಸೈನ್ ಅಂದರೆ ಭಾರತದಲ್ಲೇ ಸ್ವದೇಶಿಯಾಗಿ ಡಿಸೈನ್ ಮಾಡಿರುವಂಥ DVSನ್ನು ಇಂಡಿಯನ್ ನೇವಿಗೆ ಹಸ್ತಾಂತರಿಸಲಾಯಿತು. ಅದರ ಹೆಸರೇನು INS ನಿಸ್ಟಾರ್. ಓಕೆ, ಸೊ ಇದನ್ನು 9 ಜುಲೈ 2025 ರಿಸೀವ್ ಮಾಡಲಾಯಿತು. ಎಲ್ಲಿಂದ? ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ HSL ವಿಶಾಖಪಟ್ಟಣಂ. HSL ಎಲ್ಲಿದೆ? ವಿಶಾಖಪಟ್ಟಣಮಲ್ಲಿದೆ. ವಿಶಾಖಪಟ್ಟಣಂ ಎಲ್ಲಿದೆ? ಆಂಧ್ರ ಪ್ರದೇಶಲ್ಲಿದೆ. ಆಂಧ್ರ ಪ್ರದೇಶ್ ಡಿವೈಡ್ ಮಾಡಿ ಇನ್ನೊಂದು ಸ್ಟೇಟ್ ಮಾಡಿದ್ದು ಯಾವುದು? ತೆಲಂಗಾಣ. ಓಕೆ, ಸೊ ಇದನ್ನು 75% ಇಂಡಿಜಿನಿಯಸ್ ಕಂಟೆಂಟ್ ಇದೆ. ಇದು ಡೀಪ್ ಸಿ ಡೈವಿಂಗನ್ನು ಮಾಡ್ಬೋದು 300 ಮೀಟರ್ಸ್ವರೆಗೂ. ಓಕೆ, ಇದರಿಂದ ಏನಾಗುತ್ತೆ? ಅಂಡರ್ ಕವರ್ ಮಿಷನ್ಸ್ ಏನಿದೆ ಆತ್ಮನಿರ್ಭರ್ ಭಾರತ್ ಅಂಡರ್ ಸಪೋರ್ಟ್ ಆಗುತ್ತೆ. ಇಂಡಿಯನ್ ನೇವಿ ಫೌಂಡ್ ಆಗಿದೆ ಇವತ್ತು 26 ಜನವರಿ 1950. ಓಕೆ, ನೇವಿ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಡಿಸೆಂಬರ್ 4ರಂದು ನಾವು ನೇವಿ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರಪ್ಪ ಅಂದರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು, ಈಗಿನ ಪ್ರೆಸೆಂಟ್ ಚೀಫ್ ಆಫ್ ನೇವಲ್ ಸ್ಟಾಫ್. ಇಂಡಿಯಾನಲ್ಲಿ 3 ಯಾವುದಿದೆ? ಏರ್ಫೋರ್ಸ್, ನೇವಿ ಆ್ಯಂಡ್ ಏನು ಆರ್ಮಿ. ದ ಸೇಕ್ರೆಡ್ ಪಿಪ್ರಾವಾ ರೆಲಿಕ್ಸ್ ಆಫ್ ಲಾರ್ಡ್ ಬುದ್ಧ ಹ್ಯಾವ್ ಬಿನ್ ರಿಪಾಟ್ರಿಯೇಟೆಡ್ ಟು ಇಂಡಿಯಾ. ಇದು ಕ್ವಶನ್ ಸರಿ ಇದಾಗಿದೆ ಅನಿಸುತ್ತೆ. ಓಕೆ, ಇದನ್ನ ನಾನು ಆಲ್ರೆಡಿ ಮಾಡಿದ್ದೀನಿ ಒಂದು ಸರಿ ಕ್ವಶನ್, ಸೊ ರಿಪೀಟ್ ಆಗಿದೆ. ಇಂಡಿಯಾಸ್ ನೆಟ್ FDI ಇನ್ಫ್ಲೋ ಡ್ರಾಪ್ಡ್ ಬೈ 98%. ಓಕೆ, ಆಮೇಲೆ ಇದು ಇಂಪಾರ್ಟೆಂಟ್ ಇದೆ ಬ್ಯಾಂಕಿಂಗ್ ಎಕ್ಸಾಮ್ದವರಿಗೆ. ಇದು ಎಲ್ಲಿವರೆಗೂ ಡ್ರಾಪ್ ಆಗಿದೆ? 35 ಮಿಲಿಯನ್ ಇನ್ ಮೇ 2005 ಆ್ಯಸ್ ಪರ್ RBI ಬುಲೆಟಿನ್. RBI ಬುಲೆಟಿನ್ನಲ್ಲಿ ಗೊತ್ತಾಗಿರೋದು ಏನಂದರೆ FDI ಅಂದರೆ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಇದು ಇನ್ಫ್ಲೋ ಏನಿದೆ ಡ್ರಾಪ್ ಬೈ 98% ಆಗಿದೆ. ಓಕೆ, ಸೊ ಸೀರಿಯಸ್ ಕನ್ಸರ್ನ್ ಇದು, ಆಗಬಾರ್ದು ಇಷ್ಟೊಂದು. ಮೇಜರ್ ಸೋರ್ಸಸ್ ಆಫ್ FDI ವೇರ್ ಸಿಂಗಾಪುರ್, Mauritius, UAE ಆ್ಯಂಡ್ USA. ಡ್ಯೂ ಟು 24% ರೈಸ್ ಇನ್ ರಿಪಾರ್ಷಿಯೇಷನ್ ಅಂದರೆ ವಾಪಸಾತಿಯಲ್ಲಿ 24% ಏರಿಕೆ ಮತ್ತು ಒಟ್ಟು ಒಳಹರಿವಿನಲ್ಲಿ 11% ಕುಸಿತದಿಂದಾಗಿ ಇದು ಸಂಭವಿಸಿದೆ. ಸೊ ಇಂಡಿಯಾದಲ್ಲಿ ಮೇನ್ಲಿ ಏನು ಗೊತ್ತಾ? FDI ಸ್ಟ್ಯಾಂಡ್ಸ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸಿಂಗಾಪುರ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆದದ್ದು, ಎಕನಾಮಿಕ್ ಸ್ಟೂಡೆಂಟಿಗೆ ಗೊತ್ತಿರುತ್ತೆ. ಸೊ Mauritius ವಾಸ್ ಟಾಪ್ ಸೋರ್ಸ್ ಆಫ್ FDI, Mauritius. ಓಕೆ, ಆ್ಯಂಡ್ ಇಂಡಿಯಾ ಫಾರ್ ಮೆನಿ ಇಯರ್ಸ್ ಡ್ಯೂ ಟು ಫೇವರಬಲ್ ಟ್ಯಾಕ್ಸ್ ಟ್ರೀಟಿ. ಓಕೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ದವ್ರಿಗೆ ಇಂಪಾರ್ಟೆಂಟ್, SSCದವ್ರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದು. ದ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ DTC ಅಂತ ಏನು ಕರಿತೀವಿ, ಅವರು ಪಿಂಕ್ ಟಿಕೆಟ್ ಸಿಸ್ಟಮನ್ನು ರಿಪ್ಲೇಸ್ ಮಾಡಿ ಅದನ್ನು ಸಹೇಲಿ ಸ್ಮಾರ್ಟ್ ಕಾರ್ಡನ್ನಾಗಿ ಮಾಡೋರಿದ್ದಾರೆ. ಓಕೆ, ಇದರಿಂದ ಏನಾಗೋದಿದೆ? ಬಸ್ ಟ್ರಾವೆಲ್ ಫ್ರೀ ಫಾರ್ ವುಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಪರ್ಸನ್. ಫ್ರೀ ಬಸ್ ಟ್ರಾವೆಲ್ ಇರುತ್ತೆ ಅವರಿಗೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ ತಾನೆ, ಫ್ರೀ ಬಸ್ ಸರ್ವಿಸ್ ಇದೆ ಲೇಡೀಸಿಗೆ. ಓನ್ಲಿ ದೋಸ್ ಲಿವಿಂಗ್ ಇನ್ ಡೆಲ್ಲಿ ವಿಲ್ ಬಿ ಏಬಲ್ ಟು ಗೆಟ್ ದ ಕಾರ್ಡ್ ಯೂಸಿಂಗ್ ಆಧಾರ್ ಆ್ಯಂಡ್ ಅಡ್ರೆಸ್ ಪ್ರೂಫ್ ಎಲ್ಲ ಕೊಡಬೇಕು. ಈಗ ನೀವು ಕೂಡ KSRTC ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಕೇಳ್ತಾ ಇರ್ತಾನೆ, ಅದೇ ಥರ. ಈಗ ಸದ್ಯಕ್ಕೆ ದಿಲ್ಲಿ CM ಯಾರಿದ್ದಾರೆ? ರೇಖಾ ಗುಪ್ತಾ ಅವರಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ ಅಂದರೆ ವಿನಯ್ ಸಕ್ಸೇನಾ ಅವರಿದ್ದಾರೆ. ಕ್ಯಾಪಿಟಲ್ ಏನಿದೆ? ನ್ಯೂ ದೆಲ್ಲಿಯಲ್ಲಿದೆ. ಡೆಲ್ಲಿ ಮೋಸ್ಟ್ ಫೇಮಸ್ ಯಾವುದಕ್ಕೋಸ್ಕರ ಇದೆ? ಓಕೆ, ಅದು ನಮ್ಮ ಕ್ಯಾಪಿಟಲ್ ಇದೆ ಅಂತ ಇದೆ. ಬಟ್ ಈಗಿನ ರೀಸೆಂಟ್ ಟ್ರೆಂಡ್ಸಲ್ಲಿ ಬರ್ತಾ ಇರೋದು ಯಾವುದಕ್ಕೋಸ್ಕರ ಅಂದರೆ ಅಲ್ಲಿ ಇರೋವಂಥ ವರ್ಸ್ಟ್ ಏರ್ ಕ್ವಾಲಿಟಿಗೋಸ್ಕರ ಸುದ್ದಿಯಲ್ಲಿ ಬರ್ತಾ ಇರುತ್ತೆ. ಕುತುಬ್ ಮಿನಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಡೆಲ್ಲಿನಲ್ಲಿ ಲೊಕೇಟೆಡ್ ಆಗಿದೆ. ಆಮೇಲೆ ದ ರೆಡ್ ಫೋರ್ಟ್ ಇನ್ ಡೆಲ್ಲಿ ವಾಸ್ ಬಿಲ್ಟ್ ಬೈ ಮೊಘಲ್ ಎಂಪರರ್ ಶಾಜಹಾನ್. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಓಕೆ, ಇವರು ಪಾಸ್ ಮಾಡಿದ್ದಾರೆ ಒಂದು ರೆವಲ್ಯೂಷನನ್ನು. ಏನಂತ? ಅರ್ಜಿಂಗ್ ಅಫ್ಘಾನಿಸ್ತಾನ್ಸ್ ತಾಲಿಬಾನ್ ರೂಲರ್ಸ್ ಟು ಸ್ಟಾಪ್ ದೇರ್ ಆಪ್ರೇಷನ್. ಅಂದರೆ ತಾಲಿಬಾನ್ ಏನು ರೂಲ್ ಇದೆ ಅದ್ರ ಪ್ರಕಾರ ವುಮೆನ್ ಮತ್ತು ಗರ್ಲ್ಸ್ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ರೈಟ್ಸ್ ಇರಲ್ಲ, ಒಂಥರ ಆಪ್ರೇಷನ್ ಇರುತ್ತೆ. ಬಿಕಾಸ್ ಅವರಿಗೆ ಅವ್ರ ಸೇ ಇರಲ್ಲ. ಅವರು ಮೆನ್ ಏನು ಡಿಸಿಷನ್ ತೊಗೋತಾರೆ, ಗಂಡು ಮಕ್ಕಳು ಏನು ಡಿಸಿಷನ್ ತೊಗೋತಾರೆ ತಾಲಿಬಾನ್ನೇ, ಅದೇ ಒಂದು ರೂಲ್ ನಡೆಯುತ್ತೆ. ಅವರು ಈ ಥರ ಇರಬೇಕು ಪಾಲಿಸಿ. ಇಂಡಿಯಾದಲ್ಲಿ ಯಾವ ಥರ ವುಮೆನ್ ರಿಪ್ರೆಸೆಂಟೇಷನ್ ಇದೆ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅಫ್ಘಾನಿಸ್ತಾನ್ ತಾಲಿಬಾನ್ ರೂಲರ್ಸಿಗೆ ಹೇಳಿದ್ದಾರೆ, ಆಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ದಬ್ಬಾಳಿಕೆಯನ್ನು ಮಾಡಬೇಡಿ ಅಂತ. ಓಕೆ, ಸೊ 116 ವೋಟಿಂದ ಇದು ಪಾಸ್ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಇಸ್ರೇಲ್ ಅದರ ಅಗೇನ್ಸ್ಟ್ ವೋಟ್ ಮಾಡಿದ್ದಾರೆ. ಓಕೆ, ಸೊ ನೀವು ಇದ್ರ ಬೇಸಿಸ್ ಮೇಲೆ ಅರ್ಥ ಮಾಡ್ಕೋಬೋದು ಜಿಯೋ ಪಾಲಿಟಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ.
ಅಮೇರಿಕಾ ಇಡೀ ವರ್ಲ್ಡಲ್ಲಿ ಹೋಗಿಬಿಟ್ಟು ಈಕ್ವಾಲಿಟಿ ಡೆಮೋಕ್ರಸಿ ಅಂತ ಪ್ರೀಚ್ ಮಾಡಿಬಿಟ್ಟು ಅದರ ಅಗೇನ್ಸ್ಟಲ್ಲಿ ಹೋಗಿಬಿಟ್ಟು ವೋಟ್ ಮಾಡ್ತಾರೆ. ಸೊ 12 ಕಂಟ್ರಿ ಮತ್ತು ಅಮೇರಿಕಾ ಎಲ್ಲಿರುತ್ತೋ ಇಸ್ರೇಲ್ ಕೂಡ ಅಲ್ಲೇ ಇರುತ್ತೆ. ಬಿಕಾಸ್ ಇವೆರಡೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿದ್ದಾವೆ. ಯಾರು ಡೀಟೇಲ್ಡ್ ಆಗಿ UPSC ಪ್ರಿಪ್ರೇಷನ್ ಮಾಡಿದ್ದಾರೆ ಅಥವಾ ಇಂಟ್ರೆಸ್ಟೆಡ್ ಇರ್ತೀರ ಜಿಯೋಪಾಲಿಟಿಕ್ಸಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಯಾವುದಕ್ಕೋಸ್ಕರ ಅಂತ. ರೆಸಲ್ಯೂಷನ್ ಏನಿದೆ ಲೀಗಲಿ ಬೈಂಡಿಂಗ್ ಏನಿಲ್ಲ. ಓಕೆ, UN ಜನರಲ್ ಅಸೆಂಬ್ಲಿ UNGA ಏನಿದೆ ಒನ್ ಆಫ್ ದ 6 ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ WHO ಈ ಥರ ಎಲ್ಲ UNGAನೂ ಏನಿದೆ 6 ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಇದೆ. ಸೊ 193 ಮೆಂಬರ್ ಸ್ಟೇಟ್ ಆಫ್ ದ UN ಏನಿದ್ದಾರೆ ಈಕ್ವಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಇದರಲ್ಲಿ UN ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದು ನ್ಯೂಯಾರ್ಕ್ ಸಿಟಿನಲ್ಲಿ ಇದು ಇದೆ. ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ನೀರಜ್ ಚೋಪ್ರಾ ಒಂದು ಇನಾಗ್ರಲ್ ನೀರಜ್ ಚೋಪ್ರಾ ಕ್ಲಾಸಿಕ್ 2025 ಇನ್ ಬೆಂಗಳೂರು ವಿತ್ ಜಾವ್ಲಿನ್ ಥ್ರೋ ಆಫ್ 86.18 ಮೀಟರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೇನಿದೆ ನೀರಜ್ ಚೋಪ್ರಾ ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆದ್ದಂಥವ್ರು. ಸೊ ಇವರೇನಿದೆ ಇನಾಗ್ರಲ್ ಅಂದರೆ ಫಸ್ಟ್ ನೀರಜ್ ಚೋಪ್ರಾ ಕ್ಲಾಸಿಕ್ 2025 ಅಂತ ಏನಿದೆ ಒಂದು ಇವೆಂಟಲ್ಲಿ 86.18 ಮೀಟರ್ಸ್ ಥ್ರೋ ಎಸೆದ್ಬಿಟ್ಟು ಜವ್ಲಿನ್ ಥ್ರೋನಲ್ಲಿ ಗೆದ್ದಿದ್ದಾರೆ. ಸೊ ಇವೆಂಟ್ ಎಲ್ಲಿ ಹೆಲ್ಡ್ ಆಗಿತ್ತು ಅಂದರೆ ಶ್ರೀ ಕಂಠೀರವ ಸ್ಟೇಡಿಯಮಲ್ಲಿ ಇದು ಹೆಲ್ಡ್ ಆಗಿತ್ತು. ಇದು ಯಾವುದ್ರ ಪಾರ್ಟ್ ಇತ್ತು ಅಂದರೆ ವರ್ಲ್ಡ್ ಅಥ್ಲೆಟಿಕ್ಸ್ ಗೋಲ್ಡ್ ಲೆವೆಲ್ ಸಿರೀಸ್ ಪಾರ್ಟ್ ಇತ್ತು. ಆಮೇಲೆ ಓಕೆ, ಸೊ ಕೆನಿಯಾದ ಜೂಲಿಯಸ್ ಯೇಗೋ ಅನ್ನೋರು ಏನಿದ್ದಾರೆ ಇವರು ಸೆಕೆಂಡ್ ಬಂದಿದ್ದಾರೆ ಇದರಲ್ಲಿ. ಸೊ ದಿಸ್ ನ್ಯೂ ಇವೆಂಟ್ ಮಾರ್ಕ್ಸ್ ಇಂಡಿಯಾಸ್ ಗ್ರೋಯಿಂಗ್ ಪ್ರೆಸೆನ್ಸ್ ಇನ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್. ಓಕೆ, ಸೊ ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲ್ ಗೆದ್ದಿದ್ರು ಟೋಕಿಯೋ 2020 ಒಲಿಂಪಿಕ್ಸಲ್ಲಿ. ಫಸ್ಟ್ ಇಂಡಿಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲೀಟ್ ಟು ವಿನ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ಓಕೆ, ಸೊ ಇದಕ್ಕಿಂತ ಮುಂಚೆನೂ ಗೆದ್ದಿದ್ರು ಅಭಿನವ್ ಬಿಂದ್ರಾ ಅವರೆಲ್ಲ, ಬಟ್ ಅವರು ಬಿಲಿಯರ್ಡ್ಸಲ್ಲೆಲ್ಲ ಗೆದ್ದಿದ್ರು. ಸೊ ಫಸ್ಟ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲೀಟ್ ಟು ವಿನ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ಇವ್ರು ಬರೋದು ಹರಿಯಾಣದಿಂದ ತುಂಬ ಸ್ಪೋರ್ಟ್ಸ್ಮನ್ ಇಂಡಿಯಾದಲ್ಲಿ ಇದ್ದಾರೆ. ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇಂಡಿಯಾದಲ್ಲಿ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ August 29 ಅಂದು ಬರ್ತ್ ಆ್ಯನಿವರ್ಸರಿ ಆಫ್ ಹಾಕಿ ಲೆಜೆಂಡ್ ಧ್ಯಾನ್ ಚಂದ್. ಆಮೇಲೆ ಜುಲೈ 11, 2025 ವರ್ಲ್ಡ್ ಪಾಪ್ಯುಲೇಷನ್ ಡೇಯನ್ನು ನಾವು ಆಚರಿಸಿದ್ದೀವಿ. ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಯಿತು. ಥೀಮ್ ಏನಿತ್ತಪ್ಪ ಅಂದರೆ ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ದ ಫ್ಯಾಮಿಲೀಸ್ ದೇ ವಾಂಟ್. ಓಕೆ, ಯಂಗ್ ಪೀಪಲಿಗೆ ಅವ್ರಿಗೆ ಬೇಕಾಗಿರೋಂಥ ಫ್ಯಾಮ್ಲೀಸನ್ನು ಇದು ಏನು ಎಂಪವರ್ ಮಾಡಬೇಕು ಅನ್ನೋದು ಒಂದು ಇದಿತ್ತು. ಥೀಮ್ ಕೇಳ್ಬೋದು, ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ IBPS ಎಕ್ಸಾಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಇಂಪಾರ್ಟೆಂಟ್ ಏನಿದೆಯಪ್ಪ ಅಂತಂದರೆ ಓಕೆ 2011 ಸೆನ್ಸಸ್ ಪ್ರಕಾರ ಉತ್ತರ ಪ್ರದೇಶ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಸ್ಟೇಟ್ ಇನ್ ಇಂಡಿಯಾ. ಓಕೆ, ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಡೆಮೋಗ್ರಫಿ. ಇದು ಇಂಪಾರ್ಟೆಂಟ್. ಫಸ್ಟ್ ಸಿಂಕ್ರೋನಸ್ ಸೆನ್ಸಸ್ ಇನ್ ಇಂಡಿಯಾ ವಾಸ್ ಹೆಲ್ಡ್ ಇನ್ 1881 ಫಸ್ಟ್ ಟೈಮ್ ಒಂದು ಪಾಪ್ಯುಲೇಷನನ್ನು ಹಮ್ಮಿಕೊಳ್ಳಲಾಯಿತು. ಸೊ ಓಕೆ, ಇಂಡಿಯನ್ ಬ್ಯಾಂಕ್ ಆ್ಯಂಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದವರು ಮಿನಿಮಮ್ ಬ್ಯಾಲೆನ್ಸ್ ಪೆನಲ್ಟಿನ ವೇವ್ ಮಾಡಿದ್ದಾರೆ. ಅಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಮುಂಚೆ ಏನು ಮೈನಸಲ್ಲಿ ಹೋಗ್ತಾ ಇತ್ತಲ್ಲ ಇದು ಅಥವಾ ದುಡ್ಡು ಕಟ್ ಮಾಡ್ಕೋತಾ ಇದ್ರಲ್ಲ ಫೈನ್ಸ್, ಅದನ್ನ ವೇವ್ ಆಫ್ ಮಾಡಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು. ಬ್ಯಾಂಕಿಂಗ್ದವ್ರಿಗೆ ಇಂಪಾರ್ಟೆಂಟ್. ಇಂಡಿಯನ್ ಬ್ಯಾಂಕಿನ MD ಯಾರಿದ್ದಾರೆ ಅಂದರೆ ವಿನೋದ್ ಕುಮಾರ್ ಇದ್ದಾರೆ. ಹೆಡ್ ಕ್ವಾರ್ಟರ್ಸ್ ಇರೋದಲ್ಲಿ ಚೆನ್ನೈನಲ್ಲಿ. PNB ಬ್ಯಾಂಕಿಂದು ಅಶೋಕ್ ಚಂದ್ರ ಅವರಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿನಲ್ಲಿ. ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಈಸ್ ಅ ನ್ಯಾಷನಲ್ ಮಿಷನ್ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಗೌರ್ಮೆಂಟ್ದವರು ತುಂಬ ಪ್ರಮೋಟ್ ಮಾಡಿದ್ದಾರೆ ಈ ಒಂದು ಯೋಜನೆಯನ್ನು. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಆನರ್ ಮಾಡಲಾಗಿದೆ ಬ್ರೆಜಿಲ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ. ಸೊ ಹೇಳಿದೆ ನಾನು ಭಾರತ ರತ್ನ ಥರ ಅಲ್ಲೂ ಒಂದು ಬ್ರೆಜಿಲ್ ದೇಶದ ಏನಿದೆ ಗ್ರ್ಯಾಂಡ್ ಕಾಲರ್ ಫಾರ್ ನ್ಯಾಷನಲ್ ಆರ್ಡರ್ ಅಂತ ಒಂದು ಅವಾರ್ಡ್ ಇದೆ ಆಫ್ ದ ಸದರ್ನ್ ಕ್ರಾಸ್ ಅಂತ. ಸದರ್ನ್ ಕ್ರಾಸ್ ಅಂದರೆ ಕ್ರಾಸ್ ಫಾರ್ ಕ್ರಿಶ್ಚಿಯಾನಿಟಿ. ಓಕೆ, ಸೊ ಸೊ ಏನಂತಾರದ್ದು ಬ್ರೆಜಿಲಲ್ಲಿ ಕ್ರಿಶ್ಚಿಯಾನಿಟಿ ತುಂಬ ಇದೆ. ಸೊ ಬೇಸಿಕ್ಲಿ ಅದೊಂದು ಅವಾರ್ಡ್ ಇದೆ. ಇದನ್ನ ಯಾರು ಪ್ರೆಸೆಂಟ್ ಮಾಡಿದ್ದು ಅಂದರೆ ಬ್ರೆಜಿಲ್ದ ಪ್ರೆಸಿಡೆಂಟ್ ಏನಿದ್ದಾರೆ ಲೂಯಿಸ್ ಇನಾಕಿಯೋ ಲೂಲಾ ಡಾ ಸಿಲ್ವಾ ಅನ್ನೋರು ಬ್ರೆಜಿಲ್ ಪ್ರೆಸಿಡೆಂಟ್ ಇದ್ದಾರೆ. ಇಟ್ ಈಸ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಸಿವಿಲಿಯನ್ ಅವಾರ್ಡ್ ಆಫ್. ಓಕೆ, ಇಂಡಿಯಾ ಮತ್ತು ಬ್ರೆಜಿಲ್ ಯಾವುದ್ರ ಮೆಂಬರ್ಸ್ ಇದ್ದಾರೆ ಅಂದರೆ ಬ್ರಿಕ್ಸ್ ಇಂದು ಮತ್ತು G20. ಅಗೇನ್ ಹೇಳ್ತಾ ಇದ್ದೀನಿ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ದ ಅಮೆಝಾನ್ ರಿವರ್, ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಬೈ ಡಿಸ್ಚಾರ್ಜ್ ವಾಲ್ಯೂಮ್ ಆಫ್ ವಾಟರ್ ಇನ್ ದ ವರ್ಲ್ಡ್, ಫ್ಲೋಸ್ ಥ್ರೂ ಬ್ರೆಜಿಲ್. ಅಮೆಝಾನ್ ರಿವರ್ ತುಂಬ ಇಂಪಾರ್ಟೆಂಟ್ ಇದೆ. ಅಮೆಝಾನ್ ಜಂಗಲ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನೀವು ಶಾಪಿಂಗ್ ಮಾಡುವಂಥ ಅಮೆಝಾನ್ ಅಲ್ಲ, ಅದು ಅಲ್ಲಿ ರಿವರ್ ಮತ್ತು
jungle, rainforest. So Brazil, largest producer of coffee in the world. Very important question. ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಏನಿದೆ ಅಂತ ಅಂದರೆ, ಇಂಡಿಯಾ ಇಸ್ ಸೆಟ್ ಟು ಬಿ ದ ಫಸ್ಟ್ ಕಂಟ್ರಿ ಔಟ್ಸೈಡ್ ಜಪಾನ್ ಟು ಲಾಂಚ್ ದ ಲೇಟೆಸ್ಟ್ E10 ಸಿಂಕಾಸೇನ್ ಬುಲೆಟ್ ಟ್ರೈನ್. ಓಕೆ, ಜಪಾನ್ ಆದ ತಕ್ಷಣ ಇಂಡಿಯಾ ಫಸ್ಟ್ ಕಂಟ್ರಿ ಇದೆ ಲಾಂಚ್ ಮಾಡ್ತಾ ಇದ್ದಾರೆ ಈ ಒಂದು ಬುಲೆಟ್ ಟ್ರೈನನ್ನು. ಹೆಸರೇನು? ಸಿಂಕಾಸೇನ್ ಬುಲೆಟ್ ಟ್ರೈನ್ಸ್. ಓಕೆ, ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಓಡಿಸ್ತಾರಂತೆ ಅರ್ಲಿ 2030ವರೆಗೂ. 2 E5 ಟ್ರೈನ್ ಅರೈವ್ ಆಗೋದಿದೆ 2026ರಲ್ಲಿ. ತುಂಬ ಬೇಗನೆ ಬರೋ ಇದ್ದಾವೆ, ಟ್ರಯಲ್ ರನ್ ಆಗೋದಿದೆ. ಆಮೇಲೆ E10 ಏನಿದೆ, ಆಲ್ಸೋ ಕಾಲ್ಡ್ ಎಸ್ ಅಲ್ಫಾ ಎಕ್ಸ್, ಇದು 400 km/h ಓಡುತ್ತಂತೆ. ಸೊ ನೀವು ಸೀದಾ ಹುಬ್ಳಿಯಿಂದ ಬಿಟ್ಟರೆ 1 hour ನಡುವೆ ಸ್ಟಾಪ್ ಆಗದೆ ಅಂದರೆ 1 hour 10 minutesಲ್ಲೆಲ್ಲ ಬ್ಯಾಂಗ್ಳೂರು ಮುಟ್ಬೋದು ನಾನ್ ಸ್ಟಾಪ್. ದ MAHSR ಪ್ರಾಜೆಕ್ಟ್ ಕಾಸ್ಟ್ ಏನಿದೆ 1.1 lakh crore ಇದೆ. ಓಕೆ, ಹೈಲೈಟ್ಸ್ ಆಫ್ ಇಂಡಿಯಾ ಜಪಾನ್ ಕೊಲಾಬ್ರೇಷನ್ ಇನ್ ಬಿಲ್ಡಿಂಗ್ ವರ್ಲ್ಡ್ ಕ್ಲಾಸ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ ಜಪಾನ್ PM ಯಾರಿದ್ದಾರೆ? ಶಿಗೆರು ಇಶಿಬಾ. ಕ್ಯಾಪಿಟಲ್ ಇರೋದು ಟೋಕಿಯೋ. ಕರೆನ್ಸಿ ಇರೋದು ಜಾಪನೀಸ್ ಯೆನ್. ಸಿಂಕಾಸೇನ್ ಅಂದರೆ ಜಪಾನಿಂದ ಹೈ ಸ್ಪೀಡ್ ರೈಲ್ ನೆಟ್ವರ್ಕಿನ ಹೆಸರಾಗಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಬರೋಣ. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ಮೆಂಬರ್ಸನ್ನು ರಾಜ್ಯಸಭೆಗೆ ನಾಮಿನೇಟ್ ಮಾಡಿದ್ದಾರೆ. ಓಕೆ, ಅವ್ರ ಹೆಸರೇನು? ಉಜ್ವಲ್ ನಿಕಮ್, ಸದಾನಂದ ಮಾಸ್ಟರ್, ಆಮೇಲೆ ಹರ್ಷವರ್ಧನ್ ಶ್ರಿಂಗ್ಲಾ ಮತ್ತು ಡಾಕ್ಟರ್ ಮೀನಾಕ್ಷಿ ಜೈನ್. ಓಕೆ, ನಾಮಿನೇಟರ್ಸ್ನ 12 ಜುಲೈ ಡೇಟ್ ಇಂಪಾರ್ಟೆಂಟ್ ಅಲ್ಲ, ಅನೌನ್ಸ್ಮೆಂಟ್. ಓಕೆ, ಆರ್ಟಿಕಲ್ 80 ಇದನ್ನು ಮಾಡಲಾಗಿದೆ, ಅದು ಇಂಪಾರ್ಟೆಂಟು. ಆಮೇಲೆ ಪ್ರೆಸಿಡೆಂಟ್ ಟೋಟಲಿ 12 ಜನರನ್ನು ನೇಮಕ ಮಾಡ್ಬೋದು. ಸಚಿನ್ ತೆಂಡೂಲ್ಕರ್ಗೆಲ್ಲ ನೇಮಕ ಮಾಡಿದ್ರು, ನೆನಪಿದೆಯಾ? ಇದೆ, ಈ ಥರನೇ ಅವ್ರ ಕಾಂಟ್ರಿಬ್ಯೂಷನ್ ನೋಡ್ಬಿಟ್ಟು ಮಾಡ್ತಾರೆ. ಆರ್ಟ್ ಆಗಲಿ, ಲಿಟ್ರೇಚರ್ ಆಗಲಿ, ಸೈನ್ಸ್ ಆಗಲಿ, ಸೋಷಿಯಲ್ ಸರ್ವಿಸ್ ಆಗಲಿ, ಈ ಥರ. ಸೊ ರಾಜ್ಯಸಭಾ ಬಂದುಬಿಟ್ಟು ಅಪ್ಪರ್ ಹೌಸ್ ಇದೆ ಇಂಡಿಯನ್ ಪಾರ್ಲಿಮೆಂಟಿಂದು. ಇಟ್ ಈಸ್ ಪರ್ಮನೆಂಟ್ ಹೌಸ್ ಆ್ಯಂಡ್ ಈಸ್ ನಾಟ್ ಸಬ್ಜೆಕ್ಟ್ ಫಾರ್ ಡಿಸಲ್ಯೂಷನ್, ಆಗಲ್ಲ. ಸೊ ಪ್ರತಿ ವರ್ಷ ಏನಿದೆ 2/3 ಮೆಂಬರ್ಸ್ ಏನಾಗ್ತಾರೆ, ರಿಟೈರ್ ಆಗ್ತಾ ಇರ್ತಾರೆ. 1/3 ಮೆಂಬರ್ ರಿಟೈರ್ ಆಗ್ತಾ ಇರ್ತಾರೆ ಅಂದರೆ ಪ್ರತಿ ವರ್ಷ. ಸೊ ಬೇಸಿಕ್ಲಿ ಒಬ್ಬರು 6 yearವರೆಗೂ ಇರ್ತಾರೆ. ಓಕೆ, ಸೊ ಈ ಥರ ಇರುತ್ತೆ. ಎವ್ರಿ 2 year 1/3 ಮೆಂಬರ್ಸ್ ಇದಾಗ್ತಾರೆ, ಚೇಂಜ್ ಆಗ್ತಾ ಇರ್ತಾರೆ. ಸೊ ಇಂಡಿಯಾಸ್ ಫಸ್ಟ್ ಅಕ್ವಾಟೆಕ್ ಪಾರ್ಕ್ ಏನಿದೆ ಸೋನಾಪುರ್ ಅಸ್ಸಾಮಲ್ಲಿ ಇನಾಗ್ರೇಟ್ ಆಯಿತು, ಓಪನ್ ಆಯಿತು. ಇದನ್ನು ಯಾರು ಮಾಡಿದರು? CM ಹಿಮಂತ್ ಬಿಶ್ವಾ ಶರ್ಮಾ ಅವರು ಮಾಡಿದ್ದಾರೆ. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಕೊಲಾಂಗ್ ಕೋಪ್ಲಿ NGO, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ದವರು. ಯಾರಿಂದ? ನಾಬಾರ್ಡಿನ ಸಪೋರ್ಟಿಂದ ಮಾಡಿದ್ದಾರೆ. ಇದರಲ್ಲಿ ಏನಾಗುತ್ತೆ, ನ್ಯೂ ಫೀಚರ್ಸನ್ನು, ನ್ಯೂ ಟೆಕ್ನಾಲಜಿನನ್ನು, ಬಯೋಫ್ಲಾಕ್ ಮತ್ತು ಆಕ್ವಾಪೋನಿಕ್ಸನ್ನು ಫೀಚರ್ ಮಾಡಲಾಗ್ತಾ ಇದೆ. ಇದರಿಂದ ಏನಾಗೋದಿದೆ, ಫಿಶ್ ಫಾರ್ಮರ್ಸ್ ಮತ್ತು ಫಿಶ್ ಫಾರ್ಮರ್ಸ್ಗೆ ಎಂಪವರ್ ಮಾಡಿ ಫಿಶ್ ಪ್ರೊಡಕ್ಷನ್ ಬೂಸ್ಟ್ ಮಾಡಲಾಗ್ತಾ ಇದೆ. ಸೊ ಅಸ್ಸಾಂ ಏನಿದೆ 4th largest ಫಿಶ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ವೈ ಅಸ್ಸಾಂ? ಬಿಕಾಸ್ ಅಲ್ಲಿಂದ ಬ್ರಹ್ಮಪುತ್ರ ರಿವರ್ ಹೋಗುತ್ತಾ, ಸೊ ಅದಕ್ಕೋಸ್ಕರ. ಸೊ ನಬಾರ್ಡ್ ಚೇರ್ಮನ್ ಯಾರಿದ್ದಾರೆ? ಶಾಜಿ KV ಅವರು. ಸೊ ಬ್ಲೂ ರೆವಲ್ಯೂಷನ್ ಇಂಡಿಯಾದಲ್ಲಿ, ಬ್ಲೂ ರೆವಲ್ಯೂಷನ್ ಆಗಿತ್ತಲ್ಲ, ಅದು ರಿಲೇಟೆಡ್ ಟು ಫಿಶ್. ವೈಟ್ ರೆವಲ್ಯೂಷನ್ ರಿಲೇಟೆಡ್ ಟು ಮಿಲ್ಕ್. ಗ್ರೀನ್ ರೆವಲ್ಯೂಷನ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಏನಿದೆ? ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ರೇಸ್ಡ್ ಇಂಡಿಯಾಸ್ ಗ್ರೋತ್ ಫೋರ್ಕಾಸ್ಟ್ ಟು 6.4 ಫಾರ್ 2025 ಆ್ಯಂಡ್ 2026. ಇದು ಮೋಸ್ಟ್ ಪ್ರಾಬಬ್ಲಿ ಅವಾಗಲೇ ಕ್ವಶನ್ ಬಂದಿತ್ತು ಅನಿಸ್ತಾ ಇದೆ. ಓಕೆ, ಇಂಡಿಯಾ ಇಸ್ ಫೌಂಡಿಂಗ್ ಮೆಂಬರ್ಸ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ, IMF ಇಂದ ಇದು ಲಾಂಗ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಮತ್ತು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಓಕೆ, 1 second. ಇಲ್ಲಿದೆ ಚೈನಾ ರಿಲೇಟೆಡ್. IMF ಗ್ರೋತ್ ಫೋರ್ಕಾಸ್ಟ್ ಫಾರ್ ಚೈನಾ ಇಸ್ 4.8 ಇನ್ 2025. ಇಂಡಿಯಾದು 6.2 ಇದೆ. ಇಂಡಿಯಾ 6.2 ಡೆವಲಪ್ ಆಗೋದಿದೆ. ಚೈನಾ ಬಂದುಬಿಟ್ಟು 4.8. ಸೊ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿದವರು ಇನಾಗ್ರೇಟ್ ಮಾಡಲಿದ್ದಾರೆ 2.44 ಕಿಲೋಮೀಟರ್ ಉದ್ದ ಸಿಗಂದೂರ್ ಬ್ರಿಡ್ಜ್ ಶಿವಮೊಗ್ಗದಲ್ಲಿ. ಸಿಗಂದೂರಿಗೆ ಯಾರ್ಯಾರು ಹೋಗಿದ್ದಾರೋ ಎಲ್ಲ ಬಂದುಬಿಟ್ಟು ಕಮೆಂಟಲ್ಲಿ ಬರೆದುಬಿಟ್ಟು ನಾವು ಆ ಲಾಂಚದಲ್ಲಿ ಕುಂತಿದ್ದೀರೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಶಿವಮೊಗ್ಗ ಅಲ್ಲ, ಭದ್ರಾವತಿಯಲ್ಲಿದ್ದೆ ನಾನು. 5 years ಪೋಸ್ಟಿಂಗ್ ಇತ್ತು ನಂದಲ್ಲಿ. ಸೊ ಶರಾವತಿ ಬ್ಯಾಕ್ ವಾಟರ್ಸಲ್ಲಿ ಇದನ್ನು ಮಾಡಲಾಗ್ತಾಯಿದೆ 470 crores ಆಗಿಬಿಟ್ಟು. ಸೊ ಚೌಡೇಶ್ವರಿ ದೇವಿಯ ಹೆಸರ ಮೇಲೆ ಇದನ್ನ ಇಡಲಾಗ್ತಾಯಿದೆ. ಓಕೆ, ಸೊ ಇಲ್ಲಿ ನೋಡಿ, ಲಿಂಕ್ ಲಾಸ್ಟ್ ಡ್ಯೂ ಟು ಲಿಂಗನಮಕ್ಕಿ ಡ್ಯಾಮಿಂದ ಇದು ಏನಂತಾರೆ, ಒಂದು ಕಳೆದು ಹೋಗೋದ ಸಂಪರ್ಕವನ್ನು ಮರುಸ್ಥಾಪಿಸ್ತಾ ಇದ್ದಾರೆ. ಸೊ ಕರ್ನಾಟಕದ CM ಬಂದುಬಿಟ್ಟು ಸಿದ್ದರಾಮಯ್ಯ ಅವರಿದ್ದಾರೆ. ಗವರ್ನರ್ ಬಂದುಬಿಟ್ಟು ತಾವರ್ಚಂದ್ ಗೆಹ್ಲೋಟ್ ಅವರಿದ್ದಾರೆ.
ಟಿ ಸಿ ಗೆಹ್ಲೋತ್ ಅಂತಲೂ ಕರೀತಾರೆ ಅವರಿಗೆ. ಕ್ಯಾಪಿಟಲ್ ಬಂದುಬಿಟ್ಟು ಬೆಂಗಳೂರು. ಜೋಗ್ ಫಾಲ್ಸ್ ಇರೋದು ಶರಾವತಿ ರಿವರ್ ಮೇಲೆ. ಆಮೇಲೆ ಫೇಮಸ್ ಹಂಪಿ ರೂಯಿನ್ಸ್ ಏನಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಂದು ಇಂಡಿಯಾದಲ್ಲಿದೆ, ಕರ್ನಾಟಕದಲ್ಲಿದೆ. ಸೊ ಕೇರಳ ಫಸ್ಟ್ ಸ್ಕಿನ್ ಬ್ಯಾಂಕ್ ಓಪನ್ ಆಗಿದೆ ತಿರುವನಂತಪುರಂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಮಾರ್ಕ್ ಮಾಡಿಟ್ಕೊಳ್ಳಿ. ಕೇರಳದಲ್ಲಿ ಫಸ್ಟ್ ಸ್ಕಿನ್ ಬ್ಯಾಂಕ್ ಓಪನ್ ಆಗಿದೆ ತಿರುವನಂತಪುರಮಲ್ಲಿ. ಓಕೆ, ಸೊ ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಏನಿದೆ ಅಂದರೆ ಈಗ ಬರ್ನ್ ವಿಕ್ಟಿಮ್ಸಿಗೆಲ್ಲ ಆ ಸ್ಕಿನ್ ಎಲ್ಲ ಡೊನೇಟ್ ಮಾಡುವಂಥ ಜಾಗ ಇದು. ಸೊ ಅಪ್ರೂವ್ಡ್ ಬೈ ಕೆಸೊಟೊ. ಕೆಸೊಟೊ ಅಂದರೆ ಕೇರಳ ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಇದು ಇಂಪಾರ್ಟೆಂಟ್. ಫ್ಯೂಚರ್ ಪ್ಲ್ಯಾನ್ಸ್ ಇಂಥದ್ದೇ ಒಂದು ಬ್ಯಾಂಕ್ ಕೊಟ್ಟಾಯಮಲ್ಲಿ ಓಪನ್ ಮಾಡುವಂಥದ್ದಿದೆ. ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಹ್ಯೂಮನ್ ಬಾಡಿ. ಓಕೆ, ದ ಸ್ಟಡಿ ಆಫ್ ಸ್ಕಿನ್ ಇಸ್ ಕಾಲ್ಡ್ ಆಸ್ ಡರ್ಮೆಟಾಲಜಿ. ಹೌದಾನೆ, ಸ್ಕಿನ್ ಮೇಲೆ ಏನಾದ್ರು ರ್ಯಾಷಸ್ ಅದು ಇದು ಬಂತು ಅಂದರೆ ಯೂಶ್ವಲಿ ನೀವೇನು ಮಾಡ್ತೀರಾ, ಡರ್ಮೆಟಾಲಜಿಸ್ಟ್ ಹತ್ರ ಹೋಗ್ತೀರಾ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕೊಮೆಮೊರೇಟಿವ್ ಪೋಸ್ಟೇಜ್ ಸ್ಟ್ಯಾಂಪ್ ರಿಲೀಸ್ ಆಗ್ತಾಯಿದೆ 125th ಬರ್ತ್ ಆ್ಯನಿವರ್ಸರಿನ ಮಾರ್ಕ್ ಮಾಡೋಕ್ಕೆ. ಯಾರ್ದು? ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು. ಓಕೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ದವ್ರು ಯೂಶ್ವಲಿ ಏನಾರು ಇಂಪಾರ್ಟೆಂಟ್ ಇತ್ತು ಅಂದರೆ, ಏನಾರು ಒಂದು ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ ಈ ಥರ ಏನಾರು ಇತ್ತು ಅಂದರೆ ಇಂಡಿಯಾ ಪೋಸ್ಟ್ದವರು ತುಂಬ ಆ್ಯಕ್ಟಿವ್ಲಿ ಬಂದುಬಿಟ್ಟು ಒಂದು ಇದನ್ನು ಬೆಳೆಸ್ತಾರೆ. ಅದೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಶ್ಯಾಮಪ್ರಸಾದ್ ಮುಖರ್ಜಿ, ಎಸ್ ಪಿ ಮುಖರ್ಜಿ ಅವರು ಯಾರಿದ್ರು ಅಂದರೆ ಭಾರತೀಯ ಜನಸಂಘದ ಫೌಂಡರ್ ಆಗಿದ್ದರು. ನ್ಯಾಷನಲ್ ಯೂನಿಟಿ ಮತ್ತು ಎಜುಕೇಷನ್ ಬಗ್ಗೆ ಇವರು ಇದು ಮಾಡಿದರು. ಇವೆಂಟ್ ಎಲ್ಲಿ ಹೆಲ್ಡ್ ಆಗಿತ್ತು? ಸಿರಿ ಫೋರ್ಟ್ ಆಡಿಟೋರಿಯಂ ಡೆಲ್ಲಿನಲ್ಲಿದೆ. ಸೊ ಇದು ಇಂಪಾರ್ಟೆಂಟ್, ಸಿರಿ ಫೋರ್ಟ್ ಆಡಿಟೋರಿಯಂ ಡೆಲ್ಲಿ. ಭಾರತದಲ್ಲಿ ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ಯಾವತ್ತು ಇಶ್ಯೂ ಆಗಿತ್ತು? 1852ನಲ್ಲಿ. ಇಂಡಿಯಾ ಪೋಸ್ಟ್ ಆಪರೇಟ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಓಕೆ, ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಲಾಂಚ್ ಮಾಡಿದ್ದಾರೆ ಏನನ್ನು? ಜ್ಞಾನ ಭಾರತಂ ಮಿಷನ್ ಅನ್ನೋದನ್ನು. ಯಾವತ್ತು? 27 ಜುಲೈ 2025ರಲ್ಲಿ. ಇದರಲ್ಲಿ ಏನಾಗೋದಿದೆ, ಇದನ್ನು ಡಿಜಿಟೈಸ್ ಮತ್ತು ಪ್ರಿಸರ್ವ್ ಮಾಡೋರಿದ್ದಾರೆ. ಒಂದು ಮ್ಯಾನ್ಯುಸ್ಕ್ರಿಪ್ಟ್ ಅಂದರೆ ಈಗ ಹಳೆ ಕಾಲದಲ್ಲಿ ಏನು ಬರಿತಾ ಇದ್ರಲ್ಲ, ಕಟ್ಟಿಗೆ ಮೇಲೆ ಬರಿತಾ ಇದ್ರು, ಎಲೆಗಳ ಮೇಲೆ ಬರಿತಾ ಇದ್ರು. ಆ ಮ್ಯಾನ್ಯುಸ್ಕ್ರಿಪ್ಟ್ ಮೇಲೆ ಆ ಒಂದು ಟೈಮಿನ ತುಂಬ ನಾಲೆಜಬಲ್ ಇದಿರುತ್ತೆ, ಇದು ಏನಂದರೆ ನಾಲೆಜ್ ಇರುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಪ್ರಿಸರ್ವ್ ಮಾಡೋದಕ್ಕೋಸ್ಕರ, ಡಿಜಿಟೈಸ್ ಮಾಡೋದಕ್ಕೋಸ್ಕರ ಈ ಒಂದು ಜ್ಞಾನ ಭಾರತಂ ಮಿಷನ್ ಅನ್ನೋದನ್ನು ಲಾಂಚ್ ಮಾಡಿದ್ದಾರೆ. ನ್ಯಾಷನಲ್ ಡಿಜಿಟಲ್ ರೆಪಾಸಿಟರಿ ಆಗೋದಿದೆ. ನಾನು ನೋಡಿದ್ದೀನಿ ಮ್ಯಾನ್ಯುಸ್ಕ್ರಿಪ್ಟ್ಸ್ ಎಲ್ಲನೂ ಮ್ಯೂಸಿಯಮ್ಸಲ್ಲೆಲ್ಲ. ಸೊ ಮ್ಯಾನ್ಯುಸ್ಕ್ರಿಪ್ಟ್ಸ್ ಆರ್ ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್. ಓಲ್ಡೆಸ್ಟ್ ಸರ್ವೈವಿಂಗ್ ಮ್ಯಾನ್ಯುಸ್ಕ್ರಿಪ್ಟ್ ಇನ್ ಇಂಡಿಯಾ ಆರ್ ರಿಟನ್ ಆನ್ ಪಾಮ್ ಲೀವ್ಸ್ ಆರ್ ಬರ್ಚ್ ಬಾರ್ಕ್ ಅಲ್ವಾ. ಎಸ್ ಅಂತೀನಿ, NCERT 6th ಸ್ಟ್ಯಾಂಡರ್ಡ್ ಬುಕ್ ಓಪನ್ ಮಾಡಿದರೆ ನಿಮಗೆ ಬೆರ್ಚ್ ಬಾರ್ಕ್ ಮತ್ತು ಪಾಮ್ ಲೀವ್ಸ್ ಬಗ್ಗೆ ಎಲ್ಲ ಇದಿರುತ್ತೆ. ಹಳೆ NCERT ಹೇಳ್ತಾ ಇದ್ದೀನಿ, ಹೊಸ NCERT ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಿಕಾಸ್ ನಾನು ಆ ಬುಕ್ಸನ್ನು ಇನ್ನೂ ಓದಿಲ್ಲ. ಸೊ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನ್ಯುಸ್ಕ್ರಿಪ್ಟ್ NMMN ಅದನ್ನು 2003ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು, ಮಿನಿಸ್ಟ್ರಿ ಆಫ್ ಕಲ್ಚರ್. ಸೊ ಕೋಆರ್ಡಿನೇಷನ್ದವರು ಲಾಂಚ್ ಮಾಡಿದ್ದಾರೆ ಫಸ್ಟ್ ಎವರ್ ಆಟ್ ಸಿ ಒಬ್ಸರ್ವರ್ ಮಿಷನ್. ಆಟ್ ಸಿ ಒಬ್ಸರ್ವರ್ ಮಿಷನನ್ನು ಕೋಆರ್ಡಿನೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ಸ್ ಅಂದರೆ ಯಾವುದು? ಇಂಡಿಯಾ, ಜಪಾನ್, US ಆ್ಯಂಡ್ ಆಸ್ಟ್ರೇಲಿಯಾ, ಇವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಕೋಆರ್ಡಿನೇಷನಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಇಂಡಿಯಾ, ಜಪಾನ್, USA ಆ್ಯಂಡ್ ಆಸ್ಟ್ರೇಲಿಯಾ. ಸೊ ಈ ಮಿಷನನ್ನು ಲಾಂಚ್ ಮಾಡಲಾಯಿತು ಅಂಡರ್ ವಿಲ್ಮಿಂಗ್ಟನ್ ಡೆಕ್ಲರೇಷನ್. ಈ ಕ್ವಶನ್ ಕೇಳ್ಬೋದು, ಕೋಆರ್ಡಿನೇಷನ್. ಆಮೇಲೆ ಕನ್ಸೆಪ್ಟನ್ನು ಫಸ್ಟ್ ಇನಿಷಿಯೇಟ್ ಮಾಡಿದ್ದು ಯಾರು? 2007ರಲ್ಲಿ ಜಾಪನೀಸ್ PM ಶಿನ್ಜೋ ಏಬ್, ಆಗಿನ PM. ಓಕೆ, ಸೊ ಮಲ್ಬಾರ್ ನ್ಯಾವಲ್ ಎಕ್ಸರ್ಸೈಸ್ ಇನ್ವಾಲ್ವ್ ಆಗುತ್ತೆ 4 ಕ್ವಾಡ್ ಕಂಟ್ರೀಸಲ್ಲಿ. ನಾನು ಹೇಳ್ತಾ ಇದ್ದೀನಿ ತಾನೇ, ಇದು ಇಂಪಾರ್ಟೆಂಟ್. ಇದು ನ್ಯಾವಲ್ ಎಕ್ಸರ್ಸೈಸ್ ಏನಾಗುತ್ತೆ ಅಲ್ಲ, ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ನಡುವೆ ಆಗುತ್ತೆ ಮಲ್ಬಾರ್ ನೇವಲ್ ಎಕ್ಸರ್ಸೈಸ್. ಇದಾದಮೇಲೆ ಇಂಡಿಯನ್ ಮೆನ್ಸ್ ಫುಟ್ಬಾಲ್ ಟೀಮ್ದು ರ್ಯಾಂಕಿಂಗ್ ಏನಿದೆ 133ಗೆ ಡ್ರಾಪ್ ಆಗಿದೆ ಫಿಫಾ ರ್ಯಾಂಕಿಂಗಲ್ಲಿ. ಇಟ್ಸ್ ವರ್ಸ್ಟ್ ಸಿನ್ಸ್ 2016. ತುಂಬ ಅಂದರೆ ತುಂಬ ಕರಪ್ಷನ್ ನಡೀತಾ ಇದೆ ಇದರಲ್ಲಿ ಅಂತ ಹೇಳಿದರು. ಅವ್ರದ್ದೊಂದು ಇವರು ಏನಂತಾರೆ, ಇಂಡಿಯನ್ ಕೋಚ್ ಕೂಡ ಬಂದುಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಮೋಸ್ಟ್ಲಿ ಇದೆಲ್ಲ ಇಂಟರ್ನಲ್ ರೀಸನ್ನಿಂದಾಗಿ ಟೀಮ್ದು 6 ಪ್ಲೇಸಸ್ ಎಲ್ಲ ಡ್ರಾಪ್ ಆಗಿದೆ. ಸೊ ಆಮೇಲೆ ರೀಸೆಂಟ್ ಡಿಫೀಟ್ ಆಗಿತ್ತು ಥೈಲ್ಯಾಂಡ್ ಮತ್ತು ಹಾಂಗ್ಕಾಂಗ್ ಜೂನ್ 2025 ಸೋತಿದ್ವಿ. ಬಟ್ ಒಂದು ಗುಡ್ ಥಿಂಗ್ ಅಂದರೆ ಇಂಡಿಯಾದು ಅಂಡರ್ 19 ಮತ್ತು ಅಂಡರ್ 20 ಟೀಮ್ ಏನಿದೆ, ಅಂಡರ್ 21 ಟೀಮ್ ಏನಿದೆ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದೆ. ಸೊ ಇಂಡಿಯಾನು ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಫುಟ್ಬಾಲ್ನಲ್ಲಿ ಮುಂದೆ ಬರ್ತೀವಿ. ಸೊ ಕೋಚ್ ಮೊನಲೋ ಮಾರ್ಕ್ವೆಸ್ ಎಕ್ಸಿಟೆಡ್ ಆಫ್ಟರ್ ದ ಪುವರ್ ಪರ್ಫಾರ್ಮೆನ್ಸ್. ಇವರು ಏನಿದೆ ಕ್ವಿಟ್ ಮಾಡಿದ್ದಾರೆ. ಓಕೆ, ಸೊ ಟೀಮ್ ನಾವು ಫೇಸಸ್ ರಿಸ್ಕ್ ಆಫ್ 2027 ಏಷ್ಯಾ ಕಪ್ ಕ್ವಾಲಿಫಿಕೇಷನ್ನಲ್ಲಿ ರಿಸ್ಕ್ ಇದೆ, ಆಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಫಿಫಾ ಹೆಡ್ ಕ್ವಾರ್ಟರ್ಸ್ ಇರೋದು ಝೂರಿಕ್, ಸ್ವಿಟ್ಜರ್ಲ್ಯಾಂಡಲ್ಲಿ. ಪ್ರೆಸಿಡೆಂಟ್ ಇರೋದು ಗಿಯಾನಿ ಇನ್ಫ್ಯಾಂಟಿನೋ. ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಹೆಲ್ಡ್ ಆಗಿತ್ತು ಎಲ್ಲಿ? 1913ನಲ್ಲಿ ಉರುಗ್ವೆನಲ್ಲಿ. ಓಕೆ,
ಇಂಡಿಯನ್ ಫುಟ್ಬಾಲ್ ಟೀಮಿನ ನಿಕ್ನೇಮ್ ಏನಿದೆ ಬ್ಲೂ ಟೈಗರ್ಸ್ ಇದೆ. 3 ಲಯನ್ಸ್ ಅಂತ ಯಾರಿಗೆ ಕರಿತೀವಿ? ಇಂಗ್ಲೆಂಡ್ ಟೀಮಿಗೆ ಕರಿತೀವಿ. ಸೊ ಪ್ರಧಾನಿ ಮೋದಿ ಅವರಿಗೆ ಇನ್ನೊಂದು ಟಾಪ್ ಸಿವಿಲ್ ಆನರ್ ಸಿಕ್ಕಿದೆ ನಮಿಬಿಯಾ ದೇಶದ್ದು. ಸೊ ಅದರದ್ದು ಹೆಸರೇನಿದೆ, ದ ಆರ್ಡರ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ವೆಲ್ವೆಷಿಯಾ ಮಿರಾಬಿಲಿಸ್ ಅಂತ ಈ ಥರ ಏನೋ ಹೆಸರಿದೆ, ವೆಲ್ವೆಷಿಯಾ ಮಿರಾಬಿಲಿಸ್. ಓಕೆ, ಸೊ ಇದನ್ನು ಯಾರು ಅವಾರ್ಡ್ ಮಾಡಿದ್ರು ಅಂದರೆ ನಮಿಬಿಯಾ ಪ್ರೆಸಿಡೆಂಟ್ ನೆಟುಮೊ ನಾಂಡಿ ಂಡ್ವೆಟಾ. ಓಕೆ, ಸೊ ಈ ಥರ ಏನೋ ಹೆಸರಿದೆ. ಸೊ ಇವ್ರು ಬಂದುಬಿಟ್ಟು ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಮೋದಿ ಅವರು ಫಸ್ಟ್ ಲೀಡರ್ ಅಂತ ಈ ಅವಾರ್ಡನ್ನು ರಿಸೀವ್ ಮಾಡಿರೋರು. ಈ ಅವಾರ್ಡನ್ನು ರೇರ್ ಡೆಸರ್ಟ್ ಪ್ಲಾಂಟ್ ಮೇಲೆ ಬರೆದಿದ್ದಾರೆ. ನಮಿಬಿಯಾದಲ್ಲಿ ಒಂದು ಡೆಸರ್ಟ್ ಪ್ಲಾಂಟ್ ಸಿಗುತ್ತೆ, ರೇರ್ ಡೆಸರ್ಟ್ ಪ್ಲಾಂಟ್, ಅದರ ಬೇಸಿಸ್ ಮೇಲೆ ಈ ಹೆಸರು ಬಂದಿದೆ. ಓಕೆ, PM ಮೋದಿ ಅವರ 27ನೇ ಅಂತಾರಾಷ್ಟ್ರೀಯ ಅವಾರ್ಡ್ ಇದಾಗಿದೆ. ನಮಿಬಿಯಾದು ಕ್ಯಾಪಿಟಲ್ ಬಂದುಬಿಟ್ಟು ವಿಂಡೋವೆಕ್ ಇದೆ. ಆಮೇಲೆ ಕರೆನ್ಸಿ ಬಂದುಬಿಟ್ಟು ನಮಿಬಿಯನ್ ಡಾಲರ್ ಇದೆ. ನಮಿಬಿಯಾ ಬಂದುಬಿಟ್ಟು ಲೊಕೇಟೆಡ್ ಇದೆ ಸದರ್ನ್ ಆಫ್ರಿಕಾನಲ್ಲಿ. ಇನ್ 2022 ಇಂಡಿಯಾ ಟ್ರಾನ್ಸ್ಲೊಕೇಟೆಡ್ ಚೀತಾನ ತಂದಿದ್ರು ಅಲ್ಲ ಇಂಡಿಯಾದಿಂದ, ಮಧ್ಯಪ್ರದೇಶ ಕುನೋ ನ್ಯಾಷನಲ್ ಪಾರ್ಕಲ್ಲಿ ಅದು ತಂದಿದ್ದು ಇದು ಏನಂತಾರೆ ನಮಿಬಿಯಾ ದೇಶದಿಂದ. ಸೊ ಎಕ್ಸರ್ಸೈಸ್ ತಾಲಿಸ್ಮಾ ಸಾಬ್ರೆ 2025 ಹೆಲ್ಡ್ ಆಯಿತು. ಆಸ್ಟ್ರೇಲಿಯಾ ಮತ್ತು ಇಂಡಿಯಾದವರು ಪಾರ್ಟಿಸಿಪೇಟ್ ಮಾಡಿದರು ಫಸ್ಟ್ ಟೈಮಲ್ಲಿ. ಇದು ಆಸ್ಟ್ರೇಲಿಯಾನಲ್ಲಿ ಹೆಲ್ಡ್ ಆಯಿತು ಜುಲೈ 13ರಂದು. ಮೇಜರ್ ಬೈಎನಿಯಲ್ ಮಿಲಿಟ್ರಿ ಎಕ್ಸರ್ಸೈಸ್ ಇದು. 35,000 ಟ್ರೂಪ್ಸ್ ಮತ್ತು 19 ನೇಷನ್ದಿಂದ ಎಲ್ಲ ಬಂದಿದ್ದರು. ಆ್ಯಕ್ಟಿವಿಟೀಸ್ ಏನೇನು ಇನ್ಕ್ಲೂಡ್ ಆಗಿತ್ತು ಅಂದರೆ ಲೈವ್ ಫೈರಿಂಗ್ ಮತ್ತು ಎಂಫಿಬಿಯಸ್ ಲ್ಯಾಂಡಿಂಗ್ ಎಲ್ಲ ಇತ್ತು. ಓಕೆ, ಆಸ್ಟ್ರೇಲಿಯಾ PM ಆ್ಯಂಟೋನಿ ಆಲ್ಬನೀಸ್, ಕ್ಯಾಪಿಟಲ್ ಬಂದುಬಿಟ್ಟು ಕ್ಯಾನ್ಬೆರಾ. ಯೂಶ್ವಲಿ ಆಸ್ಟ್ರೇಲಿಯಾ ಕ್ಯಾಪಿಟಲ್ ನೀವು ಸಿಡ್ನಿ ಅನ್ಕೋತೀರಾ, ಬಟ್ ಆಸ್ಟ್ರೇಲಿಯನ್ ಕ್ಯಾಪಿಟಲ್ ಕ್ಯಾನ್ಬೆರಾ. ಓಕೆ, ಆಸ್ಟ್ರೇಲಿಯನ್ ಡಾಲರ್ ಬಂದುಬಿಟ್ಟು ಕರೆನ್ಸಿ ಇದೆ. ಆಸಿ ಇಂಡೆಕ್ಸ್ ಏನು ಬಯಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸರ್ಸೈಸ್ ಇದೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ. ಆಸ್ ಇಂಡ್ ಎಕ್ಸ್ ಅಂದರೆ ಎಕ್ಸರ್ಸೈಸ್, ಆಸ್ಟ್ರೇಲಿಯಾ ಇಂಡಿಯಾ ಎಕ್ಸರ್ಸೈಸ್, ಅದು ಇಂಪಾರ್ಟೆಂಟ್. ಆಸ್ಟ್ರೇಲಿಯಾ ಇಸ್ ಬೋತ್ ಅ ಕಾಂಟಿನೆಂಟ್ ಆ್ಯಂಡ್ ದ ಕಂಟ್ರಿ, ನಿಮ್ಗೆ ಗೊತ್ತಿದ್ದು. ಸೊ ಸೇಕ್ರೆಡ್ ಪಿಪ್ರಾವಾ ರೆಲಿಕ್ಸ್ ಲಾರ್ಡ್ ಬುದ್ಧ ಅವ್ರದ್ದು ಹಾಂಗ್ಕಾಂಗಿಂದ ತರಲಾಗಿದೆ. ಈ ಕ್ವಶನ್ ಮತ್ತೊಮ್ಮೆ ರಿಪೀಟ್ ಆಗಿದೆ, 3 ಸರಿ ರಿಪೀಟ್ ಆಗಿದೆ. ಇದಾದಮೇಲೂ ನೀವೇನಾದರೂ ಈ ಕ್ವಶನನ್ನು ತಪ್ಪು ಮಾಡಿದರೆ ನನ್ನಂಥ ಮೂರ್ಖ ಯಾರೂ ಇಲ್ಲ, ಬಿಕಾಸ್ ನಿಮಗೆ ಸರಿಯಾಗಿ ಕಲಿಸ್ಲಿಲ್ಲ ಅಂತ. ಸೊ ಓಕೆ, ನೋಡೋಣ ಏನಿದೆ. ಅದೇ 1898 ಪಿಪ್ರಾವಾ ಉತ್ತರ ಪ್ರದೇಶಲ್ಲಿ ಡಿಸ್ಕವರ್ ಆಗಿತ್ತು. ಆಲ್ಮೋಸ್ಟ್ ಆಕ್ಷನ್ ಆಗಿಬಿಟ್ಟಿತ್ತು ಹಾಂಗ್ಕಾಂಗಲ್ಲಿ ಮೇ 2025ರಲ್ಲಿ. ಬಟ್ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಗೋದ್ರೇಜ್ ಇಂಡಸ್ಟ್ರಿ ಗ್ರೂಪ್ದವರೊಂದಿಗೆ ಇದನ್ನು ತೊಗೊಂಡು ಬರಲಾಗ್ತಾ ಇದೆ. ಆಮೇಲೆ ಗೌತಮ್ ಬುದ್ಧ ಅವರು ಬೋರ್ನ್ ಆಗಿದ್ದು ಲುಂಬಿನಿ ನೇಪಾಳಲ್ಲಿ, ಮತ್ತು ಎನ್ಲೈಟ್ಮೆಂಟ್ ಅವ್ರಿಗೆ ಬಂದಿರೋದು ಬೋಧ್ ಗಯಾ ಬಿಹಾರಲ್ಲಿ. ಫಸ್ಟ್ ಮೇಜರ್ ಸರ್ಮನ್ ವಾಸ್ ಅಟ್ ಸರ್ನಾಥ, ಅಲ್ಲಿಂದ ಅವರು ಮಹಾಪರಿನಿರ್ವಾಣ ಆಗಿದ್ದು ಖುಷಿನಗರಲ್ಲಿ. ಓಕೆ, ದ ಬುದ್ಧಿಸ್ಟ್ ಹೋಲಿ ಟೆಕ್ಸ್ಟ್ ಆರ್ ನೋನ್ ಆಸ್ ತ್ರಿಪಿಟಿಕ ಅಂತ ಏನು ಕರಿತೀವಿ, ಬುದ್ಧಿಸ್ಟ್ ಹೋಲಿ ಟೆಕ್ಸ್ಟ್ ಆಗಿದೆ. ಆಮೇಲೆ ಭಾರತದ ಮೊದಲ ವುಡನ್ ಗುರುದ್ವಾರ, ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ವರ್ಲ್ಡ್ ಹೆಪಟೈಟಿಸ್ ಡೇ ಬಂದುಬಿಟ್ಟು ಸೆಲಿಬ್ರೇಟ್ ಆಗಿದೆ ಜುಲೈ 28, 2025ರಂದು. ಓಕೆ, ಥೀಮ್ ಏನಿತ್ತು? ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಓಕೆ, ಏಮ್ಸ್ ಟು ಅವೇರ್ನೆಸ್. IBPS ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಈ ಥರದ ಕ್ವಶನ್ಸ್. ಥೀಮ್ಸ್ ಎಲ್ಲ ಕೇಳ್ತಾ ಇರ್ತಾರೆ. SSC ಎಕ್ಸಾಮ್ನಲ್ಲೂ ಕೇಳೋ ಚಾನ್ಸಸ್ ಇದೆ. ಆಮೇಲೆ ಇದರದ್ದು ಏಮ್ ಏನಿದೆ ಅಂತ ಅಂದರೆ ಅವೇರ್ನೆಸ್ ರೇಸ್ ಮಾಡೋಕ್ಕೆ, ಅರ್ಲಿ ಸ್ಕ್ರೀನಿಂಗ್ ಮತ್ತು ವ್ಯಾಕ್ಸಿನೇಷನ್ ಕೊಡೋದಕ್ಕೋಸ್ಕರ ಇದೆ. ಎಲಿಮಿನೇಟ್ ಹೆಪಟೈಟಿಸ್ 2030ವರೆಗೂ ಹೆಪಟೈಟಿಸನ್ನು ಎಲಿಮಿನೇಟ್ ಮಾಡೋದೊಂದು ಉದ್ದೇಶ ಆಗಿದೆ. ಹೆಪಟೈಟಿಸಲ್ಲಿ ಏನಾಗುತ್ತೆ ಅಂದರೆ ಲಿವರ್ ಇನ್ಫ್ಲಮೇಷನ್ ಆಗುತ್ತೆ. ಲಿವರ್ ಮತ್ತು ಡಿಸೀಸಲ್ಲಿ ಹೆಪಟೈಟಿಸ್ ನೆನ್ಪಿಟ್ಕೊಳ್ಳಿ. ದ ಡೇ ಮಾರ್ಕ್ಸ್ ದ ಬರ್ಡೇ ಆಫ್ ಡಾಕ್ಟರ್ ಬಾರುಚ್ ಬ್ಲಂಬರ್ಗ್. ಇದನ್ನು ಹೆಪಟೈಟಿಸ್ B ವೈರಸನ್ನು ಇವರು ಡಿಸ್ಕವರ್ ಮಾಡಿದರು. ಸೊ ಅವ್ರ ಡೇದಂದು ಇದನ್ನು ಮಾರ್ಕ್ ಮಾಡಲಾಗುತ್ತೆ. 5 ಮೇನ್ ಟೈಪ್ ಆಫ್ ಹೆಪಟೈಟಿಸ್ ವೈರಸ್ ಯಾವಿದಾವೆ ಅಂದರೆ A, B, C, D ಆ್ಯಂಡ್ E. ಫಸ್ಟ್ 5 ಆಲ್ಫಾಬೆಟ್ಸ್, ಫಸ್ಟ್ 5. ಹೆಪಟೈಟಿಸ್ B ಏನಿದೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಆಗಿದೆ. ಹೆಪಟೈಟಿಸ್ B ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಇಂಡಿಯಾಸ್ ಫಸ್ಟ್ ಎವರ್ ಗ್ರಾಸ್ಲ್ಯಾಂಡ್ ಬರ್ಡ್ ಸೆಂಚುರಿ, ಇದು ಕ್ವಶನ್ ರಿಪೀಟ್ ಆಗಿದೆ, ಬಟ್ ಇನ್ನೊಂದ್ಸರಿ ಹೇಳ್ತೀನಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರೋದು ಎಲ್ಲಿ? ಅಸ್ಸಾಮಲ್ಲಿ. ನೋನ್ ಫಾರ್ ಒನ್ ಹಾರ್ನ್ ರೈನೋಸರಸ್. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಓಕೆ, ಸ್ಟಡಿ ಆಫ್ ಬರ್ಡ್ಸ್ ಇಸ್ ಕಾಲ್ಡ್ ಆ್ಯಸ್ ಆರ್ನಿಥಾಲಜಿ. ಇಂಗ್ಲೀಷಲ್ಲಿ ಈ ಕ್ವಶನ್ ಕೇಳ್ಬೋದು, ರೀಸ್ನಿಂಗಲ್ಲಿ ಈ ಕ್ವಶನ್ ಕೇಳ್ಬೋದು ಅಲ್ವಾ, ಎನಾಲಜಿನಲ್ಲಿ ಕೇಳ್ಬೋದು ಈ ಕ್ವಶನನ್ನು, ನೆನ್ಪಿಟ್ಕೊಳ್ಳಿ. ಸೊ ಸಲೀಂ ಅಲಿ ಅವರನ್ನು ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಂಪಾರ್ಟೆಂಟ್ ಕ್ವಶನ್. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ ಇದೆ ಅಂತ ಇಂಡಿಯಾದಿಂದ. ಸೊ ದ ಸೇಕ್ರೆಡ್
ಮತ್ತೊಂದು ಬಂದಿದೆ, ಐ ಡೋಂಟ್ ನೋ ವೈ. ಓಕೆ, ಇಂಡಿಯಾ ಅಚೀವ್ 20% ಎಥನಾಲ್ ಬ್ಲೆಂಡಿಂಗ್. ಇಂಡಿಯಾದಲ್ಲಿ 20% ಎಥನಾಲ್ ಬ್ಲೆಂಡಿಂಗ್ ಆಗಿದೆ ಪೆಟ್ರೋಲಲ್ಲಿ 2025ರಲ್ಲಿ. ಇನ್ನೊಂದು ನ್ಯೂಸ್ ಬರ್ತಾಯಿದೆ, ಇಂಡಿಯಾದಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು 27% ಇಥನಾಲ್ ಬ್ಲೆಂಡಿಂಗ್ ಮಾಡಬೇಕು ಅಂತ. ಎಲ್ಲಿವರೆಗೂ ಹೋಗಿ ನಿಲ್ತಾರೆ ಅಂತ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅದರಿಂದಾಗಿ ತುಂಬ ಗಾಡಿಗಳು ಕಂಡೀಷನ್ಸ್ ಫೇಲ್ ಆಗ್ತಾಯಿದೆ ಅಂತ ಜನ ರಿವ್ಯೂ ಕೊಡ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ. ಓಕೆ, ಸೊ ಎನಿವೇಸ್ ಅದು ಬೇರೆ ವಿಷಯ. ಬಟ್ 20% ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲಲ್ಲಿ 5 year ಅಹೆಡ್ ಆಫ್ ದ 2030 ಟಾರ್ಗೆಟ್ ಅಚೀವ್ ಮಾಡಲಾಗಿದೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಎಥನಾಲ್ ಮೇನ್ಲಿ ಡಿರೈವ್ಡ್ ಆಗುತ್ತೆ ಶುಗರ್ ಕೇನಿಂದ ಇಂಡಿಯಾದಲ್ಲಿ. ಓಕೆ, ಕೆಮಿಕಲ್ ಫಾರ್ಮುಲಾ ಆಫ್ ಎಥನಾಲ್ ಈಸ್ C2H5OH ಅಂತ. ಇಥನಾಲ್ ಈಸ್ ಅ ಬಯೋಫ್ಯೂಯಲ್. ದಿಸ್ ಸಪೋರ್ಟ್ಸ್ ಇಂಡಿಯಾಸ್ ಕ್ಲೈಮೇಟ್ ಗೋಲ್ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ. ಓಕೆ, ಸೊ ಭಾರತದ ಮೊದಲ ವುಡನ್ ಗುರುದ್ವಾರ ಅದೇ ಹೇಳ್ತಾ ಇದ್ದಾನೆ. ಮತ್ತು ಇಂಪಾರ್ಟೆಂಟ್ ಏನಿದೆ ಅಂತ ಅಂದರೆ, ಪಂಜಾಬ್ ಈಸ್ ನೋನ್ ಆ್ಯಸ್ ಲ್ಯಾಂಡ್ ಆಫ್ 5 rivers. ಇದು ರಿಪೀಟ್ ಆಗಿದೆ ಕ್ವಶನ್, ಅದಕ್ಕೆ ಅದು ಮೇಲಿಂದ ಓದ್ಕೋತಾ ಇಲ್ಲ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪಂಜಾಬ್ ಈಸ್ ನೋನ್ ಆ್ಯಸ್ ಲ್ಯಾಂಡ್ ಆಫ್ 5 rivers. ಯಾವುದು? ಬಿಯಾಸ್, ಚೆನಾಬ್, ಜೇಲಂ, ರವಿ ಆ್ಯಂಡ್ ಸತ್ಲಜ್ ಅಲ್ವಾ. ಗೋಲ್ಡನ್ ಟೆಂಪಲ್ ಈಸ್ ದ ಹೋಲಿಯೆಸ್ಟ್ ಗುರುದ್ವಾರ ಆಫ್ ಸಿಕ್ಕಿಸಮ್. ಭಾಂಗ್ರಾ ಈಸ್ ದ ಟ್ರೆಡಿಷನಲ್ ಫೋಕ್ ಡ್ಯಾನ್ಸ್ ಆಫ್ ಪಂಜಾಬ್. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಮತ್ತೊಂದು ಸರಿ ರಿಪೀಟ್ ಆಗಿದೆ, ನಂಗೆ ಐಡಿಯಾ ಇಲ್ಲ ಯಾಕೆ ಇಷ್ಟೊಂದು ರಿಪೀಟ್ ಆಗ್ತಾ ಇದ್ದಾವೆ ಅಂತ. ಬಟ್ ಓಕೆ, ಈ ಕ್ವಶನ್ ಕೂಡ ರಿಪೀಟ್ ಇದೆ. ದ ಇಂಡಿಯನ್ ಆರ್ಮಿ ರಿಸೀವ್ಡ್ ಇಟ್ಸ್ ಫಸ್ಟ್ ಅಪಾಚಿ ಇದು ಏನಂತಾರೆ ಹೆಲಿಕಾಪ್ಟರ್ ಬಂದಿರೋದು ಯುನೈಟೆಡ್ ಸ್ಟೇಟ್ಸಿಂದ. ಕ್ವಾಡ್ ಗ್ರೂಪಿಂಗ್ ಇಂದ ಪಾರ್ಟ್ ಇದೆ ಇಂಡಿಯಾ ಮತ್ತು US. ಪೆಂಟಗಾನ್ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಎಂದು ಹೆಡ್ ಕ್ವಾರ್ಟರ್ ಇದೆ. ಯುದ್ಧ ಅಭ್ಯಾಸ ಅಂತ ಏನು ನಡೆಸ್ತಾರೆ, ಇಂಡಿಯಾ ಮತ್ತು US ದವರು ಜಾಯಿಂಟ್ ಮಿಲಿಟರಿ ಇದು ನಡೆಸ್ತಾರೆ. ಸೊ ನ್ಯೂ ಬಟರ್ಫ್ಲೈ ಸ್ಪೀಸೀಸ್, ಇದು ಕ್ವಶನ್ ರಿಪೀಟ್ ಆಗಿದೆ. ಹೆಪಟೈಟಿಸ್ B ಇದು ಕೂಡ ರಿಪೀಟ್ ಆಗಿದೆ. ಜಿನಿ, ಓಕೆ, ಇಂಡಿಯಾಸ್ ಜಿನಿ ಇಂಡೆಕ್ಸ್ 25.5 ರ್ಯಾಂಕಿಂಗ್ ಬಂದುಬಿಟ್ಟು 4th ಮೋಸ್ಟ್ ಈಕ್ವಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಇದೆ ಇಂಡಿಯಾ. ಓಕೆ, ಸೊ ಇದು ಒಂದೇ ಇಂಪಾರ್ಟೆಂಟ್, ಮತ್ತು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ದವರು 345 ಡಿರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸನ್ನು RUPPs ಇದು ಮಾಡ್ತಾ ಇದ್ದಾರೆ, ಏನಂತಾರೆ ಡಿಲಿಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಫಸ್ಟ್ ಇಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಯಾರಿದ್ರು? ಸುಕುಮಾರ್ ಸೇನ್ ಅಂತ ಇದ್ದರು. ಇವಾಗ ಯಾರಿದ್ದಾರೆ ಅಂತ ಅಂದರೆ ರಾಜೀವ್ ಕುಮಾರ್ ಅವರು ಇದ್ದಾರೆ. ದ ಟರ್ಮ್ ಆಫ್ ಇಲೆಕ್ಷನ್ ಕಮಿಷನರ್ ಇಸ್ 6 years ಆರ್ ಅಪ್ ಟು 65 years ಆಫ್ ಏಜ್. ಸಾರ್ವಜನಿಕ ಗಣೇಶೋತ್ಸವನ ಡಿಕ್ಲೇರ್ ಮಾಡಲಾಗಿದೆ ಸ್ಟೇಟ್ ಫೆಸ್ಟಿವಲ್ ಇನ್ ಮಹಾರಾಷ್ಟ್ರ ಅಂತ. ಓಕೆ, ಸೊ ಇದನ್ನು ಯಾರು ಅನೌನ್ಸ್ ಮಾಡಿದರು ಅಂದರೆ ಕಲ್ಚರ್ ಅಫೇರ್ ಮಿನಿಸ್ಟರ್ ಆಶೀಶ್ ಶೇಲಾರ್ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವನ ಸ್ಟೇಟ್ ಫೆಸ್ಟಿವಲನ್ನಾಗಿ ಮಾಡಿದ್ದಾರೆ. ಯಾರು ಸ್ಟಾರ್ಟ್ ಮಾಡಿದರು? ಲೋಕಮಾನ್ಯ ತಿಲಕ್ ಅವರು ಮಾಡಿದರು 1893ನಲ್ಲಿ. ಯಾಕೆ ಅಂದರೆ ಜನ ಎಲ್ಲ ಒಗ್ಗಟ್ಟುಗೂಡಲಿ, ಯುನಿಟಿ ಇರಲಿ, ಫ್ರೀಡಮ್ ಫೈಟಲ್ಲಿ ಹೆಲ್ಪ್ ಆಗಲಿ ಅಂತ ಇದನ್ನ ಮಾಡಲಾಗಿತ್ತು. ಸೊ ಇದು ಹುಬ್ಳಿನಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವೆಲ್ಲ ಹೋಗ್ತಾಯಿದ್ವಿ, ನೈಟ್ ಹೋಗ್ತಿದ್ವಿ ಧಾರವಾಡಿಂದ. ರಾತ್ರಿ ಎಲ್ಲ ಡಾನ್ಸ್ ಮಾಡಿ ಬೆಳಿಗ್ಗೆ ಹೊತ್ತಲ್ಲಿ ಬರ್ತಾಯಿದ್ವಿ. ಗಣೇಶ ವಿಸರ್ಜನೆ ಟೈಮಲ್ಲೆಲ್ಲ ಎಷ್ಟೊಂದು ಮಜಾ ಬರ್ತಾಯಿತ್ತು ಆ ಟೈಮಲ್ಲಿ. ಓಕೆ, ಸೊ ಇಟ್ ಈಸ್ ಇದೆಲ್ಲ ಹೇಳಿದೆ ನಾನು. ಓಕೆ, ಫೆಸ್ಟಿವಲ್ ಇಸ್ ಸೆಲೆಬ್ರೇಟ್ ಆನ್ ಗಣೇಶ ಚತುರ್ಥಿ. ಓಕೆ, ಲೋಕಮಾನ್ಯ ತಿಲಕ್ ಗೇವ್ ಆನ್ ಸ್ಲೋಗನ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್. ಇಂಪಾರ್ಟೆಂಟ್ ಇದು. ಈ ಇದು ಯಾರು ಕೊಟ್ಟರು ಅಂತ ಮುಂಚೆ ಕೇಳ್ತಾ ಇದ್ರು ತುಂಬ SSCನಲ್ಲಿ, ಈಗ ಸ್ವಲ್ಪ ಕಡಿಮೆ ಆಗಿದೆ ಕಾಂಪಿಟಿಷನ್ ಹೆಚ್ಚಾಗಿಂದ. ಸೊ ಅವರು ಸ್ಟಾರ್ಟ್ ಮಾಡಿರುವಂಥ 2 ನ್ಯೂಸ್ ಪೇಪರ್ ಯಾವುವು? ಕೇಸರಿ ಮರಾಠಿನಲ್ಲಿದೆ, ಮಹಾರಥ ಇನ್ ಇಂಗ್ಲೀಷ್. ಇಂಪಾರ್ಟೆಂಟ್. ಸೊ ಯಾಕ್ಟನ್ ವಿಲೇಜ್ ಇನ್ ಸಿಕ್ಕಿಂ, ಈ ಕ್ವಶನ್ ರಿಪೀಟ್ ಆಗಿದೆ. ಫಸ್ಟ್ ಡಿಜಿಟಲ್ ನೋಮ್ಯಾಡ್ ವಿಲೇಜ್ ಅಂತ ಹೇಳಿದ್ದೀನಿ, ನೋಮ್ಯಾಡ್ ಸಿಕ್ಕಿಂ ಪ್ರಾಜೆಕ್ಟ್ ಅಂಡರ್. ಸೊ ಇದರಲ್ಲಿ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, ಸಿಕ್ಕಿಮನ್ನು ಭೂತಾನ್, ಟಿಬೆಟ್ ಅದೇ ಚೈನಾ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅದು ಮತ್ತು ನೇಪಾಳಿಂದ ಬಾರ್ಡರ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಹಿಂಗೆ ಬಂದಿದೆ ಅಲ್ಲ, ಇದು ನಮ್ಮದು ಒಂದು ಸ್ಟೇಟ್, ಈ ಕಡೆ ನಾರ್ತ್ ಈಸ್ಟ್ ಸ್ಟೇಟ್ ಈ ಕಡೆ ಇದೆ, ಇಲ್ಲೇ ಇರೋದು ಸಿಕ್ಕಿಮ್. ಸೊ ಇಲ್ಲಿ ಸೆಕೆಂಡ್ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತೆ ಬೈ ಏರಿಯಾ. ಓಕೆ, ನಾಥುಲಾ ಮತ್ತು ಜಲೆಪ್ಲಾ ಅನ್ನೋದು ಫೇಮಸ್ ಮೌಂಟೇನ್ ಸ್ಪೇಸಸ್ ಏನಿದ್ದಾವೆ ಇದು ಸಿಕ್ಕಿಮಲ್ಲಿದ್ದಾವೆ. ತೀಸ್ತಾ ರಿವರ್ ಅನ್ನೋದು ಮೇಜರ್ ರಿವರ್ ಆಫ್ ಸಿಕ್ಕಿಮ್ ಇದೆ. ಓಕೆ, ಸೊ 1 ಸೆಕೆಂಡ್, ರಾತ್ರಿ 12 ಗಂಟೆ ಆಗಿದೆ, ತುಂಬ ಟಯರ್ಡ್ ಆಗ್ತಾಯಿದೆ. ಬಟ್ ಓಕೆ, ಕಂಟಿನ್ಯೂ ಮಾಡೋಣ. ದ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ IMO 2025 ನಲ್ಲಿ ಏನು ಗೊತ್ತಾಯಿತು ಅಂದರೆ ಇಂಡಿಯಾ ರ್ಯಾಂಕ್ 7th ಗ್ಲೋಬಲ್ ಇದೆ ಅಂತ ಗೊತ್ತಾಯಿತು. 7th ರ್ಯಾಂಕ್ ಇದೆ ಇಂಡಿಯಾದು ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ 2025ರಲ್ಲಿ. ಭಾರತಕ್ಕೆ ಏನು ಸಿಕ್ಕಿದೆ ಅಂದರೆ 3 ಗೋಲ್ಡ್, 2 ಸಿಲ್ವರ್, 1 ಬ್ರಾನ್ಸ್ ಸಿಕ್ಕಿದೆ. ಹೊಸ ನ್ಯಾಷನಲ್ ಸ್ಕೋರ್ ರೆಕಾರ್ಡ್ ಆಗಿದೆ 193 ಔಟ್ ಆಫ್ 252. ಓಕೆ, ಇವೆಂಟ್ 110 ಕಂಟ್ರೀಸಲ್ಲಿ ಆಗಿತ್ತು. ಓಕೆ, ಹೋಮಿ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ HBCSE ದವರು ಸಪೋರ್ಟ್ ಮಾಡ್ತಾರೆ
ಇಂಡಿಯನ್ ಟೀಮನ್ನು. ಫಸ್ಟ್ IMO ಹೆಲ್ಡ್ ಆಗಿದ್ದು ರೊಮೇನಿಯಾದಲ್ಲಿ 1959 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಬಂದುಬಿಟ್ಟು ಶ್ರೀನಿವಾಸ ರಾಮಾನುಜನ್ ಅವ್ರ ಹೆಸರ ಮೇಲೆ ಇದು ಅವ್ರ ಬರ್ಡೇ ಮೇಲೆ ಡಿಸೆಂಬರ್ 22 ಆಚರಿಸಲಾಗುತ್ತೆ. ಓಕೆ, ಸೊ ಇಂಡಿಯಾ ಮಾಲ್ಡೀವ್ಸ್ದವರು ಸೈನ್ ಮಾಡಿದ್ದಾರೆ ಏನನ್ನು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು. ಯಾವುದ್ರ ಮೇಲೆ? ಕೋಆಪ್ರೇಷನ್ ಆನ್ ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್, ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಇದೆಲ್ಲ ಓಕೆ. ಅವರು ಜುಲೈನಲ್ಲಿ ಹೋದಾಗ ಇದನ್ನು ಸೈನ್ ಮಾಡಿದ್ದಾರೆ. ಓಕೆ, ಮಾಲ್ಡೀವ್ಸ್ ಆರ್ಕಿಪೆಲೆಗೋ ಈಸ್ ಆನ್ ಆರ್ಕಿಪೆಲೆಗೋ ಇನ್ ಆ್ಯನ್ ಇಂಡಿಯನ್ ಓಷಿಯನ್, ಇದೊಂದು ಜೋಗ್ರಫಿಕಲ್ ಟರ್ಮ್. ಆಮೇಲೆ ಟೂರಿಸಮ್ ಏನಿದೆ ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ಮಾಲ್ಡೀವ್ಸ್ದಲ್ಲಿ ಅವ್ರ ಮಿನಿಸ್ಟ್ರಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಅದು ಇದು ಆಯಿತು. ಸೊ ಇಂಡಿಯಾ ಅದನ್ನ ಬ್ಯಾನ್ ಮಾಡಿ, ಅಂದರೆ ಇಂಡಿಯನ್ ಜನ ಬಂದುಬಿಟ್ಟು ಬ್ಯಾನ್ ಮಾಡಿದ್ವಿ, ಯಾಕೆ ಹಿಂಗೆ ಅಂದ್ರಿ ಹಂಗೆ ಹಿಂಗೆ ಅಂತ. ಆಮೇಲೆ ಅವರೆಲ್ಲ ಸಾರಿ ಹೇಳ್ಕೊಂಡು ಬಂದರು. ಸೊ ಅದಾದಮೇಲೆ ಇಂಡಿಯನ್ ಇದೊಂದು ಏನಂತೀವಿ, ಇದೊಂದು ವಿಸಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಯುವೆರಿನ್ ಅನ್ನೋದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇದೆ ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ. ಇಂಪಾರ್ಟೆಂಟ್ ಕ್ವಶನ್. ಸೊ ಗಿನಿ ಇಂಡೆಕ್ಸ್ ಬಗ್ಗೆ ಇವಾಗಲೇ ಮಾತಾಡಿದ್ವಿ, ಇದು ಆಗಿದೆ, ಇದು ಆಗಿದೆ. ಬಟರ್ಫ್ಲೈ ಸ್ಪೆಸಿಸ್ ಕ್ವಶನೂ ಆಗಿದೆ, ಇದು ಆಗಿದೆ. ಗೀತಾ ಓಕೆ, IMF ಆಗಿದೆ. ಫುಟ್ಬಾಲ್ ಟೀಮ್ ಗೆದ್ದರು, ಇದು ಆಗಿದೆ. ಇಷ್ಟೊಂದು ಕ್ವಶನ್ ಯಾಕೆ ರಿಪೀಟ್ ಆಗಿದೆ ನನಗೂ ಐಡಿಯಾ ಇಲ್ಲ, ಬಟ್ ಓಕೆ. ಸೋನಾಪುರ್ ಅಸ್ಸಾಂ ಇದು ಆಗಿದೆ. 60th ಓಕೆ, ಸ್ಟ್ಯಾಂಪ್ ಮಾಡಲಾಯಿತು, ಇದು ಸೇಮ್ ಇದೆ. ಓಕೆ, ಇದು ಬಂದಿದೆ. ಫಸ್ಟ್ ಸ್ಕಿನ್ ಬ್ಯಾಂಕ್ ಕ್ವಶನ್ ಬಂದಿತ್ತು, ಜಿನಿ ಇಂಡೆಕ್ಸ್ ಬಂದಿತ್ತು, ಫೆಸ್ಟಿವಲ್ ಇದು ಬಂದಿತ್ತು, ನ್ಯೂ ಬಟರ್ಫ್ಲೈ ಸ್ಪೀಶೀಸ್ ಬಂದಿತ್ತು. ಗೀತಾ ಗೋಪಿನಾಥ್ ಕೋಆರ್ಡಿನೇಷನ್ ಇದು ಆಗಿತ್ತು. ಓಕೆ, ಇದು ಆಗಿತ್ತು. ಓಕೆ, ಇದು ಬಂದಿತ್ತು. ಸಂಜು ಗುಪ್ತಾನು ಬಂದಿತ್ತು. ಇಂಡಿಯಾದು ಟೀ ಎಕ್ಸ್ಪೋರ್ಟ್ಸ್ ಏನಿದೆ 2.85 ರೈಸ್ ಆಗಿದೆ. ಓಕೆ, ಡಾರ್ಜಿಲಿಂಗ್ ಟೀ, ಈ ಕ್ವಶನು ರಿಪೀಟ್ ಆಗಿದೆ ಬಟ್ ಇಂಪಾರ್ಟೆಂಟ್ ಇದೆ. ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ. ಆಮೇಲೆ ಟೀ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಹೆಡ್ ಕ್ವಾರ್ಟರ್ ಇರೋದು ಕೋಲ್ಕತ್ತಾದಲ್ಲಿದೆ. ಮೇನ್ ಕೆಮಿಕಲ್ ಕಂಪೌಂಡ್ ಆಫ್ ಟೀ ಆ್ಯಂಡ್ ದಟ್ ಆ್ಯಕ್ಟ್ಸ್ ಆಸ್ ಅ ಸ್ಟಿಮ್ಯುಲೆಂಟ್ ಇಸ್ ಕ್ಯಾಫೇನ್, ಇಂಪಾರ್ಟೆಂಟ್. ಆಮೇಲೆ ಮಹಾರಾಷ್ಟ್ರ ಬಂದುಬಿಟ್ಟು ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಗ್ರಾಂಟ್ ಅಗ್ರಿಕಲ್ಚರಲ್ ಸ್ಟೇಟಸ್ ಟು ಲೈಫ್ ಸ್ಟಾಕ್ ಆ್ಯಂಡ್ ಪೋಲ್ಟ್ರಿ, ಇದು ಆಗಿದೆ. ಆಮೇಲೆ ಇದು ಅದರದ್ದು ಎಕ್ಸ್ಟ್ರಾ ಫ್ಯಾಕ್ಟ್ ನೋಡಿ, ಗೇಟ್ವೇ ಆಫ್ ಇಂಡಿಯಾ ಆರ್ಕ್ ಮಾನ್ಯುಮೆಂಟ್ ಇದೆ, ಲೊಕೇಟೆಡ್ ಆಗಿರೋದು ಮುಂಬೈನಲ್ಲಿ. ವೈಟ್ ರೆವಲ್ಯೂಷನ್ ಬಂದುಬಿಟ್ಟು ರಿಲೇಟೆಡ್ ಟು ಮಿಲ್ಕ್ ಪ್ರೊಡಕ್ಷನ್. ಆಮೇಲೆ ಅದರ ಪಯನೀರ್ ಯಾರು? ವರ್ಗೀಸ್ ಕುರಿಯನ್ ಅವರು, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಡಿಜಿಟಲ್ ಹೌಸ್ ಅಡ್ರೆಸ್ ಇದು ಆಗಿದೆ. ಓಕೆ, ಇದು ಇಂಪಾರ್ಟೆಂಟ್. ಎಕ್ಸರ್ಸೈಸ್ ಟಾಲಿಸ್ಮನ್ ಸಾಬ್ರೆ 2025 ಹೆಲ್ಡ್ ಆಗಿತ್ತು. ಎಲ್ಲಿ? ಆಸ್ಟ್ರೇಲಿಯಾ ಮತ್ತು ಇಂಡಿಯಾದವರು ಪಾರ್ಟಿಸಿಪೇಟ್ ಮಾಡಿದ್ರು ಫಸ್ಟ್ ಟೈಮಲ್ಲಿ. ಇದು ಕ್ವಶನ್ ಆಗಿದೆ ಆವಾಗಲೇ. ಕೋಆರ್ಡಿನೇಷನ್ಸಿಂದ 35,000 ಜನ. ಓಕೆ, ಇದು ಆಗಿದೆ. ಓಕೆ, ದ್ಯಾಟ್ ಈಸ್ ದ ಎಂಡ್ ಆಫ್ ಇಟ್. ಸಾರಿ, ಬಟ್ ಒಂದು 25 ಕ್ವಶನ್ ರಿಪೀಟ್ ಆಗಿದೆ. ಸೊ ಅಂದ್ಕೊಳ್ಳೋಣ ಅರೌಂಡ್ 100 ನಿಮಗೆ ಕರೆಂಟ್ ಅಫೇರ್ ಟಾಪಿಕ್ಸನ್ನು ಕೊಟ್ಟಿದ್ದೀನಿ ಈ ಒಂದು ಮಂತಿಗೆ. ಇದನ್ನು ಓದ್ಬಿಟ್ಟು ನೀವು ಕಂಪ್ಲೀಟಾಗಿ ಇದು ಮಾಡ್ಬೋದು. ನಿಮ್ಗೆ ಏನಾದ್ರು PDF ಬೇಕಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಅಲ್ಲಿಗೆ ಹೋಗಿಬಿಟ್ಟು ಬಂದುಬಿಟ್ಟು ರಿಕ್ವೆಸ್ಟ್ ಹಾಕಿ, ನಾವು ಖಂಡಿತವಾಗ್ಲೂ ನಿಮಗೆ PDF ಯಾವ ಥರ ಡೌನ್ಲೋಡ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ, ಯಾವ ಥರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅದು ಇದು ಅಂತ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಹತ್ರನೇ ಕಲಿಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ, ಬಟ್ ಒನ್ ಥಿಂಗ್ ಮೇಕ್ ಶೋರ್ ಏನು ಮಾಡ್ಕೊಳ್ಳಿ, ನೀವು ಕಲಿತಾ ಇರೋವಂಥ ಟೀಚರ್, ನೀವು ಯಾವ ಟೀಚರ್ ಹತ್ರ ನಿಮ್ಮ ಟೈಮನ್ನು ಕೊಡ್ತಾ ಇದ್ದೀರಾ. ಬೇಸಿಕ್ಲಿ ನಿಮ್ಮ ಟೈಮ್, ಈಗ ನೋಡಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಇರೋದು 2 ರಿಂದ 3 ವರ್ಷ. ಡಿಗ್ರಿ ಮುಗೀತು ಅಂದರೆ ಜಾಬ್ ಹುಡ್ಕೋದಕ್ಕಿಂತ ಮುಂಚೆ 2 to 3 years ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ಆ ಒಂದು 2-3 ವರ್ಷನ ನೀವು ಏನಾದರೂ ಅದರಲ್ಲಿ ಏನಾಗುತ್ತೆ, ಫಸ್ಟ್ 1 year ಹೋಗ್ತೀರಾ, ಪ್ರಿಪೇರ್ ಮಾಡ್ತೀರಾ, ಆಗಲಿಲ್ಲ ಅಂತ ಓಕೆ ನೆಕ್ಸ್ಟ್ ಟೈಮ್ ಮತ್ತೊಂದು ಪ್ರಿಪೇರ್ ಮಾಡೋಣ ಅಂತ ಮತ್ತು ನೆಕ್ಸ್ಟ್ ಇಯರಲ್ಲಿ ಹೋಗ್ತೀರಾ, ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬಟ್ ಆವಾಗ ಯಾವಾಗ ಸಕ್ಸಸ್ಫುಲ್ ಆಗ್ತೀರಾ ಅಂದರೆ ನಿಮಗೆ ಒಂದು ಕರೆಕ್ಟ್ ಗೈಡೆನ್ಸ್ ಇರಬೇಕು. ನೀವೇನಾದರೂ ರಾಂಗ್ ಜಾಗದಲ್ಲಿ ಕಲಿತಾ ಇದ್ದರೆ, ಈಗ ನೋಡಿ ನಾನು ಇಲ್ಲಿ ಕರೆಂಟ್ ಅಫೇರ್ ಯಾವ ಥರ ಮಾಡಿದ್ದೀನಿ, ಇಲ್ಲಿ ಕ್ವಶನ್ ಇದೆ, ಅದರ ಕನ್ನಡ ವರ್ಷನ್ ಇದೆ. ಆಮೇಲೆ ಇಲ್ಲಿ 7 ಟಾಪಿಕ್ಸಲ್ಲಿ ಫಸ್ಟ್ 4 ಟಾಪಿಕ್, ಫಸ್ಟ್ 4 ಅಥವಾ 3 ಫ್ಯಾಕ್ಟ್ಸಲ್ಲಿ ಈ ಒಂದು ಕರೆಂಟ್ ಅಫೇರನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಉಳಿದಿದ್ದ 3-4 ಫ್ಯಾಕ್ಟ್ಸಲ್ಲಿ ನಾನು ಅದರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಹಾಕಿದ್ದೀನಿ. ಸೊ ಈ ಥರ ಯಾರು ಕಲಿಸ್ತಾರೆ ಆ ಒಂದು ಟೀಚರ್ಸ್ ಹತ್ರ ಕಲೀರಿ.
ಸೊ ಯಾರೇ ಆಗಿರಲಿ, ನಾನೇ ಆಗಿರಲಿ ಅಥವಾ ನನಗಿಂತ ಚೆನ್ನಾಗಿ ಕಲಿಸುವಂಥ ಯಾವುದೇ ಒಂದು ಟೀಚರ್ ಇರಲಿ, ಅವ್ರ ಹತ್ರ ನೀವು ಕಲಿಬೇಕು. ಬಟ್ ಈ ಥರ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಫಸ್ಟ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಕಲಿಯಿರಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಇದು ಹಾಕಿ ಕಮೆಂಟ್ಸಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ವೆರಿ ನೈಸ್ ಡೇ. ಜೈ ಹಿಂದ್. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ OSC ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಆಸಿಫ್ ಸರ್. ಸೊ ನಾನು SSC ಎಕ್ಸಾಮ್ ಕ್ಲಿಯರ್ ಮಾಡಿ ಗ್ರೂಪ್ ಬಿ ಜಾಬ್ ತಗೊಳ್ಳೋದಕ್ಕೋಸ್ಕರ ಯಾವ ಥರದ ಪ್ರಿಪ್ರೇಷನ್ ಮಾಡಿದ್ದೆ, ಆ ಒಂದು ಪ್ರಿಪ್ರೇಷನನ್ನು OSC ಕನ್ನಡ ಚಾನೆಲಲ್ಲಿ ಕಂಪ್ಲೀಟ್ ಆಗಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕರೆಂಟ್ ಅಫೇರ್ ಸಿರೀಸ್. ಸೊ ನಾವು ಕರೆಂಟ್ ಅಫೇರ್ ಅಂದ ತಕ್ಷಣ ಅದರಲ್ಲಿ ಬರೀ ಕ್ವಶನ್ ಮತ್ತು ಆನ್ಸರ್ ಹೇಳ್ಕೊಡಲ್ಲ. ಕರೆಂಟ್ ಅಫೇರನ್ನು ನೀವು ಯಾವ ಥರ ಸ್ಟಡಿ ಮಾಡಬೇಕಂದ್ರೆ, ಟಾಪಿಕ್ ಇರುತ್ತೆ, ಟಾಪಿಕ್ ಆದಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪಾಯಿಂಟ್ಸ್ ಇರುತ್ತೆ, ಅದು ಬಿಟ್ಟು ಮತ್ತೆ ಆ ಒಂದು ರಿಲೇಟೆಡ್ ಏನಿದೆ SSC ದವ್ರು ಯಾವ ಕ್ವಶನ್ ಕೇಳ್ಬೋದು ಆ ಒಂದು ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್.